ಅದು ಬಾಳ ಪದೇ ಪದೇ ಕಾಡಕತ್ತೈತಿ ಇವತ್ತಿಗೂ. ಯಾಕಪ್ಪ ಅಂತಂದ್ರ ನಮ್ಮ ಅಜ್ಜಿ ನಾನು ಏನ್ ನೌಕರಿ ಮಾಡಿ ನಾನು ಬಂದಿರ್ತಕ್ಕಂತ ನಮ್ ಸರ್ಕಾರಿ ನೌಕರಿನೂ ಸಿಕ್ತಿ, ನೌಕರಿ ಮಾಡಿದೆ ನಾನು. ನೌಕರಿ ಮಾಡೋಣ 2-3 ತಿಂಗಳಿಗೆ ಪಗಾರ ಆಯ್ತದು. 1.5 ಲಕ್ಷ ರೂಪಾಯಿ ಏನೋ ಪಗಾರ ಬಂತದು. ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ ಅಲ್ಲ, ನೀನು ಕ್ಷುದ್ರ ಅಲ್ಲ, ನೀನು ಇನ್ನೊಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದವಲ್ಲ. ಪಾಟೀಲ್ ಸಾಹೇಬ್ರು ಯಾವ ಗುಣ ತಮಗೆ ಅಚ್ಚುಮೆಚ್ಚು ಸರ್? ಒಬ್ಬ ರಾಜಕೀಯ ಗುರುನು ಶಿವಾನಂದ ಪಾಟೀಲ್ರನ್ನ ನನ್ನ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗ್ತೈತಿ. ಟಿಪ್ಪು ಸುಲ್ತಾನ್ ಅವರು ಹಿಂದೂ ವಿರೋಧಿ ಅನ್ನುವ ಮಾತು ಬಹಳ ಸರ್ ಯತ್ನಾಳ್ ಅವ್ರ ಬಾಯಲ್ಲಿ. ನೋಡ್ರಿ, ಟಿಪ್ಪು ಸುಲ್ತಾನ ಹಿಂದೂ ವಿರೋಧಿ ಅತ್ತಾರಲ್ಲ, ಅವರಷ್ಟು ಮೂರ್ಖರನ್ನ ಯಾರು ಇಲ್ಲ. ಯತ್ನಾಳ್ ಅವರು ಒಂದು ವಿಷಯ ತಿಳ್ಕೋಬೇಕು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ದ್ವೇಷವನ್ನು ಬಿತ್ತಿ ನನ್ನ ರಾಜಕಾರಣದ ಬೇಳೆಯನ್ನು ಬೇಸ್ಕೊಳಕ್ ಹೋಗ್ಬಾರ್ದು ನಾವು. ಇನ್ ರಾಜಕಾರಣ ಏನೇ ಇದ್ರು ನೀವು ವೈಯಕ್ತಿಕ ಮಾಡ್ಕೋರಿ. ಅದನ್ನು ಬಿಟ್ಟು ಕಿಚಿನ್ ಇಂತ ಸಂತರು, ಇಂತ ಜಗಜ್ಯೋತಿ ಅನ್ನ ಬಸವನ್ನ ನೋಡಿ ನಡೆದಾ ಇರ್ತಕ್ಕಂಥ ಪುಣ್ಯ ಭೂಮಿಯೊಳಗೆ ನಾವು ಕಲುಷಿತ ವಾತಾವರಣವನ್ನು ಮಾಡಿ ಜಾತಿ ರಾಜಕಾರಣ ಮಾಡಿ ನನ್ನ ಬೇಳೆ ಬೇಯಿಸ್ಕೊಳ್ಳೋದು ಸರಿಯಲ್ಲ. ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ. ನಮಸ್ಕಾರ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣ ಮಾದರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥವರು, ಚಿಕ್ಕಂದಿನಿಂದಲೇ ಮಾತಿನ ಕಲೆಯನ್ನು ರೂಢಿಸಿಕೊಂಡಂಥವರು, ಸಮಾಜದಲ್ಲಿ ಯಾವಾಗಲೂ ಸಾಮರಸ್ಯ ಕಾಣಬೇಕನ್ನುವಂಥ ಹಂಬಲದವರು, ರಾಜಕೀಯವಾಗಿ ಸಾಮಾಜಿಕವಾಗಿ ಅವರ ಮನೆತನಕ್ಕೆ ಯಾವುದೇ ಸಪೋರ್ಟ್ ಇಲ್ಲದಿದ್ದರೂ ಸಹಿತ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡು ಇವತ್ತು ರಾಜ್ಯದ ಮೂಲೆಯಲ್ಲಿ ಚಿರಪರಿಚಿತರಾಗಿರೋಂಥ ಯುವ ಸಾಹಿತಿಗಳು ಹಾಗೂ ನ್ಯಾಯವಾದಿ ಇವತ್ತು ನಮ್ಮೊಂದಿಗೆ ಬನ್ನಿ ಅವ್ರು ಮಾತಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮ ತಮ್ಮ ಸ್ವಾಗತ. ನಮಸ್ಕಾರ ಸರ್. ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ. ನನ್ನ ಹೆಸರು ಮೊಹಮ್ಮದ್ ಗೌಸ್, ತಂದೆ ರಶೀದ್ ಅಹಮದ್ ಹವಾಲ್ದಾರ್. ನಮ್ಮ ಊರು ಬಂದ್ಬಿಟ್ಟು ಹಳದ್ಗನೂರು, ತಾಲೂಕು ಕೋಲಾರ, ಜಿಲ್ಲಾ ವಿಜಯಪುರ. ನಾವು ಮೂಲತಃ ನಮ್ಮ ಕುಟುಂಬ ಕೃಷಿ ಕುಟುಂಬ, ರೈತಾಪಿ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು. ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು MA LLB. ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಣ ನಂದು ನಮ್ಮ ಸ್ವಗ್ರಾಮ ಹಳದ್ಗನೂರು ಗ್ರಾಮದಲ್ಲಿ ಮುಗಿದಿದೆ. ತದನಂತರ ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಣ ವಿಜಯಪುರದ PDJ ಹೈಸ್ಕೂಲ್ನಲ್ಲಿ ಮುಗಿದಿದೆ. ಆಮೇಲೆ ಪದವಿ ಪೂರ್ವ ಶಿಕ್ಷಣ ಅದೇ PDJ PU ಕಾಲೇಜ್ನಲ್ಲಿ ಮುಗಿದಿದೆ. ಮತ್ತು ಆಮೇಲೆ ಡಿಗ್ರಿ ಬಂದ್ಬಿಟ್ಟು SB ಆರ್ಟ್ಸ್ ಅಂಡ್ KCP ಸೈನ್ಸ್ ಕಾಲೇಜ್ ವಿಜಯಪುರ, LLB ಬಂದ್ಬಿಟ್ಟು ಅಂಜುಮನ್ ಲಾ ಕಾಲೇಜ್ ವಿಜಯಪುರ. ತದನಂತರ MA ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ. ಇದಿಷ್ಟು ನನ್ನ ಶೈಕ್ಷಣಿಕ ಪರಿಚಯ. ಅದರ ಜೊತೆಗೆ ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು, 4 ಜನ ಸಹೋದರರು, ಒಬ್ಬಳು ಸಹೋದರಿ. ಅದರಲ್ಲಿ ಮನೆಯಲ್ಲಿ ಹಿರಿಯ ಮಗ ನಾನು. ನನಗಿಂತ ಚಿಕ್ಕವ ಮೊಹಮ್ಮದ್ ಅರೀಫ್ ಹವಾಲ್ದಾರ್ ಅಂದ್ಬಿಟ್ಟು ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಶ್ರೂಷಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇನ್ನೋರ್ವ ಸಹೋದರ ಮೊಹಮ್ಮದ್ ಶರೀಫ್ ಹವಾಲ್ದಾರ್ ಅಂದ್ಬಿಟ್ಟು ಒಂದು BE ಸಿವಿಲ್ ಕಂಪ್ಲೀಟ್ ಆಗಿದೆ, ಅವನು ಊರಲ್ಲೇ ಇದ್ದಾನೆ. ಇನ್ನೋರ್ವ ಕಿರಿಯ ಸಹೋದರ ಡಾಕ್ಟರ್ ಮೊಹಮ್ಮದ್ ಸಾದಿಕ್ ಹವಾಲ್ದಾರ್ ಅಂದ್ಬಿಟ್ಟು MBBS ಮುಗಿಸಿಕೊಂಡು ಇದೀಗ ಕೋಲಾರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಒಬ್ಬ ಸಹೋದರಿ, ಅವಳದು ಮದುವೆ ಆಗಿದೆ. ಹೀಗೆ ನಮ್ಮ ಶೈಕ್ಷಣಿಕ ಹಿನ್ನೆಲೆ ಹಾಗೂ ನಮ್ಮ ಈ ಕುಟುಂಬದ ಹಿನ್ನೆಲೆ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಬಾಲ್ಯದ ದಿನಗಳು ಸರ್ ಯಾವ ರೀತಿಯಾಗಿದೆ? ನಮ್ಮ ಬಾಲ್ಯದ ದಿನಗಳು ಹೇಳಬೇಕಪ್ಪ ಅಂತಂದ್ರ, ಹಳ್ಳದಗನ್ನೂರು ಗ್ರಾಮ ಅಂದ್ರ ಭೂಪಟದಲ್ಲಿ ಮುಂಚೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಹಳ್ಳದಗನ್ನೂರು ಗ್ರಾಮ ಅಂದ್ರೆ ಎಲ್ಲಿತ್ತಂದ್ರೆ ಯಾರಿಗೀ ಹೇಳಕ್ ಬರ್ತಿರ್ಲಿಲ್ಲ. ಬಿಜಾಪುರ ಜಿಲ್ಲಾದಾಗೆ ಹೇಳಕ್ ಬರ್ತಿರ್ಲಿಲ್ಲ. ಇವನ್ ನಾವೇ ಎಲ್ಲಿ ಬಿಜಾಪುರದಾಗ ಬಂದ್ರೆ ನಿಮ್ಮೂರ್ ಯಾವ್ದಂತ ಕೇಳಿದ್ರೆ ಕೋಲಾರ ಅಂತ ಹೇಳ್ತಿದ್ದೇವೆ. ಯಾಕಪ್ಪ ಅಂದ್ರೆ ಕೋಲಾರ ತಾಲೂಕಾ ದೊಡ್ಡ ಊರು, ಪಟ್ಟಣ ಅಂದ್ರೆ ಕೋಲಾರ ಹೆಸರಲ್ಲೇ ಪರಿಚಯ ಇರ್ತೇವೆ. ಹಳ್ಳದಗನ್ನೂರ್ ಅಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಹಳ್ಳದಗನ್ನೂರ್ ಎಲ್ಲಿ ಬರ್ತೈತಿ, ಹಳ್ಳದಗನ್ನೂರ್ ಏನು ಅಂತೇಳಿ ಕೇಳ್ಕೊತ ಬರ್ತಿದ್ವಿ. ಅಂತ ಒಂದು ಚಿಕ್ಕ ಕುಗ್ರಾಮದಲ್ಲಿ ಜನಿಸಿದವ್ರು ನಾವು. ಮಧ್ಯಮ ವರ್ಗದ ಕುಟುಂಬ ನಮ್ದು. ಅಷ್ಟೊಂದು ಅನುಕೂಲ ಇರಲಿಲ್ಲ. ಸುಮಾರು 2008ರಿಂದ ಇತ್ತೀಚೆಗೆ ನಮ್ಮ ಎಲ್ಲಾ ಜಮೀನುಗಳು ನೀರಾವರಿ ಜಮೀನಿದ್ದು ಇಲ್ಲ ಅಂತೆಲ್ಲ 30ರಿಂದ 40 ಎಕರೆ ಜಮೀನ್ ನಮ್ದು. ಜಮೀನ್ ಸಾಕಷ್ಟು ಜಮೀನು, ಬಟ್ ನೀರಾವರಿ ಇರ್ಲಿಲ್ಲ. ಬರಗಾಲದಂತ ಸಂದಿಗ್ಧ ಪರಿಸ್ಥಿತಿ. ಊರಾಗ ಕುಡಿಯಾಕ ನೀರ್ ಇರ್ತಿರ್ಲಿಲ್ಲ. ಊರಿನ ಎಲ್ಲಾ ಜನರು ಮಹಾರಾಷ್ಟ್ರ ಗುಳೆ ಹೋಗ್ತಿದ್ರು. ಆದ್ರೂ ಇದ್ದಷ್ಟ್ರೊಳಗೆ ನಮ್ ಕುಟುಂಬ ಒಂದ್ ಪಾಡಿಗೆ ಒಂದ್ ಮಟ್ಟಕ್ಕ
ಚಲೋ ನಮ್ ಕುಟುಂಬ ಇತ್ತು. ಹ್ಮ್ ಆದ್ರ ಬಾಲ್ಯದ ದಿನಗಳು ಹೇಳ್ಬೇಕಪ್ಪ ಅಂತಂದ್ರ ನಾವು ಅಲ್ಲೇ ಹೈಸ್ಕೂಲ್ ಮುಗಿಸ್ಕೊಂಡು 1ರಿಂದ 5ನೇ ತನ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಾವ್ ನಾನು. ಹೌದು ಸರ್. 5ನೇ ತನ ಉರ್ದು ಮೀಡಿಯಂ ವಿದ್ಯಾರ್ಥಿ ನಾನು. ಹಾ 6 ಮತ್ತು 7 ಅಲ್ಲೇ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳದಗನ್ನೂರಿನಲ್ಲಿ ಕಲ್ತಾವ. ಹಾ ಬಾಲ್ಯದ ದಿನಗಳು ಹೇಳ್ಬೇಕಪ್ಪ ಅಂತಂದ್ರ ನನ್ನ 8th ಸ್ಟ್ಯಾಂಡರ್ಡ್ಗ ನಮ್ಮ ತಂದೆಯವರು ನನಗ ಇನ್ನೊಂದ್ ಸ್ವಲ್ಪ ಉನ್ನತ ಶಿಕ್ಷಣ ನನ್ನ ಮಗ ಚಲೋ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಲಿ ಅನ್ಬಿಟ್ಟು ಬಿಜಾಪುರದ PDJ ಪ್ರೌಢಶಾಲೆಯಲ್ಲಿ ತಂದ್ಬಿಟ್ಟು ಹಚ್ಚಿದ್ರು. ಹ್ಮ್ ಅವಾಗ ಇಷ್ಟ ಪರಿಸ್ಥಿತಿ ಗಂಭೀರ ಇತ್ತಪ್ಪ ಅಂತಂದ್ರ ಹ್ಮ್ ನಮ್ ತಂದೆಯವರು ಏನ್ ಮಾಡ್ಬೇಕು, ಅವ್ರ ಬರಗಾಲ ಪರಿಸ್ಥಿತಿ, ಒಂದ್ ಚೀಲ್ ಜ್ವಾಳ ಬರ್ತಿರ್ಲಿಲ್ಲ, ನೀರಾವರಿ ಇರ್ಲಿಲ್ಲ. ಅಂತ ಕಡು ಬಡತನದ ಪರಿಸ್ಥಿತಿಯಲ್ಲೂ ಸಹಿತ ನಮ್ಮ ತಂದೆ ನಮಗಿವತ್ತು ಏನ್ ಕೊಡದೇ ಇದ್ರು ಪರವಾಗಿಲ್ಲ ಒಂದು ಶಿಕ್ಷಣ ಕೊಟ್ಟಾರಪ್ಪ ಅಂತಂದ್ರ ನಮ್ ತಂದೆಗೆ ನಾನು ಯಾವತ್ತೂ ನಾನು ಚಿರುಣಿ ಆಗಿರ್ಬೇಕು. ಇವತ್ತಿನ ದಿನ ನಾನು ಈ ಮಟ್ಟಕ್ಕೆ ಬೆಳೆದಿನಿ, 4 ಜನರಲ್ಲಿ ಗುರ್ಸ್ಕೊಳಕತ್ತೀನಿ. ಮೊಹಮ್ಮದ್ ಗೌಸ್ ಹವಾಲ್ದಾರ್ ಯಾರಪ್ಪ ಅಂತಂದ್ರ 4 ಜನ ಇವತ್ತು ಪರಿಚಯ ಹಿಡ್ಯಾಕತ್ತಾರಪ್ಪ ಅಂತಂದ್ರ ಇದು ನನ್ನ ತಂದೆ ತಾಯಿ ನನ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನೋದನ್ನ ನಾನು ಯಾವತ್ತೂ ಮರೆಯಲ್ಲ. ಯಾಕಪ್ಪ ಅಂತಂದ್ರ ಅಂತ ಬರಗಾಲದಂತ ಪರಿಸ್ಥಿತಿ, ನಾನು ಹೈಸ್ಕೂಲ್ಗೆ ಇಲ್ಲಿದ್ದೆ. ನಮ್ ತಂದೆಯವರು ಅವಾಗ ಭೇಟಿಗೆ ಬರ್ತಿದ್ರು. ಭೇಟಿಗೆ ಬಂದಾಗ ಕೊಡ್ಬೇಕಪ್ಪ ಅಂತಂದ್ರ ಅವ್ರ ಬಲ್ಲೇರಿ ಎಲ್ಲಿ ದುಡ್ಡು ಬರಬೇಕು, ಅದೇ 100 ರೂಪಾಯಿ 10 ರೂಪಾಯಿ 20 ರೂಪಾಯಿ ದೊಡ್ಡ ರೊಕ್ಕ ನಮ್ಗೆ ಅದೇ ಇರ್ತಿರ್ಲಿಲ್ಲ. ನಮ್ಮ ತಂದೆ ಎಷ್ಟೋ ಸಾರಿ ನನ್ಗ ಆ ಘಟನೆ ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಕಣ್ಣಿಗೆ ನೀರ್ ಬರ್ತಾವ. ನಮ್ಮ ತಂದೆ ಬಿಜಾಪುರ್ಕ್ ಬಂದ್ರ 1 ಕಪ್ ಚಾ ಕುಡಿತಿರ್ಲಿಲ್ಲ. ಚಾ ಕುಡಿಲಾರ್ದು ಉಪವಾಸ ಹೋಗಿದ್ರು ನಮ್ ತಂದೆ. ಯಾಕಪ್ಪ ಅಂದ್ರ ಅದೇ ಚಾದ ದುಡ್ಡು ನನ್ನ ಮಕ್ಕಳಿಗೆ ಕೊಟ್ಟೆ ಅಂದ್ರೆ ಅದೇ ಶೈಕ್ಷಣಿಕ ಉಪಯೋಗ ಅವರು ಬಳಸ್ಕೋತಾರ ನಮ್ಮ ಮಕ್ಕಳು ಅಂತಕ್ಕಂತ ಮನೋಭಾವನು ನಮ್ ತಂದೆ ಹೊಂದಿದ್ರು. ಅಂತ ಪರಿಸ್ಥಿತಿಯಲ್ಲೂ ಸಹಿತ ನಮ್ಮ ತಂದೆಯವರು ಇಲ್ಲಿ ನಮ್ಮನ್ನೆಲ್ಲಾ ಎಂತ ಕಷ್ಟಗಳು ತಾವು ಎದುರಿಸಿ ತಾವು ಕಷ್ಟವನ್ನು ಉಂಡು ಸಹಿತ ನಮ್ಮ ತಂದೆ ನಮಗೊಂದು ಒಳ್ಳೆ ಶಿಕ್ಷಣ ಕೊಡಬೇಕು, ನಮ್ಮ ಮಕ್ಕಳು ಒಳ್ಳೇದಿರ್ಬೇಕಂತ ಬಯಸಿದವ ನಮ್ಮ ತಂದೆ. ನನ್ನ ಹೈಸ್ಕೂಲ್ಗೆ ಇಲ್ಲಿ ನಾನು ಬಿಜಾಪುರ್ PDJ ಹೈಸ್ಕೂಲ್ಗೆ ಇದ್ದಾಗ ನಾನು ಅಲ್ಲಿ BCM ಹಾಸ್ಟೆಲ್ ಗ್ಯಾಂಗ್ ಬೋಡಿಯಲ್ಲಿ ಒಂದು BCM ಹಾಸ್ಟೆಲ್ ಇತ್ತು. BCM ಹಾಸ್ಟೆಲ್ ನಲ್ಲಿ 8th ಇದ್ದೆ ನಾನು. BCM ಹಾಸ್ಟೆಲ್ ಗ್ಯಾಂಗ್ ಬೋಡಿದಿಂತ್ರ ನನ್ನ PDJ ಹೈಸ್ಕೂಲ್ ಬರ್ಬೇಕಾದ್ರ ಬಸ್ ನಲ್ಲಿ ಬರ್ಬೇಕಾಕಿತ್ತು. ಬಸ್ಸಿನ ಪಾಸ್ ತೆಗಿಸಿದ್ದೆವು. ಅಂದ್ರ ಅಲ್ಲಿದ್ ಬಿಡ್ಬೇಕಪ್ಪ ಅಂತಂದ್ರ 12 ಗಂಟೆಗೆ ಹೈಸ್ಕೂಲ್ ಚಾಲು ಆಕಿತ್ತು. ಮುಂಜಾನೆ 8 ಗಂಟೆಗೆ ನಾಷ್ಟಾ ಕೊಡ್ತಿದ್ರು ಹಾಸ್ಟೆಲ್ ನಲ್ಲಿ. ಆಮೇಲೆ 10 ಗಂಟೆಗೆ ಊಟ ಕೊಡ್ತಿದ್ರು. 10 ಗಂಟೆಗೆ ಊಟ ಕೊಟ್ರೆ 10ಕ್ಕೆ ಊಟ ಮಾಡ್ಕೊಂಡ ಅಲ್ಲಿದ್ 10 ಊಟದ ಮುಗಿಸ್ಕೊಂಡ್ ಬರೋಕ್ 10:30 ಬಸ್ಸಿಗೆ ಬಂದ್ ನಿಂದ್ರಬೇಕಾದ್ರೆ 11 ಬಸ್ ಬರ್ತಿತ್ತು. ಒಂದ್ 20 ನಿಮಿಷದಲ್ಲಿ ಬಸ್ ಬರ್ತಿತ್ತು. 11:30 ನಾವು ಇಲ್ಲಿ ಬರ್ತಿದ್ವು. 11:30 ಬಂದ 12ಕ್ಕೆ ಹೈಸ್ಕೂಲ್ ಸ್ಟಾರ್ಟ್ ಆಕಿತ್ತು. 12ರಿಂದ 5:30 ತನ ಹೈಸ್ಕೂಲ್ ಟೈಮಿಂಗ್. 12ಕ್ಕೆ ಹೈಸ್ಕೂಲ್ ಸ್ಟಾರ್ಟ್ ಆದ್ರ 3 ಗಂಟೆಗೆ ಊಟಕ್ಕೆ ಬಿಡ್ತಿತ್ತು. 3 ಗಂಟೆಗೆ ಊಟಕ್ಕೆ ಬಿಟ್ಟಾಗ ನನ್ನ ಪರಿಸ್ಥಿತಿ ನಾನು ನೆನ್ಸ್ಕೊತೀನಿ. 3 ಗಂಟೆಗೆ ಊಟಕ್ಕೆ ಬಿಟ್ಟಾಗ ಲೋಕಲ್ ಇರ್ತಕ್ಕಂತ ಇಲ್ಲಿ ಎಲ್ಲಾ ಅವ್ರ ವಿದ್ಯಾರ್ಥಿಗಳು, ನಮ್ಮ ಸಂಗಡಿಕರು, ನಮ್ಮ ಸಹಪಾಠಿಗಳು ಅವರೆಲ್ಲಾ ಡಬ್ಬಿ ಕಟ್ಕೊಂಡ್ ಬರ್ತಿದ್ರು ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ. ನಾವ್ ಹಾಸ್ಟೆಲ್ದಾಗ ಇರೋರು ನಮ್ದೇನ್ ಅಷ್ಟೇ ಊಟ ಆತಂದ್ರ ಮುಗಿದೋಯ್ತು. ಡಬ್ಬಿ ಎಲ್ಲಿದ್ ಕಟ್ಕೊಂಡ್ ಬರ್ಬೇಕು. ಅವ್ರೆಲ್ಲಾ ಊಟ ಮಾಡ್ತಿದ್ರು. ಸಣ್ಣ ವಯಸ್ಸ, ಅವಾಗ ತಾನೇ ಹಸಿವು, ಎಷ್ಟು ಹಸಿವು ಆಕಿತ್ತು ಮನುಷ್ಯಾಗ, ಬಾಳ ಕೆಟ್ಟ ಹಸಿವು ಆಕಿತ್ತು, ಬಾಳ ನೋವು ಆಕಿತ್ತು. ಅದ್ನೆಲ್ಲ ಅವ್ರೆಲ್ಲಾ ಊಟ ಮಾಡ್ತಿದ್ರ, ನಾ ಹೋಗಿ ಗ್ರೌಂಡ್ ದಾಗ ಕುಡ್ತಿದ್ದೆ. ಒಂದ್ 2 ರೂಪಾಯಿ ಕೊಟ್ರೆ ಕೃಷ್ಣ ಅಂತೇಳಿ ಬೇಳೆ ಸೆಂಟರ್ದಾವ್ ಇದ್ದ. 2 ರೂಪಾಯಿಗೆ ಒಂದು ಬೇಳಿತ್ತು. ಆ ಹಸಿವು ಆದ್ರೆ 2 ರೂಪಾಯಿ ಕೊಟ್ರೆ ನನಗ ಆ ಬೇಳೆ ತಿನ್ಬೇಕಪ್ಪ ಅಂದ್ರೆ 2 ರೂಪಾಯಿ ನನ್ ಕಿಶದಾಗ ದುಡ್ಡು ಇರ್ತಿರ್ಲಿಲ್ಲ ಅವಾಗ. ಅಂತ ಪರಿಸ್ಥಿತಿ, ಉಪವಾಸ ಕೂಡ್ತಿದ್ದೆ. ನಮ್ಮ ಹೊಟ್ಟೆಯಲ್ಲಿ ಹಸಿವು ಹಾಕಿತ್ತು, ಸಾಕಷ್ಟು ನೋವು ಹಾಕಿತ್ತು, ಸಾಕಷ್ಟು ಅಂತಾವೆಲ್ಲ ನೋವುಗಳು, ಕಷ್ಟಗಳು ಅವೆಲ್ಲವನ್ನು ಅನುಭವಿಸಿ ಒಂದ್ ಕಡೆ ಹೇಳ್ತಾರ ಅನುಭವಿಗಳು ಒಂದ್ ಮಾತನ್ನ, ಹಸಿವು ಮತ್ತು ಬಡತನ ಕಲಿಸುವಷ್ಟು ಪಾಠ ಜಗತ್ತಿನ ಯಾವ ವಿಶ್ವವಿದ್ಯಾಲಯವು ಕಲ್ಸಂಗಿಲ್ಲ ಅಂತ. ಹಂಗ ನಾನು ಇವತ್ತಿನ ಹಸಿವಿನದ ಬಡತನದ ಬೇಗೆ ಎರಡನ್ನು ಮೆಟ್ಟು ನಿಂತು ಇವತ್ತು ಬೆಳೆದಿನಂತೇಳಿ 4 ಜನರಲ್ಲಿ ಇವತ್ತಿನ ಗುರ್ಸ್ಕೊಳಕತ್ತೀನಪ್ಪ ಅಂತಕ್ಕಂತ ಹೆಮ್ಮೆ ನನಗಿದೆ. ಇದ್ರ ಜೊತೆಗೆ ಇದು ಎಲ್ಲ ಶ್ರೇಯಸ್ಸು ಯಾರಿಗಾರ ಸಲ್ಬೇಕಪ್ಪ ಅಂತಂದ್ರೆ ಅದು ನನ್ನ ತಂದೆ ತಾಯಿಗೆ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ತಮ್ಮ ಅಜ್ಜಿಯವ್ರ ಜೊತೆ ತಾವು ಬಹಳ ಅಚ್ಚುಮೆಚ್ಚು ಅನ್ನೋ ಮಾತು ಕೇಳ್ತಿದ್ದೆ ಸರ್. ಹೌದ್ರಿ, ನಮ್ಮ ಅಜ್ಜಿಯವ್ರ ಬಗ್ಗೆ ನಾನು ಹೇಳ್ಬೇಕಪ್ಪ ಅಂತಂದ್ರ ಒಂದ್ ವಿಷಯ, ನಮ್ಮ ಅಜ್ಜಿಯವರು ನನ್ನ 2ನೇ ತಂದೆ ತಾಯಿ. ಇನ್ನೂ ಒಂದು ತಂದೆ ತಾಯಿಗಿಂತ ಒಂದು ಪಟ್ಟ ನನ್ನ ಅಜ್ಜಿ ಹೆಚ್ಚಿಗಂದ್ರು ನಾನು ಈ ಸಂದರ್ಭದಲ್ಲಿ ಕಡಿಮೆ ಏನಿಲ್ಲ. ನಮ್ಮ ಅಜ್ಜಿ, ನಮ್ಮ ಆಯಿ, ನಮ್ ಮುತ್ಯಾನ್ ಪೆನ್ಷನ್ ಬರ್ತಿತ್ತು. ಇಲ್ಲೇ ಟ್ರೆಜರಿ ಬ್ಯಾಂಕ್ನಾಗ, ಬಿಜಾಪುರ ಟ್ರೆಜರಿ ಬ್ಯಾಂಕ್ನಾಗ ಪೆನ್ಷನ್ ತಗೊಳಕ್ ಬರ್ತಿದ್ರು. ತಿಂಗಳಿಗೊಮ್ಮೆ ಬಂದಾಗ ನಮ್ಮ ಅಜ್ಜಿಗೆ ಭೇಟಿ ಹಾಕಿದ್ದೆ. ಭೇಟಿ ಆದಾಗ ನಮ್ಮ ಅಜ್ಜಿ ತಿಂಗಳಿಗೊಮ್ಮೆ ಆ ಪೆನ್ಷನ್ ಪಗಾರ ತಗೊಳಕ್ ಬಂದಾಗ ತಮ್ಮಲ್ಲಿ ಇರ್ತಕ್ಕಂತ ದುಡ್ಡುಗಳು, ನಾ ಕೊಟ್ಟಿನಪ್ಪ ನಿನಗ ತಿಳಿದ್ರೆ ನಿಮ್ ತಂದಿ ಕೊಡ್ಲಾಕಿಲ್ಲ ನಿನಗ್ ದುಡ್ಡು ಅಂತೇಳಿ
ಆ ದುಡ್ಡು ನಾ ಕೊಟ್ಟಿನಂತೇಳಿ ಹೇಳಬೇಡ ಅಂತೇಳಿ ಇಟ್ಕೊಳ್ಳಿ ನಮ್ಮ ಅಜ್ಜಿ ಕೊಡ್ತಿದ್ಳು. ನೋಡಿ ಸರ್. ಒಂದ್ ಜೀವನದ ನನ್ನ ದುಃಖದ ಸಂಗತಿ ಏನಪ್ಪಾ ಅಂತಂದ್ರ, ನಾನ್ ಇವತ್ತಿಗೆ ಈ ಮಟ್ಟಿಗೆ ಬೆಳೆದಿನಪ್ಪ, ಈ ಮಟ್ಟಿಗೆ ನಿಂತಿನಂದ್ರ ನಮ್ಮ ಅಜ್ಜಿನ ನಾನು ನೆನ್ಸ್ಕೊಳ್ಬೇಕು. ಒಂದು ತೂತು ನಾನು ಅನ್ನ ತಿನ್ಬೇಕಪ್ಪ ಅಂತಂದ್ರ ನಮ್ಮ ತಂದೆ ತಾಯಿಗಿಂತಲೂ ಹೆಚ್ಚಿಗೆ ನಮ್ಮ ಅಜ್ಜಿ ನಮ್ಮ ಆಯಿನ ನಾನು ನೆನ್ಸ್ಕೋಬೇಕು ಇವತ್ತು. ಯಾಕಪ್ಪ ಅಂದ್ರ ಅದ ನಮ್ಮ ಅಜ್ಜಿ ನನ್ ಕೊಟ್ಟು ಎಷ್ಟೋ ದುಡ್ಡುಗಳು ಕೊಟ್ಟು, ಅವ ನಮ್ಮ ಅಜ್ಜಿ ಕೊಟ್ಟಿದ್ದ ದುಡ್ಡುಗಳು ನಾನು ಯಾವತ್ತು ವ್ಯರ್ಥ ಮಾಡ್ತಿರಲಿಲ್ಲ. ಅವೇ ಇಟ್ಕೊಂಡು ಟ್ಯೂಷನ್ ಹಚ್ತಿದ್ದೆ, ಅವೇ ದುಡ್ಡುಗಳು ಟ್ಯೂಷನ್ ಕೊಡ್ತಿದ್ದೆ. ಬ್ಯಾಡಪ್ಪ ನಮ್ಮ ತಂದೆ ತಾಯಿಗರಿಗೆ ಎಲ್ಲಿ ಬೇಡ್ಲಿ, ಅವ್ರ ಎಲ್ಲಿ ಕೊಡ್ಬೇಕಂತೇಳಿ ಅವೆಲ್ಲ ಇಸ್ಕೊತಿದ್ದೆ. ಅಜ್ಜಿ ನಮ್ಗ ಸಾಕಷ್ಟು ಅನುಕೂಲ, ಏನ್ ಬೇಕಾದನ ಹೇಳಿದ್ರು ನನ್ಗೆಲ್ಲ ಯಾವತ್ತೂ ಇಲ್ಲ ಅಂತಿರ್ಲಿಲ್ಲ. ಯಾಕಪ್ಪ ಅಂತಂದ್ರ ಮೊಹಮ್ಮದ್ ಗೌಸ್ ಅಂತೇಳಿ ನಮ್ಮ ಅಜ್ಜನ ಹೆಸರು ಇದು, ಮೊಹಮ್ಮದ್ ಗೌಸ್. ನಮ್ಮ ಅಜ್ಜನ ಹೆಸರು ನಮ್ಗೆ ಇಟ್ಟುದ್ರಿಂದ ನಮ್ಮ ಅಜ್ಜಿ ನನ್ಗೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ನಮ್ಮ ತಂದೆಯವರು ಒಂದ್ 4 ರಿಂದ 5 ವರ್ಷದ ಚಿಕ್ಕವರಿದ್ದಾಗೆ ನಮ್ಮ ಅಜ್ಜ ತೀರ್ಕೊಂಡ್ರು. ಅಂತ ಕಡು ಬಡತನದ ಪರಿಸ್ಥಿತಿಯಲ್ಲೂ ಸಹಿತ ನಮ್ಮ ಅಜ್ಜ ತೀರ್ಕೊಂಡ್ ನಮ್ಮ ಅಜ್ಜಿ ಒಬ್ಬಾಕಿನೇ ನಮ್ಮ ಊರ್ ಬಿಳಿಗಿಯಿಂದ ನಮ್ಮ ಅಜ್ಜಿ ತವ್ರ ಮನಿ ಇದು ಹಳ್ಳದಗನ್ನೂರ್. ನಮ್ಮ ಅಜ್ಜಿ ತವ್ರ ಮನೆ ಹಳ್ಳದಗನ್ನೂರ್. ಇಲ್ಲಿ ಬಂದು ತವ್ರ ಮನೆ ಆಶ್ರಯದಲ್ಲಿ ಇಲ್ಲಿ ಬೆಳೆದ್ರು. ತವ್ರ ಮನೆಯವ್ರು ಯಾರ ಆಶ್ರಯನೂ ತಗೊಳಿಲ್ಲ, ಸ್ವಂತ ತಾನೇ ಅಲ್ಲೇ ಮನಿ ಮಾಡ್ಕೊಂಡು ಇಟ್ಕೊಂಡು ಚಿಕ್ಕ ಮಕ್ಕಳು, ನಮ್ಮ ಅತ್ತಿ ಒಬ್ಬಾಕಿ ನಮ್ಮ ಅಪ್ಪ ಒಬ್ಬ, ಇಬ್ಬರನ್ನ ತಕೊಂಡು ನಮ್ಮ ಮಕ್ಕಳನ್ನ ಸ್ವಲ್ಪ ದೊಡ್ಡರು ಮಾಡಿದ್ರು. ದೊಡ್ಡ ಮಾಡೋಣ ನಮ್ಮ ತಂದೆ ಬಾಂಬೆ ಒಳಗ ಒಂದು ಕಂಪನಿ ಒಳಗ ಹೋದ್ರು, ಅಲ್ಲೇ ದುಡಿತಿದ್ರು. ಆ ದುಡಿದು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ತಿಂಗಳ ನಮ್ಮ ತಂದೆ ಕಳಿಸ್ತಿದ್ರು ನಮ್ಮ ಆಯಿಗೆ ದುಡ್ಡು. ಆ ದುಡ್ಡು ಸಹಿತ ನಮ್ಮ ಆಯಿ ಉಳಿತಾಯ ಮಾಡಿ ಇಟ್ಕೊತ್ರು. ಜೊತೆಗೆ ನಮ್ಮ ಅಜ್ಜಂದ ಪೆನ್ಷನ್ ಏನ್ ಬರ್ತಿತ್ಲ ಅದು ಸಹಿತ ಉಳಿತಾಯ ಮಾಡ್ಕೊಂಡು, ಅವೆಲ್ಲವನ್ನು ದೊಡ್ಡವನ್ನು ಉಳಿತಾಯ ಮಾಡ್ಕೊಂಡು ಇವತ್ತಿನ ದಿನ ಏನೂ ಇರ್ಲಾರ್ದವ್ ನಾವು ಬ್ಯಾರೆ ಊರ್ದಿಂತ ಬಂದ್ ಕಿಶಿಂದ ಹಳ್ಳದಗನ್ನೂರ್ನಾಗ ನಾವು ಏನು ಇರ್ಲಾರ್ದವ್ರು ಜೀರೋ ಇದ್ದವ್ರು ನಾವು 30 ರಿಂದ 40 ಎಕರೆ ಇವತ್ತು ಜಮೀನು ಗಳಿಸೋಪ ಅಂತಂದ್ರ ಅದು ನಮ್ಮ ಆಯಿ ಆಶೀರ್ವಾದ ಅಂತೇಳಿ ನನ್ನ ಬಹಳ ಈ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗೈತಿ. ಅಂತ ಕಡು ಬಡತನದ ಪರಿಸ್ಥಿತಿಯಲ್ಲಿ ಒಬ್ಬ ವಿಧವೆ ಹೆಣ್ಮಗಳಾಗಿ ಏನೆಲ್ಲಾ ಕಷ್ಟ ನೋವುಗಳು ಎಲ್ಲಾ ಅನುಭವಿಸಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ರು. ಜೊತೆಗೆ ಅದೇ ತರನಾಗಿ ನಮ್ಮ ತಂದೆನು ನಮ್ಗೆ ಒಳ್ಳೆ ಶಿಕ್ಷಣ ಕೊಟ್ರು. ನಮ್ಮ ಅಜ್ಜಿದ್ ಒಂದೇ ಒಂದ್ ಆಸೆ ಇತ್ತು, ಏನಪ್ಪಾ ಅಂತಂದ್ರ ನೀ ಏನೇ ಮಾಡು ನಿನ್ ಸಪೋರ್ಟಿಗೆ ಇರ್ತೀನಿ, ನಾನು ಏನ್ ಬೇಡಿದ್ರು ಇರ್ತಿರ್ಲಿಲ್ಲ, ಏನ್ ಬೇಡಿದ್ರು ಇಲ್ಲ ಅಂತಿರ್ಲಿಲ್ಲ. ತಾತ್ಕಾಲಿಕ ಎಲ್ಲಿ ಕೊಡ್ಬೇಕಪ್ಪ ಹಿಂಗ್ ಬೇಯ್ತಿದ್ರು, ಏನ್ ಇದು ಮಾಡ್ತಿದ್ರು, ಹಠ ಮಾಡ್ತಿದ್ರು. ಮತ್ ಹಠ ಮಾಡಿ ನಾ ಏನಾರ ಇದು ಮಾಡಿದೆ ಅಂದ್ರ ನಾನ್ ಏನ್ ಬೇಡ್ತೀನಿ ದುಡ್ಡು ನಮ್ಗೆ ಕೊಟ್ಟೆ ಬಿಡೋರು. ಒಂದ್ ನಮ್ಮ ಅಜ್ಜಿ ಆಸೆ ಏನಿತ್ತು, ನಿನ್ ನನ್ಗೆ ಏನು ಬೇಡಪ್ಪ, ನಿನ್ ನೌಕರಿ ಆಗಬೇಕು, ನಿನ್ ಸರ್ಕಾರಿ ನೌಕರಿ ಆಗನ, ನನಗೊಂದು ನಿನ್ ಸೀರೆ ಕೊಡಿಸ್ಬೇಕು. ಅದೊಂದು ನಮ್ಮ ಅಜ್ಜಿ ಆಸೆ ಇತ್ತು. ದುರ್ದೈವಶಾತ್ ನಾನು ಎಷ್ಟು ದತ್ತದೃಷ್ಟದಿನೋ ನನಗ ಗೊತ್ತಿಲ್ಲ. ನನ್ನ ಬಳಿ ಅವಾಗ ನಮ್ಮ ಅಜ್ಜಿ ಇದ್ದಾಗ ನನ್ನ ಬಳಿ ಏನೂ ಇರ್ಲಿಲ್ಲ ನಾ ಕೊಡ್ಬೇಕಪ್ಪ ಅಂತಂದ್ರ. ಇವತ್ತ ನನ್ನ ಬಳಿ ಎಲ್ಲಾನು ಐತಿ, ಆದ್ರ ನಮ್ಮ ಅಜ್ಜಿ ಇಲ್ಲ ಅಂತಕ್ಕಂತ ನೋವು ನನ್ನ ಮನಸ್ಸಿನಾಗ ಇವತ್ತಿಗೂ ಅದು ಬಾಳ ಪದೇ ಕಾಡಕತ್ತೈತಿ ಇವತ್ತಿಗೂ. ಯಾಕಪ್ಪ ಅಂತಂದ್ರ ನಮ್ಮ ಅಜ್ಜಿ ನಾನು ಏನ್ ನೌಕರಿ ಮಾಡಿ ನಾನು ಬಂದಿರ್ತಕ್ಕಂತ ನನ್ ಸರ್ಕಾರಿ ನೌಕರಿನೂ ಸಿಕ್ತಿ, ನೌಕರಿ ಮಾಡಿದೆ. ನಾನು ನೌಕರಿ ಮಾಡೋಣ 2-3 ತಿಂಗಳಿಗೆ ಪಗಾರ ಆಯ್ತದು, 1.5 ಲಕ್ಷ ರೂಪಾಯಿ ಏನೋ ಪಗಾರ ಬಂತದು. ನಾ ದುಡ್ಡ ಕ್ಯಾಶ ತಗೊಂಬಂದೆ, ಕ್ಯಾಶ ತಗೊಂಡ್ ನನ್ ಮನ್ಯಾಗ ಇಟ್ಟೆ. ನಂದದ ಸ್ಯಾಲ್ರಿ ಬಂದ 3 ತಿಂಗಳಿಗೆ ಒಂದ್ 4-5 ವರ್ಷದ ಹಿಂದ್ಗಡೆ ನನ್ 3 ತಿಂಗಳ ಸ್ಯಾಲ್ರಿ ಬಂತು. ತಂದ್ ಕಿಸಿಂದ ನಮ್ಮ ಮನ್ಯಾಗ ಇಟ್ಟೆ. ನಮ್ಮ ಅಜ್ಜಿಗೆ ಏನಾರು ಮಾಡ್ಬೇಕಪ್ಪ ಅಂತಂದ್ರ ಅದು ಕೊರೋನಾದ ಸಂದರ್ಭ. ಅವಾಗ ನಂದು 3 ತಿಂಗಳ ಸ್ಯಾಲ್ರಿ ಬಂದಾಗ ನಮ್ಮ ಅಜ್ಜಿ ಅದ ನನ್ ಸ್ಯಾಲ್ರಿ ತಂದ್ ಇಟ್ಟಿದ್ದ ಒಂದ್ 8 ಬೇಡ 15 ದಿನದಾಗ ನಮ್ಮ ಅಜ್ಜಿಯರ್ ತೀರ್ಕೊಂಡ್ರು. ಒಂದ್ ನೋವಿನ ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಅಜ್ಜಿಗೆ ನಾನು ಬಂದಿರ್ತಕ್ಕಂತ ದುಡ್ಡಿನಾಗ ನಮ್ಮ ಅಜ್ಜಿಗೆ ಒಂದ್ ರೇಷ್ಮೆ ಸೀರೆ ಕೊಡ್ಸಂದಿದ್ಳು. ಆ ಮಹಾತಾಯಿಗೆ ನನ್ನ ರೇಷ್ಮೆ ಸೀರೆಯನ್ನು ಕೊಡ್ಸೋದಾಗ್ಲಿಲ್ಲ, ಬದಲಿಗೆ ಅವ್ನ ಏನ್ ತಂದು ಇಟ್ಟಿದಲ್ಲ ಆ ದುಡ್ಡ ನಮ್ಮ ಆಯಿ ಅಂತ್ಯಕ್ರಿಯೆಗೆ ಬಳಸಿದೆ ಅಂತಕ್ಕಂತ ನೋವು ನನ್ನ ಮನಸ್ಸಿನಾಗ ಇವತ್ತಿಗೂ ಅದು ಬಹಳ ಪದೇ ನನ್ನ ಮನಸ್ಸಿನಾಗ ಇವತ್ತಿಗೂ ಸುಮ್ಕೋತ್ರು ಕಾಣ್ತೈತಿ. ಸೀರೆ ಕೊಡಿಸ್ಲಾರ್ದು ನಮ್ಮ ಅಜ್ಜಿ ಅಂತ್ಯಕ್ರಿಯೆಗೆ ಆ ದುಡ್ಡು ಬಳಸುವಂತ ಪರಿಸ್ಥಿತಿ ನನಗ್ ನಿರ್ಮಾಣ ಆಯ್ತು. ಯಾಕಪ್ಪ ಅಂತಂದ್ರೆ ನಾ ಬೆಳೆದಿಲ್ಲ ಹೆಂಗ ಬೆಳೆದಿನ ಅಂತಕ್ಕಂತ ಹಾದಿಯನ್ನ ನಾನು ನೆನ್ಸ್ಕೋಬೇಕು. ಅದು ಮನುಷ್ಯತ್ವ ಮಾನವೀಯತೆಯ ಲಕ್ಷಣ. ಅಂತವೆಲ್ಲ ನೋವುಗಳು ಅನುಭವಿಸಿ ನಮ್ಗೆಲ್ಲಾ ಎಷ್ಟು ಕಷ್ಟಗಳು ಅನುಭವಿಸಿ ಬೆಳೆಸಿದ ನಮ್ಮ ತಾಯಿ ನಮ್ಮ ಅಜ್ಜಿಗೆ ಒಂದ್ ಸೀರೆ ಕೊಡಿಸ್ಲಿಲ್ಲ ಆಗ್ಲಿಲ್ಲಪ್ಪ ನನ್ಗ ಅಂತಕ್ಕಂತ ನೋವು ನನ್ನ ಮನಸ್ಸಿನಾಗ ಇವತ್ತಿಗೂ ಕಾಡಕತ್ತೈತಿ. ಇಲ್ಲ ಸರ್, ತಮ್ಮ ಸಹೋದರ ಅಂದ್ರೆ ತಮಗೆ ಹೆಮ್ಮೆ ರೀ? ಸಹೋದರನ ಹಿನ್ನೆಲೆ
ಅಲ್ಲ ನಿಮ್ಮ ಸಹೋದರ ಅಂದ್ರೆ ನಿಮ್ಗೆ ಹೆಮ್ಮೆ ಏನು ಸರ್? ಹೌದು, ಹೆಮ್ಮೆ. ನಮ್ಮ ಸಹೋದರರು ಅಂದ್ರೆ ನನಗೆ ಹೆಮ್ಮೆ. ಇವತ್ತಿಗೂ ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾವು ಸಹೋದರರು ನಾವು ಯಾರು ಬೇರೆ ಇಲ್ಲ. ಯಾಕಪ್ಪ ಅಂತಂದ್ರ ನಮ್ ಇನ್ನೊಬ್ಬ ಸಹೋದರ ಅವನು ಸರ್ಕಾರಿ ನೌಕರಿಯಲ್ಲಿದ್ದಾನೆ, ನನಗೆ ಚಿಕ್ಕವನು. ಶುಶ್ರೂಷಾಧಿಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇನ್ನೊಂದು BE ಸಿವಿಲ್ ಮುಗ್ದಿದೆ. ಅದರ ಜೊತೆಗೆ ಇನ್ನೊಬ್ಬ ಮೆಡಿಕಲ್ ಆಫೀಸರ್ MBBS. ಹೆಮ್ಮೆ ಅನಿಸ್ತೈತಿ. ಯಾಕಪ್ಪ ಅಂತಂದ್ರ ನಮ್ಮ ತಂದೆ ದುನ್ಯಾ ಜಮೀನಿತ್ತು. ಅವಾಗೆಲ್ಲ ಆಗತಾನೆ ಅವಾಗ ಬರಗಾಲದಂತ ಪರಿಸ್ಥಿತಿ ಗಂಭೀರ ಇತ್ತು. ಯಾರೇನ್ ಮಾಡಕ್ ಮಗ್ಲೂರು, ಕೋಲಾರ. ಅವಾಗೆಲ್ಲೇ ಕೋಲಾರ ಮುನ್ಗಡೆ ಪುನರ್ವಸತಿ ಕೇಂದ್ರ ಕೋಲಾರ ಆಗಿತ್ತು. ಸಿಕ್ಕಾಪಟ್ಟೆ ದುಡ್ಡು ಬಂದಿದ್ದು ಕೋಲಾರದವ್ರಿಗೆ. ಅವ್ರೇನ್ ಮಾಡಿದ್ರು, ಕಡಿಮೆ ಕಿಮ್ಮತ್ತಿದ್ದು ಜಮೀನ್ ಡಬಲ್ ರೇಟ್ ಮಾಡಿದ್ರು ಅವ್ರು. ಅವಾಗ ಆಶೆಗ್ ಜನ ಬಿಡಪ್ಪ ಇಟ್ಟು ದುಡ್ಡು ಬರ್ತಾವ, ಯಾಕೆ ಬಿಡುದು, ಜಮೀನ್ ಇಟ್ಕೊಂಡ್ರೆ ಏನ್ ಮಾಡೋದು, ಒಂದ್ ಚೀಲ್ ಜೋಳ ಬಿಡಂಗಿಲ್ಲ ಅಂತೇಳಿ ಊರಾಗ ಎಲ್ಲಾರು ಜಮೀನ್ ಮಾರಿದ್ರು. ಆದ್ರ ನಮ್ಮ ತಂದೆ ಒಬ್ಬನೇ ಮಗ. 30-40 ಎಕರೆ ಜಮೀನ್ ಇದ್ರು ಸಹಿತ 1 ಎಕರೆ ಜಮೀನು, 1/2 ಎಕರೆ ಜಮೀನ್ ಮಾರ್ಲಿಲ್ಲ ನಮ್ಮ ತಂದೆ. ಅವೆಲ್ಲಾನು ಉಳಿಸ್ಕೊಂಡು ಬಂದ್ರು. ಎಷ್ಟೋ ಕಷ್ಟಗಳು ಅನುಭವಿಸಿದ್ರು, ಎಷ್ಟೋ ನೋವು ಅನುಭವಿಸಿದ್ರು. ಯಾಕೆ ನಮ್ಮ ತಂದೆ ಒಬ್ಬನೇ ಮಗ, ಬೇಕಾದಂಗ ಜಮೀನ್ ಮಾರಿ ಕಾರ್ ತಗೋಬಹುದು, ಐಷಾರಾಮಿ ಜೀವನ ಸಾಗಿಸಬಹುದಾಗಿತ್ತು. ಆದ್ರ ಮಾಡ್ಲಿಲ್ಲ. ಆದ್ರ ನಮ್ ತಂದೆ ನಮ್ಗೆ ಶಿಕ್ಷಣ ಕಲ್ಸ್ಯಾರೋ ಇಲ್ಲೋ ಅದು ದೊಡ್ಡದ್ ಮಾಡೋದಿಲ್ಲ. ಬರೀ ಶಿಕ್ಷಣ ನಮ್ಮ ತಂದೆ ನಮ್ಗ್ ಕಲ್ಸಿದ್ರಂದ್ರ ನಾನು ಯಾವ್ದೋ ಒಂದು ಮೂಲೆಯಲ್ಲಿ ಒಂದ್ ಸರ್ಕಾರಿ ನೌಕರಿ ಮಾಡ್ಕೊಂಡು ನಾನು ಇದ್ದು ಬಿಡ್ಬೋದಾಗುತ್ತೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಿದ್ರಿಂದಲೇ ನಾನು ಇವತ್ತಿನ ದಿನ 4 ಜನರಲ್ಲಿ ಮಧ್ಯದಲ್ಲಿ ಗುರ್ಸ್ಕೊಂಡಿನ ಅಂತಕ್ಕಂತ ಹೆಮ್ಮೆ ನನ್ನ ಮನಸ್ಸಿನಾಗ ಬಾಳ ಐತಿದೆ. ಗುಳಪ್ ಮುತ್ಯಾರ ಅಂದ್ರ ತಮ್ಗೇನು ಅಚ್ಚುಮೆಚ್ಚು? ಹೌದು, ಗುಳಪ್ ಮುತ್ಯಾರನ್ನ ನಾನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನ್ಸ್ಕೊಳ್ಬೇಕು. ಯಾಕಪ್ಪ ಅಂತಂದ್ರ ಗುಳಪ್ ಮುತ್ಯಾರು ನನ್ನ ಬೆಳವಣಿಗೆಗೆ ಅವರು ಸಹಿತ ಒಂದು ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಗುಳಪ್ ಮುತ್ಯಾರು ನಮ್ಮ ಅಪ್ಪರ ದೋಸ್ತಿ ಹೆಂಗಪ್ಪ ಅಂದ್ರ ಅವ್ರು ಬಿಟ್ಟು ಅವ್ರು ಇರ್ತಿರ್ಲಿಲ್ಲ, ಅವ್ರು ಬಿಟ್ಟು ಅವ್ರು ಇರ್ತಿರ್ಲಿಲ್ಲ. ಗುಳಪ್ ಮುತ್ಯಾರು ನಮ್ಮ ಅಪ್ಪರು ಇಲ್ಲಿ ಬಿಜಾಪುರ್ಗೆ ಬಂದಾಗ ಗುಳಪ್ ಮುತ್ಯಾರು ಅವ್ರ ಜೊತೆ ಬರ್ತಿದ್ರು. ಇಬ್ರು ಸೇರೇ ಬರ್ತಿದ್ರು. ನಮ್ಮ ಅಪ್ಪನ ಬಲ್ಲಿ ದುಡ್ಡು ಏನ ಎದಕ್ಕರ ಬೇಡ್ತಿದ್ದ, ಹಠ ಮಾಡ್ತಿದ್ದೆ ಚಿಕ್ಕವ. ಹೈಸ್ಕೂಲ್ ಅದೇ ಚಿಕ್ಕವ, ಇಲ್ಲ ಸ್ಕೂಲ್ದಾಗ ಅದಕ್ ಬೇಡ್ಯಾರ ದುಡ್ಡ ಅಂತೇಳಿ ಹಠ ಮಾಡ್ತಿದ್ದೆ. ಅವ್ರು ಎಲ್ಲಿದ್ ಕೊಡ್ಬೇಕು, ಇಲ್ಲಪ್ಪ ನಾ ಮುಂದಿನ ವಾರ ಕೊಡ್ತೀನಿ, ಇದು ಕೊಡ್ತೀನಿ, ನಾನೇನ್ ಕೊಡ್ತೀನಿ ಅಂತ ಎಲ್ಲಾರ ಅನ್ನಬೇಕು. ಅವ್ರು ಎಲ್ಲಿದ್ ಕೊಡ್ಬೇಕು ಹೇಳ್ತಿದ್ರು ನಮ್ ತಂದೆ. ಅವಾಗ ಗುಳಪ್ ಮುತ್ಯಾರು ನಮ್ ತಂದೆ ಸ್ವಲ್ಪ ಮರಿಯಾಗನ ಹೇಳ್ಬೇಡ, ನಿಮ್ಮ ಅಪ್ಪಗ್ ಹೇಳ್ಬೇಡ ಅಂತ ಹೇಳಿ ನನ್ ಕಿಶದಾಗ ದುಡ್ಡು ತುರ್ಕ್ ಹೋಗಿದ್ರು ಅವ್ರು. ಇದು ನಾನು ಎಂದಿಗೂ ಮೆರಂಗಿಲ್ಲ ಋಣ. ನಾನು ಅವ್ರ ಏನ ದೇವಸ್ಥಾನ ಕಟ್ಟಾಕತ್ತಾರ ಇವತ್ತ, ಆ ದೇವಸ್ಥಾನದ ನನ್ನ ಏನೇ ಕೆಲ್ಸ ಇರ್ಲಿ, ಅದಕ್ಕೆ ಅದ್ರದ್ದು ಏನೇ ಬೇಕಾದಿರ್ಲಿ ಅದ್ರ ಬೆನ್ನೆಲುಬಾಗಿ ನಿಂತಿನಂತ ನಾ ದೇವ್ರ ಸಾಕ್ಷಿಯಾಗಿ ನಾ ನಿಂತಿನಂತಕ್ಕಂಥ ಹೆಮ್ಮೆ ನನಗೈತೆ ಅದ. ಯಾಕಪ್ಪ ಅಂತಂದ್ರೆ ಅವ್ರದ್ದೊಂದು ಕನಸದು. ಬೀರಲಿಂಗೇಶ್ವರ ದೇವಸ್ಥಾನ ಆಗ್ಬೇಕು, ಅದ್ರ ಮಗ್ಳು ಸಮುದಾಯ ಭವನ ಆಗ್ಬೇಕಂತಕ್ಕಂತ ಅವ್ರ ಕನಸು. ಅವ್ರ ಮಗ ಇವತ್ತಿಗೂ ಸಿದ್ಧ ಪೂಜಾರಿ ಅವ್ರ ಅದಾರ. ಅವ್ರದ್ದು ಯಾವ್ದೇ ಒಂದು ಕಾರ್ಯ ಇರ್ಲಿ, ಏನೇ ಇರ್ಲಿ, ಅವ್ರು ಹಾಕಿರ್ತಕ್ಕಂತ ಅವುಗಳನ್ನ ನಾನು ಇವತ್ತಿಗೂ ದಾಟಂಗಿಲ್ಲ. ಯಾಕಪ್ಪ ಅಂತಂದ್ರ ಅವ್ರು ಅಷ್ಟೊಂದು ನಮಗೂ ಸಹಿತ ಬೆನ್ನೆಲುಬಾಗಿ ನಿಂತಾರ. ಅದ್ರ ಜೊತೆಗೆ ನಾವು ಸಹಿತ ಅವ್ರ ಬೆನ್ನೆಲುಬಾಗಿ ನಿಂತೇವು. ಇವತ್ತಿಗೂ ಯಾವಾಗ ಗುಳಪ್ ಮುತ್ಯಾರ ಅವರು ತೀರ್ಕೊಳ್ಳುವಂತ ಸಂದರ್ಭದಾಗ ನಮ್ಮ ತಂದೆ ನೆನೆಸ್ತಿದ್ರಂತವ್ರು. ನಮ್ಮ ತಂದೆಯವ್ರು ಅವಾಗ ಸಾಂಗ್ಲಿಗ್ ಹೋಗಿದ್ರಂತ. ಹೋದಾಗ ನಮ್ ತಂದೆ ಕೇಳಿದ್ರಂತ ಸಿದ್ಧ ಪೂಜಾರಿ ಅವ್ರು, ಎಲ್ಲದ ರಶೀದ್ ಎಲ್ಲದಾನ ಅಂತೇಳಿ ಕೇಳಿದ್ರಂತ. ಇಲ್ಲೇ ರಾಮಕೃಷ್ಣ ಹಾಸ್ಪಿಟಲ್ದಾಗ ಅವ್ರು ಅಡ್ಮಿಟ್ ಇದ್ದಾಗ ಅವಾಗ ನಮ್ಮ ಅಪ್ಪರ್ ಫೋನ್ ಹಚ್ಚಾರ ಅವರು. ಅದು ಮಹಾರಾಷ್ಟ್ರ ಅವಾಗ ನೆಟ್ವರ್ಕ್ ಹೋಗ್ತಿರ್ಲಿಲ್ಲ, ನಾಟ್ ರೀಚಬಲ್ ಬಂದಿತ್ತದು. ಆಮೇಲೆ ಕರ್ನಾಟಕ ಬಾರ್ಡರ್ ಬಡಾನ ಫೋನ್ ಬಂದೆ ಹತ್ತೈತೆ ಅವ್ರಿಗೆ. ಹಿಂಗ ಅಪ್ಪ ನೆನ್ಸಕತ್ತ ನಮ್ಮ ಅಮ್ಮ ನಿನ್ಗ ಬಾಳ ಬಾ ಅಂತ ಹೇಳಿ ಸಿದ್ಧ ಪೂಜಾರಿ ಅವ್ರು ಹೇಳಿದ್ರಂತ. ಅವಾಗ ನಮ್ಮ ತಂದೆಯವರು ಆಸ್ಪತ್ರೆಗೆ ಬಂದ್ರಂತ. ಆಸ್ಪತ್ರೆಗೆ ಬರಾಣ ಅವಾಗ ಏನ್ ಮಾಡಿದ್ರಂತ, ನಮ್ಮ ಅಪ್ಪನ ಕೈ ಹಿಡಿದ್ ಸಿದ್ಧ ಪೂಜಾರಿ ಕೈ ಹಾಕಿ ನನ್ ಮುಗಿತಪ್ಪ ಅಂತೇಳಿ ಪ್ರಮಾಣ ಮಾಡಿ ತಮ್ಮ ಜೀವ ಬಿಟ್ಟಿರತ್ತ. ಇವತ್ತಿಗೂ ಸಿದ್ಧ ಪೂಜಾರಿ ಅವರು ನಮ್ಮ ತಂದೆಯವ್ರು ಹಾಕಿರ್ತಕ್ಕಂಥ ಅವುಗಳನ್ನು ಇವತ್ತಿಗೂ ದಾಟಂಗಿಲ್ಲ. ಅವ್ರ ತಂದೆಗೆ ನಿಷ್ಠರಾಗಿ ಇವತ್ತಿಗೂ ಅದಾರ ಅವ್ರು. ಅದ ಐಡಿ ಶೇಖದಾರ್ ಅವ್ರು ಬಹಳ ಹತ್ತಿರದಿಂದ ಇದ್ದವರು ಅನ್ನೋದೊಂದು ಮಾತು ಕೇಳ್ತಿದ್ದೆ ಸರ್. ಐಡಿ ಶೇಖದಾರ್ ಅವರು ನಮ್ಮ ತಂದೆಯವ್ರಿಗೆ ಬಹಳ ಹತ್ತಿರದವ್ರು, ನಮಗೂ ಬಹಳ ಹತ್ತಿರದವ್ರು. ಯಾಕಪ್ಪ ಅಂದ್ರ ಅವರು ಒಳ್ಳೆಯ ಒಂದು ಸರಳ ಸಜ್ಜನಿಕೆ ಸ್ವಭಾವದವ್ರು. ಅವರು ಒಂದು ಸಮಾಜದವ್ರು ಇರ್ಬೋದು, ನಾವೊಂದು ಸಮಾಜದವ್ರು ಇರ್ಬೋದು. ಅವರು ಶೀಲ್ವಂತ ಬಣಿಜಿಗ ಸಮಾಜದಕ್ಕೆ ಸೇರಿದವ್ರು ಇರ್ಬೋದು, ನಾವು ಮುಸಲ್ಮಾನರಾಗಿರ್ಬೋದು. ಐಡಿ ಶೇಖದಾರ್ ಮುತ್ಯಾರು ಯಾರೋ ಒಬ್ರು ಊರಾಗ ಅಡ್ಡಾಡಿದ್ರಂದ್ರ, ನೋಡು ರಶೀದ್ ಹವಾಲ್ದಾರ್ನ ಮಕ್ಳು ನೋಡ್ ಕಲೀರು, ರಶೀದ್ ಹವಾಲ್ದಾರ್ನ ಮಕ್ಳು ನೋಡ್ರು ಹೆಂಗದಾರ, ಎಷ್ಟು ಸಂಸ್ಕಾರವಂತರದಾರ, ಎಷ್ಟು ಭಯ ಭಕ್ತಿಲಿ ಇರ್ತಾರ. ಈ ತರ ನಮ್ಮನ್ನೆಲ್ಲಾ ಇದು ಮಾಡ್ತಿದ್ರು. ಮತ್ತ ಆಮೇಲೆ ನಮಗ್ ಪ್ರೇರೇಪಿಸ್ತಿದ್ರು. ಇಲ್ಲಪ್ಪ ನೀನ್ ಬಾಳ ಇದು ಮಾಡಕತ್ತಿ, ನಿಮ್ ತಂದೆ ಬಾಳ ಕಷ್ಟಪಟ್ಟಾನ, ನಿಮ್ ತಂದೆ ಕಷ್ಟ ಬಾಳ ನೋಡ್ತೇವ್, ನೀವ್ ಒಂದ್
ಉನ್ನತ ಮಟ್ಟಿಗೆ ಬೆಳಿಬೇಕಪ್ಪ ಅಂತ ಹೇಳಿ ನಮಗೂ ಬಹಳ ಒಂದು ಪ್ರೋತ್ಸಾಹ ನೀಡ್ತಿದ್ರು ಅವರು. ಶೇಖದಾರ್ ಮುತ್ಯಾರು ಹೇಳ್ತಿದ್ರು, ನಿಮ್ ತಂದೆ ಬಾಳ ಕಷ್ಟ ಪಡ್ತಾನಪ್ಪ, ನಿಮ್ಗೆಲ್ಲಾ ಈ ಮಟ್ಟಕ್ಕೆ ಕೆಲ್ಸ ಆಕತ್ತಾನ, ನಿಮ್ಗೆ ಈ ಮಟ್ಟ ಎಲ್ಲಾ ನೋವು ಉಂಡು ನಿಮ್ ತಂದೆ ನಿಮ್ ಕೆಲ್ಸ ಆಕತ್ತಾನ, ನಿಮ್ ತಂದೆ ಹೆಸರು ತರಬೇಕು ನೀವು. ನನಗ್ ಹೇಳ್ತಿದ್ರು, ನೋಡಪ್ಪ ನೀ ಅಲ್ಲಾರ ಅವಲ್ದಾರ, ನೀ ಏನ್ ಮುಂದ್ ಮಾಡ್ತೀವೋ ಗಿರ್ತೀವೋ ಗೊತ್ತಿಲ್ಲ, ನಿಮ್ಮಪ್ಪ 4 ಮಂದಿ ಆಗಿದ್ದಾವ್. ನಮ್ಮ ಸಮಾಜ ಹಿಡ್ಕೊಂಡ್ ಉಳ್ದಿದ್ದೆಲ್ಲ ಪಂಚಮಸಾಲಿ ಸಮಾಜದವರಾಗ್ಲಿ ಊರ್ ಗೌಡ್ರಾಗ್ಲಿ ಎಲ್ಲಾರ್ದು ನ್ಯಾಯ ನಿಮ್ಮ ಅಪ್ಪ ನಿತ್ ಮಾಡ್ತಾನ. ಊರಾಗ ಏನೇ ಇದ್ರು ಯಾವ್ದೋ ಒಂದ್ ಅಂತ್ಯ ಸಂಸ್ಕಾರ ಯಾವ್ದೋ ಇದ್ರು ಪೂರಾ ಮುಗಿಮಠ ನಿತ್ ನಿಮ್ಮಪ್ಪ ಮಾಡ್ತಾನ. ಇಂತ ಸಮಾಜ ಸೇವೆ ಒಳಗ್ ಗುರ್ತಿಸ್ಕೊಂಡವ್ ನಿಮ್ಮಪ್ಪ ಎಲ್ಲೇ ಹೋದ್ರು ಇವನು ಮಗಪ್ಪ ಹಿಂಗನ್ನು ಹಂಗ ಬೆಳೆದನ್ನುವಂಗ ಹೆಸರು ಮಾಡ್ಬೇಕು ನೀ ಅಂತೇಳಿ ಒಂದು ಐಡಿ ಸಿಗದ ಮುತ್ತರ ಒಂದ್ ಮಾತು ಹೇಳಿದ್ರು ನನಗ. ಆ ಮಾತು ಇವತ್ತಿಗೂ ನೆನಪೈತಿ. ಅವ್ರ ಇದ್ರಂದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ರು ಅದ್ ದೇವ್ರೇ ಬಲ್ಲ. ಅದ ದುರ್ದೈವ ಅವರು ಒಂದ್ 5-7-8 ವರ್ಷ ಹಿಂದ್ಗಡೆ ತೀರ್ಕೊಂಡ್ರು. ಅವ್ರಿಗೆ ಸಹಿತ ನಾನು ಈ ಸಂದರ್ಭದಲ್ಲಿ ನೆನೆಸ್ಲೇಬೇಕಾಗ್ತದೆ. ನೀವು ಸಾಕಷ್ಟು ನಿಮ್ದಾದಂತ ಅಭಿಮಾನಿಗಳು ಹೊಂದಿರೋ ಅನ್ನೋದು ಮಾತು ಕೇಳ್ಬರ್ತದೆ ಸರ್. ಅಭಿಮಾನಿ ಅನ್ನೋಕ್ಕಿಂತಲೂ ಅಭಿಮಾನ ಅಲ್ಲ, ಅವರೆಲ್ಲ ನನ್ನ ಸಹೋದರರು, ನನ್ನನ್ನೆಲ್ಲ ಬೆಳೆಸಿದವ್ರು ಅವರೆಲ್ಲ, ನನ್ನನ್ನೆಲ್ಲ ಕೊಂಡಾಡಿದವರು ಅವರು ಎಲ್ಲ, ನಾನು ಎಲ್ಲೇ ಹೋದ್ರು ನನ್ನ ಹುರಿದುಂಬಿಸಿದವ್ರು ಅವರೆಲ್ಲ. ನನ್ನ ಅಭಿಮಾನಿಗಳು ಅನ್ನಂಗಿಲ್ಲ ಅವರು. ಅವ್ರು ನನ್ನೆಲ್ಲ ಸಹೋದರರು, ಅಂತಂಬ್ರು, ನನ್ನ ತಂದೆ ಸ್ಥಾನದಲ್ಲಿ ಇದ್ದವರು, ನನ್ನ ಕಾಕಾಗಳು, ನನ್ನ ಮಾಮಾಗಳು, ನನ್ನ ಬಾಬಾಗಳು, ಅವ್ರೆಲ್ಲರೂ ನನ್ನ ಸಹೋದರರು ಇದ್ದಂಗ, ನನ್ನ ತಾಯಂದಿರು ಇದ್ದಂಗ ಅವ್ರೆಲ್ಲರೂ ನನ್ನ ಅಭಿಮಾನಿಗಳು ಅಂತೇಳಿ ನಾನು ಅವ್ರಿಗೆ ಅನ್ನಂಗಿಲ್ಲ. ಯಾಕಂದ್ರೆ ನನಗೆ ಎಲ್ಲೇ ಯಾವುದೇ ಒಂದು ವೇದಿಕೆಗೆ ಹೋಗ್ಲಿ, ನಾನು ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ, ನಾನು ಏನೇ ಮಾಡ್ಲಿ, ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ದವ್ರು ಇರ್ಲಿ, ಏನೇ ಇರ್ಲಿ, ಮೊಹಮ್ಮದ್ ಗೋಸ್ ಬಂದಾನಪ್ಪ ಅಂತಂದ್ರೆ ಮುಗಿದು ಮೊಹಮ್ಮದ್ ಗೋಸ್ ಮಾತಾಡ್ತಾನಪ್ಪ ಅಂತಂದ್ರೆ ಎಷ್ಟೋ ಜನ ಕಾರ್ಯಕ್ರಮಕ್ಕೆ ಬರ್ತಾರ. ಅಂದ್ರ ಅವ್ರೆಲ್ಲ ಬೆಳೆಸಿದ ಒಂದು ಸಸಿ ನಾನು ಅಷ್ಟೇ. ನಾ ಹಿಂಗದೀನಿ ಅಂತೇಳಿ ನಾನು ಗರ್ವ ಪಡುವ ಮನುಷ್ಯ ಅಲ್ಲ. ನನಗೆ ಅದ್ರ ಗರ್ವದ ಅವಶ್ಯಕತೆನೂ ಇಲ್ಲ. ಅವ್ರೆಲ್ಲಾರು ನನಗೆ ಹುರಿದುಂಬಿಸಿದ್ರೆ, ಅವ್ರೆಲ್ಲಾರು ನನಗೆ ಸಪೋರ್ಟ್ ಕೊಟ್ಟಿದ್ರಿಂದಲೇ ನಾನು ಇವತ್ತಿಗೆ ಈ ಮಟ್ಟಿಗೆ ಬೆಳೆದಿದ್ದು. ನೀವು ಫೋನಲ್ಲಿ ಸದ್ಯ ಎಷ್ಟು ಕಾಂಟ್ಯಾಕ್ಟ್ ನಂಬರ್ ಅದ ಸರ್? ನನ್ನ ಫೋನಲ್ಲಿ ಇವಾಗ ಸದ್ಯಕ್ಕೆ 5,000 ಇರ್ಬೋದು. ಫೇಸ್ಬುಕ್ ಒಳಗೆ ಎಷ್ಟು ಸ್ನೇಹಿತರು ಅಂದ್ರಿ ಸರ್? ಫೇಸ್ಬುಕ್ದಾಗ ಬಾಳ ಇದಾರೆ ಸಿಕ್ಕಾಪಟ್ಟಿ. ಮೊದ್ಲು ಒಂದ್ ಅಕೌಂಟ್ದಾಗ 10-15 ಸಾವಿರ ಫಾಲೋವರ್ಸ್ ಇದ್ರು. ಈಗ ಒಂದ್ ಅಕೌಂಟ್ದಾಗ ಒಂದ್ 6-7 ಸಾವಿರ ಅದಾರ. ಒಂದ್ ಅಕೌಂಟ್ ಅದು ಬಂದ್ ಆಗಿತ್ತು. ಮತ್ತ ಅದನ್ನ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಹೊರತುಪಡಿಸಿದ್ರು. ಇವತ್ತು ಬಿಜಾಪುರದಾಗ ಇದೇ ಮೂಲೆಯಾಗ ಇದೇ ಏರಿಯಾದಾಗ ಹೊಂಟಿನಪ್ಪ ಅಂತಂದ್ರು ಯಾರೋ ಮೊಹಮ್ಮದ್ ಗೌಸ್ ಸವಾಲ್ದಾರಪ್ಪ ನಮ್ಮ ಅಂತೇಳಿ ನಿಂತು ಮಾತಾಡ್ಸೋ ಮಟ್ಟಿಗೆ ಒಂದ್ ನಾನು ಬೆಳೆದಿನ ಅನ್ನುವಂತ ಒಂದು ಹೆಮ್ಮೆ ನನಗೈತಿ. ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಿಗೆ ಇವತ್ತು ನನ್ನ ಈ ಭೂಮಿ ಮೇಲೆ ಇರಬಹುದು, ಆದ್ರೆ ನಾಳೆ ನಾನು ಇರದೇ ಇರಬಹುದು. ಆದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಯಾವತ್ತೂ ಈ ಭೂಮಿ ಮೇಲೆ ಶಾಶ್ವತವಾಗಿರ್ಬೇಕಂತ. ಹಂಗ ನಾವು ಸಮಾಜಮುಖಿಯಾಗಿ ಬೆಳಿಬೇಕು ಮನುಷ್ಯ. ಇವತ್ತು ನನ್ನ ಪರೋಪಕಾರಿಯಾಗಿರ್ಬೇಕಂತ ಹೇಳಿ ಆ ಮನುಷ್ಯ ಯಾವತ್ತಿಗೂ ನನ್ನ ಕೈಲಾದಷ್ಟು ಆಗ್ಲಿ, ನನ್ನ ಕೈಲಿ ಎಷ್ಟ್ ಆಕೈತಿ, ಒಂದ್ ಬಡ್ರು ಇರ್ಲಿ, ಅವ್ರ ಅನಾಥರು ಇರ್ಲಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದಂತಕ್ಕಂಥ ಹೆಮ್ಮೆ ಇದೆ. ಅದು ಯಾಕಂದ್ರೆ ನಮ್ಮ ತಂದೆ ಇದು ಹಿಡ್ಕೊಂಡೇ ಬಂದಿದ್ದು, ನಮ್ಮ ಅಜ್ಜಿ ಇದು ಹಿಡ್ಕೊಂಡೇ ಬಂದಿದ್ ನಾವು. ಯಾರೇ ನಮ್ಮ ಮನೆಗೆ ಬಂದ್ರೆ, ಯಾರೇ ಬಂದ್ರು ಅವ್ರಿಗೆ ಹಂಗೆ ಕಾಲಿಗೆ ಇಲ್ಲಿ ಕಳ್ಸಂಗಿಲ್ಲ ನಾವು. ಯಾವತ್ತು ಅದೊಂದು ನಮ್ದ ಇದು ಐತಿ. ಅದೇ ಪೂರ್ವ ಜನ್ಮದ ಪುಣ್ಯ ನಮಗ್ ತಟ್ಟೈತಿ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನೀವು ಯಾವ್ದೋ ಒಂದು ಸಭೆ ಒಳಗೆ ನಿಂತು ಮಾತನಾಡಕತ್ತಿರಲ್ಲ, ಭಾಷಣ ಮಾಡಕತ್ತಿರಲ್ಲ, ಗಣ್ಯಾತಿ ಗಣ್ಯರು ರಾಜಕೀಯವರು ತಲೆ ತೂಗಿದ ಸಂದರ್ಭ ಮೂಡಿದ ಅನ್ನೋದು ಮಾತು ಕೇಳಿ ಬಂದೆ ಸರ್. ಹೌದಾಗೈತಿ. ತಲೆ ತೂಗಿರ್ತಕ್ಕಂತ ಸಂದರ್ಭ ಸಾಕಷ್ಟು ಸರಿ ಆಗೈತಿ. ಅದು ಗಾಡ್ ಗಿಫ್ಟ್ ಅಂತ ಹೇಳಿ ಬಯಸ್ತೀನಿ ನಾನು ಅದನ್ನ. ಯಾಕಪ್ಪ ಅಂದ್ರೆ ನನ್ನ ಮ್ಯಾಲಿ ದಯಾಮಯಿ, ಕರುಣಾಮಯಿ, ಜಗದ್ದೊಡೆಯನಾದ ಅಲ್ಲಾಹ, ಆ ಪರಮಾತ್ಮ ಭಗವಂತನ ಆಶೀರ್ವಾದ, ಜೊತೆಗೆ ನಾನು ನಂಬಿರ್ತಕ್ಕಂಥ ನನ್ನ ಆರಾಧ್ಯ ದೈವ ಹಜರತ್ ಖ್ವಾಜಾ ಗರೀಬ್ ನವಾಜ್ ಮೈನುದ್ದೀನ್ ಚಿಸ್ತಿ ಅಜ್ಮೀರ್ ದರ್ಗಾ ಶರೀಫ್, ಅದರ ಜೊತೆಗೆ ನನ್ನ ರೋಡ್ ಮಾಡೆಲ್ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಒಬ್ಬ ಅಪ್ಪಟ ಅಭಿಮಾನಿ, ಒಬ್ಬ ಅನುಯಾಯಿ ನಾನು. ನಾನು ಯಾವುದೇ ಕಾರ್ಯಕ್ರಮವನ್ನು ಹೋದ್ರು, ಯಾವುದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ್ರು ಅಣ್ಣ ಬಸವಣ್ಣನವರ ಹೆಸರನ್ನ ತಗೊಳ್ಳದೆ ನಾನು ಯಾವ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನು ಪ್ರಾರಂಭಿಸುವುದೇ ಇಲ್ಲ. ಅಣ್ಣ ಬಸವಣ್ಣನವರ ಹೆಸರದ ಜೊತೆಗೆ ಬಸವಣ್ಣನವರ ಒಂದು ವಚನವನ್ನ ಪ್ರಸ್ತಾಪ ಮಾಡಿಯೇ ನನ್ನ ಭಾಷಣವನ್ನು ನಾನು ಪ್ರಾರಂಭ ಮಾಡುವುದು. ಹೀಗಾಗಿ ಜಗಜ್ಯೋತಿ ಅಣ್ಣ ಬಸವಣ್ಣನವರನ್ನ ಶರಣ ಸಿದ್ಧಾಂತದ ಮೇಲೆ ನಂಬಿದವರು ಅವ್ರು ಯಾವತ್ತಿಗೂ ಕೀಳಾಗಿ ಇಳಿದೇ ಇಲ್ಲ, ಕೆಳಮಟ್ಟಕ್ಕೆ ಇಲ್ಲೇ ಇಲ್ಲ. ಅವ್ರು ಉನ್ನತ ಮಟ್ಟಕ್ಕೆ ಬೆಳೆದಾರೆ ಶರಣ ಸಿದ್ಧಾಂತದ ಮೇಲೆ ನಡೆದವರು. ಹೀಗಾಗಿ ಅಣ್ಣ ಬಸವಣ್ಣನವರ ಆಶೀರ್ವಾದ ನನ್ನ ಮೇಲೆ ಐತಿ. ಜಗಜ್ಯೋತಿ ಅಣ್ಣ ಬಸವಣ್ಣನವರ ಒಬ್ಬ ಅಪ್ಪಟ ಅಭಿಮಾನಿ ನಾನು, ಒಬ್ಬ ಅಪ್ಪಟ ಅನುಯಾಯಿ ನಾನು, ಒಬ್ಬ ಅಪ್ಪಟ ಭಕ್ತ ನಾನು. ಅವ್ರ ಒಂದ್ ಕಡೆ ಹೇಳ್ತಾರೆ ಬಸವಣ್ಣನವರು, ಹೆಂಗೊಂದ್ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತ ನೆತ್ತ ಸಂಬಂಧವಯ್ಯ, ಎತ್ತನ ಬೆಟ್ಟದ ನೆಲ್ಲಿ, ಎತ್ತನ ಸಮುದ್ರದ ಉಪ್ಪು, ಎತ್ತ ನೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತ ನೆತ್ತ ಸಂಬಂಧವಯ್ಯ, ಕೂಡಲ ಸಂಗಮ ದೇವ ಎಂಬಂತೆ
ಈಗ ಬಸವಣ್ಣನವರಿಗೆ ಮೊಹಮ್ಮದ್ ಗೌಸ್ಗೆ ಎಲ್ಲಿ ಸಂಬಂಧವೇ ಅಂದಂಗ ಹಾ ಸರ್. ಈಗ ಬಸವಣ್ಣ ಅಷ್ಟ ಎಲ್ಲಿ ಸಂಬಂಧ ಅಂದ್ರೆ ಬಸವಣ್ಣನವರಿಗೆ ಮೊಹಮ್ಮದ್ ಗೌಸ್ಗೆ ಅಷ್ಟು ಅವಿನಾಭಾವ ಸಂಬಂಧ ಆಗಿಬಿಟ್ಟೈತಿ. ಹೌದು. ಬಸವಣ್ಣನವರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂತ ವ್ಯಕ್ತಿ ಅಲ್ಲ ಅವರು. ಹೌದು ಸರ್. ಇಡೀ ಮಾನವ ಕುಲಕ್ಕೆ ಸೇರಿರ್ತಕ್ಕಂತ ವ್ಯಕ್ತಿ ಜಗಜ್ಯೋತಿ ಅನ್ನ ಬಸವಣ್ಣನವರು. ಅವರ ತತ್ವಾದರ್ಶದ ತಳಹದಿಯ ಮೇಲೆ ನಾನು ಇವತ್ತಿನ ದಿನ ಬೆಳೆತಾ ಇದ್ದೀನಿ. ಅವರ ತತ್ವಾದರ್ಶದ ತಳಹದಿಯ ಮೇಲೆ ನಾನು ಎಲ್ಲೇ ಹೋದ್ರೂ ಕಾರ್ಯಕ್ರಮದಲ್ಲಿ ಉಪನ್ಯಾಸನ ಆಗಲಿ ಭಾಷಣ ಆಗಲಿ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿಯಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ತಾವೊಬ್ಬ ಮುಸ್ಲಿಮರಾಗಿ ಕನ್ನಡ ಸ್ಪಷ್ಟವಾಗಿ ಬರಲಂತ ಸಂದರ್ಭದವು ತಮ್ಮೊಬ್ಬ ಬಾಯಿಯಲ್ಲಿ ಶರಣೆಯರ ವಚನಗಳು ಕಂಠಪಾಠ ತರ ಹೇಳ್ತಿರಲ್ಲ ಸರ್, ತಾವು ಅದೇ ಹೆಂಗ ಸರ್? ಅದು ಗಾಡ್ ಗಿಫ್ಟ್ ಅದು ಅಂತ ಹೇಳ್ಬೋದು. ನಾನು ಹಾ ದೇವರು ಅದು ಕೊಟ್ಟಿರ್ತಕ್ಕಂತ ಒಂದು ವರ ಅದು. ಹಾ ಸರ್. ನನ್ನ ಕಂಠಪಾಠ ಅನ್ನೋಕ್ಕಿಂತಲೂ ಆ ಬಸವಣ್ಣನವರ ವಚನಗಳು 12ನೇ ಶತಮಾನದ ಶರಣೆಯರು ಅವ್ರದೆಲ್ಲ ಅವ್ರು ಸಾರಿರ್ತಕ್ಕಂಥ ಸಮಾನತೆ ಅವರ ತತ್ವ ಸಿದ್ಧಾಂತಗಳಿಗೆ ಪ್ರೇರೇಪಿತರಾಗಿ ನಾನು ಅವರ ವಚನಗಳ ಮೂಲಕ ಅವರ ವಚನಗಳು ಈ ಸಮಾಜಕ್ಕೆ ನಾವು ತಿಳಿಸಬೇಕು. ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂತ ಪ್ರಚಲಿತ ಸಮಾಜದಲ್ಲಿ ಅನ್ನ ಬಸವಣ್ಣನವರ ತತ್ವಾದರ್ಶಗಳು ಕ್ರಿಸ್ತಶಕ 12ನೇ ಶತಮಾನದ ಶರಣೆಯರು ಸಾರಿರ್ತಕ್ಕಂತ ವಚನಗಳು ಇವತ್ತಿನ ಈ ಸಮಾಜಕ್ಕೆ ಔಷಧಿಗಳು ಇದ್ದ ಹಾಗೆ. ಹಾ, ಅನುಭವ ಮಂಟಪ ಹೆಂಗಪ್ಪ ಅಂತಂದ್ರ ಜಗತ್ತಿಗೆ ಒಂದು ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂತ ಒಂದು ಮಂಟಪ ಅದು ಅನುಭವ ಮಂಟಪ. ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಸಂಸತ್ತನ್ನು ಅನುಭವ ಮಂಟಪದ ಮಾದರಿಯಲ್ಲಿ ಪರಿಚಯಿಸಿದವರು ಜಗಜ್ಯೋತಿ ಅಣ್ಣ ಬಸವಣ್ಣನವರು. ಈ ಭೂಮಿ ಮೇಲೆ ಸಮತಾ ಸಮಾಜ ಆಗಿರ್ಬೇಕು, ನಮ್ಮನ್ನೆಲ್ಲರನ್ನು ಅಪ್ಕೊಂಡವರು. ಕೆಳ ಜಾತಿಯವರು ಹಿಡ್ಕೊಂಡು ಮೇಲ್ಜಾತಿಯವರು ಎಲ್ಲರೂ ಒಂದೇ. ನೀವು ಲಿಂಗ ಕಟ್ಟುಕೊಂಡಿರ್ಬೇಕು, ಲಿಂಗವಂತರು ಅಷ್ಟೇ ನಾವು. ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ ಅಲ್ಲ, ನೀನು ಕ್ಷುದ್ರ ಅಲ್ಲ, ನೀನು ಇನ್ನೊಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದವಲ್ಲ. ನೀನು ಲಿಂಗ ಕಟ್ಕೊಂಡಿಪ್ಪ ಅಂತಂದ್ರೆ ನಿನ್ ಲಿಂಗವಂತ, ನೀನು ಮನುಷ್ಯ, ಮಾನವ ಜಾತಿಗೆ ಸೇರಿದವಂತಕ್ಕಂಥ ತತ್ವವನ್ನು ಬಸವಣ್ಣನವರು ಸಾರಿ ಹೋದ್ರು. ಹೀಗಾಗಿ ಇವತ್ತಿನ ದಿನ ಬಸವಣ್ಣನವರನ್ನ ಇಡೀ ಜಗತ್ತೇ ಕೊಂಡಾಡ್ತೈತಪ್ಪ ಅಂತಂದ್ರೆ ಹಂಗೆ ಕೊಂಡಾಡಂಗಿಲ್ಲ ಬಸವಣ್ಣವ್ರು. ಯಾವ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ನಾವು ಇಂಗ್ಲೆಂಡ್ ಕಳಿತೇವ, ಇಂಗ್ಲೆಂಡಿನ ಥೇಮ್ಸ್ ನದಿಯ ದಡದಲ್ಲಿ ಇವತ್ತಿನ ದಿನ ಬಸವಣ್ಣವರ ಮೂರ್ತಿ ನಿಲ್ತೈತಪ್ಪ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಕಂದ್ರೆ ಬಸವಣ್ಣವರ ಬಸವಣ್ಣನವರನ್ನ ತತ್ವ ಸಿದ್ಧಾಂತಗಳನ್ನ ಇವತ್ತು ನಾವು ಬಸವಣ್ಣವರ ನಾಡಿನವರಾಗಿ ನಾವು ಕೆಲವೊಂದಿಷ್ಟು ನಾವು ಒಪ್ಕೊಂಡೇ ಇರ್ಬೋದು, ಆದ್ರೂ ವಿದೇಶಿಗರು ಅಷ್ಟು ಬಸವಣ್ಣವರ ತತ್ವ ಸಿದ್ಧಾಂತಗಳು ಒಪ್ಕೊಂಡಾರ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ತಮ್ಗೆ ಎಷ್ಟು ವಚನಗಳು ಕಂಠಪಾಠ ಆಗಿದೆ ಸರ್? ಬಾಳ ಬರ್ತಾವ್ರಿ ವಚನಗಳು. ಹೇಳ್ಬೇಕಪ್ಪ ಅಂತಂದ್ರೆ ಸಮಯ ಸಂದರ್ಭ ಸನ್ನಿವೇಶ ತಕ್ಕಂಗ್ ಬರ್ತಾವ್. ನಾವ್ ಯಾವ್ದೇ ವೇದಿಕೆಯಲ್ಲಿ ಮಾತಾಡಕತ್ತಪ್ಪ ಅಂತಂದ್ರ ಆ ವೇದಿಕೆಗೆ ತಕ್ಕಂಗ ಬಸವಣ್ಣವ್ರ ವಚನಗಳು ನಮಗ್ ಬರ್ತಾವ. ಸಾಕಷ್ಟು ವಚನಗಳು ಬಸವಣ್ಣವ್ರು ಬರ್ತಾವ. ಸರ್ವಜ್ಞ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುದೇವರು, ಇಂದಲ್ಲಿ ಸಾಕಷ್ಟು ವಚನಕಾರರ ವಚನಗಳು ಜೊತೆಗೆ ಸಾಕಷ್ಟು ಅವು ತ್ರಿಪದಿಗಳು, ಇನ್ನು ಶ್ಲೋಕಗಳು ಆಗಿರ್ಬೋದು, ಎಲ್ಲಾನು ಬರ್ತಾವ. ಸರ್, ತಾವು ಈ ಮುಂಚೆ ರಾಜಕೀಯ ಚಟುವಟಿಕೆದಲ್ಲಿ ತಾವು ತೊಡಗಿಸಿಕೊಂಡೊಂದು ಮಾತು ಸರ ಕೇಳಿ ಬಂದಿದೆ ಸರ್. ರಾಜಕೀಯ ಚಟುವಟಿಕೆ ಅನ್ನೋಕ್ಕಿಂತಲೂ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯನ ನೆನೆಸ್ಲೇಬೇಕಾಕೈತಿ. ನಾನು ವೇದಿಕೆ ಮೇಲೆ ಸ್ವಲ್ಪ ಮಾತಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದು, ನಾನು ಈ ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರು, ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಕೈತಿ. ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರ ಯಾವುದೇ ಕಾರ್ಯಕ್ರಮ ಇದ್ರು, ಯಾವುದೇ ಊರಾಗ ಎಲ್ಲೇ ಕಾರ್ಯಕ್ರಮ ಇದ್ರು ಶಿವಾನಂದ ಪಾಟೀಲ್ರು ನನಗ್ ಮಾತಾಡ್ಸ್ಲಿಕ್ಕೆ ಹಚ್ತಿದ್ರು. ಫಸ್ಟಿಗೆ ನಾನ್ ಮಾತಾಡ್ತಿದ್ದೆ. ಫಸ್ಟಿಗೆ ನಾನ್ ಜನಾನು ಹಂಗೆ ಬಯಸ್ತಿದ್ರು, ಗೌಸ್ ಮಾತಾಡ್ತಾನ ಗೌಸ್ ಕೊಡ್ಬೇಕು, ಗೌಸ್ ಮಾತಾಡ್ತಾನ ಗೌಸೆ ಮಾತಾಡ್ಲಿ ಅಂತೇಳಿ. ಅವ್ರ ಜೊತೆಗೆ ಅವ್ರ ಕುಟುಂಬಸ್ಥರು ಆಗ್ಲಿ ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು. ಆದ್ರ ನನ್ನ ಒಬ್ಬ ರಾಜಕೀಯ ಗುರುನು ಶಿವಾನಂದ ಪಾಟೀಲ್ರನ್ನ ನನ್ನ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಕೈತಿ. ಇತ್ತಿತ್ತಲಾಗಿ ನನ್ನ ಕೆಲಸದ ಒತ್ತಡ, ಯಾಕಪ್ಪ ಅಂದ್ರ ವಕೀಲ ವೃತ್ತಿಯ ಬಳಿ ಬಂದು ಕೆಲಸದ ಒತ್ತಡ ಸಾಕಷ್ಟು ಆಗೋದ್ರಿಂದ ನಾನು ಸ್ವಲ್ಪ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದೇನೆ ವಿನ ನಾನು ಯಾವತ್ತಿಗೂ ಶಿವಾನಂದ ಪಾಟೀಲ್ರು ನಮ್ಮ ನಾಯಕರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅವ್ರ ನೆನೆಸ್ಕೊಳ್ಳೇಬೇಕಾಗೈತಿ. ಶಿವಾನಂದ ಪಾಟೀಲ್ ಸಾಹೇಬ್ರು ಯಾವ ಗುಣ ತಮಗೆ ಅಚ್ಚುಮೆಚ್ಚು ಸರ್? ಶಿವಾನಂದ ಪಾಟೀಲ್ ಸಾಹೇಬ್ರ ಅಚ್ಚುಮೆಚ್ಚಿನ ಗುಣ ಅಂದ್ರೆ ಯಾವುದೇ ಒಂದು ಮಾತಿರ್ಲಿ ಸುಳ್ಳು ಆಶ್ವಾಸನೆ ಎಂದು ಕೊಡಂಗಿಲ್ಲ ಅವರು. ಒಮ್ಮೆ ಮಾತನ್ನು ಕೊಟ್ಟಿದ್ರಂದ್ರ ಇವತ್ತು ತಮ್ಮ ಜೀವ ಬಿಡ್ತಾರ ವಿನ ಮಾತನ್ನು ಎಂದೂ ತಪ್ಪಿರ್ತಕ್ಕಂಥ ರಾಜಕಾರಣಿ ಅವರು. ಯಾವತ್ತೂ ತಪ್ಪಲ್ಲ. ಕೊಟ್ಟ ಮಾತನ್ನು ಎಂದೂ ತಪ್ಪದೇ ಇರತಕ್ಕಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ರು. ಆ ಗುಣ ನಮಗ್ ಬಹಳ ಇಷ್ಟ ಆಕೈತಿ. ಸಿಡುಕು ಸ್ವಭಾವ ಒಂದ್ ಸ್ವಲ್ಪ ಇದ್ರ ಮೇಲೆ ಬಂದ್ರೆ ಬೇಯ್ಬೋದು ಅವ್ರ. ಆದ್ರ ಮನುಷ್ಯನಿಂದ ಶಿವಾನಂದ ಪಾಟೀಲ್ರು ಯಾವತ್ತೂ ಕೆಟ್ಟವರಲ್ಲ, ಮನಸ್ಸಿನಿಂದ ಯಾವತ್ತೂ ಬೇದಲ್ಲ. ಅವ್ರು ಬೇದಾರಪ್ಪ ಅಂದ್ರೆ ನಮ್ ಒಳ್ಳೇದಕ್ಕಷ್ಟೇ ತಿಳ್ಕೊಬೇಕು. ಮುಂದಿನವ್ರಿಗೆ ಏನ್ ಅನಿಸ್ತೈತಿ, ಇನ್ನೊಬ್ರಿಗೆ ಶಿವಾನಂದ ಪಾಟೀಲ್ರು ಬೇದಾರಪ್ಪ ಅಲ್ಲೇನ್ ಹೋಗುದು ಅವ್ರು ಬೇಯ್ತಾರ ಅನ್ಸ್ತದೆ, ಅದು ನಮಗ್ ಗೊತ್ತಿರ್ತದೆ. ಅವ್ರು ಎದಕ್ ಬೇಯ್ತಾರ, ಯಾಕೆ ಮಾತಾಡ್ತಾರ. ಶಿವಾನಂದ ಪಾಟೀಲ್ರು ಒಳ್ಳೆ ಒಬ್ಬ ಶುದ್ಧ ಒಳ್ಳೆಯ
ಒಳ್ಳೆ ಮನಸ್ಸಿನ ರಾಜಕಾರಣಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಿದ್ದೆ. ಅಷ್ಟೇ ಸಂಯುಕ್ತ ಮೇಡಮ್ ಅವರು ಮತ್ತು ಸಚಿತ್ ಗೌಡರು ತಮಗೆ ಬಹಳ ಅನ್ಯೋನ್ಯವಾಗಿ ಅವ್ರ ಜೊತೆ ನಿಮ್ಮ ಒಡನಾಟ ಇತ್ತು ಮಾತು ಸರ್. ಹೌದೌದು ಇತ್ತು, ಇಲ್ಲ ಅಂತೇನಿಲ್ಲ, ಇವಾಗಲೂ ಇದೆ. ಬಟ್ ನಾನು ಸ್ವಲ್ಪ ನನ್ನ ಕೆಲಸದ ಒತ್ತಡ ಇರೋದ್ರಿಂದ ನನಗೆ ಸಾಕಷ್ಟು ನಂದು ಪ್ರಾಕ್ಟೀಸ್ ಹೀಗಾಗಿ ಆ ಕಡೆ ನನಗೆ ಕೆಲಸ ಬಾಳ ಆಗೋದ್ರಿಂದ ನನಗೆ ರಾಜಕಾರಣದಲ್ಲಿ ಸಾಕಷ್ಟು ಸಮಯ ಮೀಸಲಿಡಕ್ ಆಗ್ತಿಲ್ಲ. ಜೊತೆಗೆ ಸಾಹಿತ್ಯ ಕೃಷಿನೂ ಮಾಡ್ತಾ ಇದ್ದೀನಿ, ಸಾಹಿತ್ಯದ ಚಟುವಟಿಕೆಗಳು. ಹೀಗಾಗಿ ಕುಟುಂಬದ ಒತ್ತಡ ಆ ಕಡೆ ನನ್ನ ಕೆಲಸ ಹೆಚ್ಚಿಗೆ ಆಗೋದ್ರಿಂದ ನಾನು ಈಗ ರಾಜಕೀಯಕ್ಕೆ ಸಾಕಷ್ಟು ಸಮಯ. ಇವಾಗಲೂ ನಮ್ಮ ಸಂಯುಕ್ತ ಪಾಟೀಲ್ ಅವ್ರ ಅಣ್ಣ ಇರ್ಲಾರ ನಮ್ ಜೊತೆ ಮಾತಾಡಂಗಿಲ್ಲ, ಸತ್ಯಜಿತ್ ಪಾಟೀಲ್ ಅವ್ರಾಗ್ಲಿ ಅಣ್ಣ ಇರ್ಲಾರ ನಮ್ಗ್ ಮಾತಾಡಂಗಿಲ್ಲ. ಎಲ್ಲೇ ಹೋದ್ರು ನಮ್ಗ್ ಗೌರವ ಕೊಡ್ತಾರ, ನಮಗ್ ನೋಡಿದ್ರಂದ್ರ ತಾವೇ ಬಂದ್ ಮಾತಾಡ್ತಾರ, ಸುಳ್ಳು ಹೇಳಂಗಿಲ್ಲ. ನಾನು ಎಲ್ಲೇ ನಿಂತರು ಸಹಿತ ನಮ್ ನೋಡಿದ್ರಂದ್ರ ತಾವೇ ಬರ್ತಾರ. ನಾವ್ ಅವ್ರ ಬಳಿ ಹೋಗ್ಬೇಕಂತ ಅವ್ರು ಎಂದೂ ಬಯಸಂಗಿಲ್ಲ, ಅವರೇ ನಮ್ ಬಳಿ ಬಂದ ಸಾಕಷ್ಟು ಮಾತಾಡಿದ ಉದಾಹರಣೆಗಳು ನಾವು. ನಿಮ್ಗೆಲ್ಲ ಸಚಿವರೆಲ್ಲ ಕುಟುಂಬ ಸಾಕಷ್ಟು ಜನಪ್ರಿಯತೆ ಇದ್ರು ಸರ್. ರಾಜಕೀಯದಲ್ಲಿ ತಾವು ಏನಾದ್ರು ಆಗ್ಬಹುದಾಗಿತ್ತು ಪಕ್ಷದಲ್ಲಿ ಅಥವಾ ರಾಜಕೀಯದಲ್ಲಿ? ಸರ್ ನನ್ಗೆ ಹೇಳ್ಬೇಕಪ್ಪ ಅಂತಂದ್ರ ನನ್ಗೆ ರಾಜಕಾರಣದಲ್ಲಿ ಏನಾರ ಆಗ್ಬೇಕಪ್ಪ, ರಾಜಕಾರಣದಲ್ಲಿ ಏನ್ ಬೇಕು ಬೆಳಿಬೇಕನ್ನುವಂತ ಆಶೆ ಇಲ್ಲ ನನಗೆ. ನನಗಿರ್ತಕ್ಕಂತ ಒಂದೇ ಒಂದ್ ಆಶೆ ಏನಪ್ಪಾ ಅಂತಂದ್ರ 4 ಜನರ ಮಧ್ಯೆ ಇರಬೇಕು, 4 ಜನ ನನಗೂ ಪರಿಚಯ ಇಡಬೇಕು, 4 ಜನರಿಗೆ ನನ್ನಿಂತ್ರ ಏನಾದ್ರು ಸಹಾಯ ಆಗ್ಬೇಕು, 4 ಜನರಲ್ಲಿ ಗುರ್ಸ್ಕೋಬೇಕು. ಈ ಭೂಮಿ ಮೇಲೆ ಒಂದ್ ಕಡೆ ಹೇಳ್ತಾರ, ಮನುಷ್ಯ ಇದ್ದಂಗಿರ್ಬೇಕ್ ಇಲ್ದಂಗಿರ್ಬೇಕಂತ, ಸುಮ್ಮನೆ ಅವ ಕರೆದಾಗ ಎದ್ದು ಹೋಗುವಂಗಿರ್ಬೇಕಂತ. ಎದ್ದು ಹೋಗುವ ಮುನ್ನ ಈ ಸಮಾಜಕ್ಕೆ ಏನಾದ್ರೂ ಒಂದು ನಮ್ಮ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕಂತ ನಾವು. ಹಂಗ ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡ್ಬೇಕು. ನಾನು ನನ್ನ ರಾಜಕೀಯ ವ್ಯಕ್ತಿಯಾಗಿ ರಾಜಕಾರಣ ಮಾಡಿ ಜನಪ್ರತಿನಿಧಿಯಾಗಿ ನನ್ನ ಕೊಡುಗೆ ಕೊಡಬೇಕು, ಸಮಾಜ ಮುಖ್ಯ ಕಾರ್ಯ ಮಾಡ್ಬೇಕಂತ ಏನಿಲ್ಲ. ನಾನು ಬೇರೆ ಕ್ಷೇತ್ರದಲ್ಲಿ ಇದ್ದು ಮಾಡ್ಬೋದು, ನಾನು ವಕೀಲ ವೃತ್ತಿಯಲ್ಲಿ ಇದ್ದು ನೊಂದವರಿಗೆ ಅನ್ಯಾಯವಾದವರಿಗೆ ನಾನು ನ್ಯಾಯ ಒದಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೀನಿಲ್ಲ ಇವತ್ತು. ಅದು ಒಂಥರ ನನಗೆ ಹೆಮ್ಮೆನೇ ಇದೆ. ಹೀಗಾಗಿ ನನ್ನ ರಾಜಕೀಯದಲ್ಲಿ ನನಗೆ ಅಷ್ಟೊಂದು ಇದು ಇಲ್ಲ. ರಾಜಕಾರಣದಲ್ಲಿ ನಾನು ಬೆಳಿಬೇಕು, ರಾಜಕಾರಣದಲ್ಲಿ ಏನಾರ ಆಗ್ಬೇಕು ಅದು ಆಸೆ ಇಲ್ಲ. ಅದರ ಜೊತೆಗೆ ಸಾಹಿತ್ಯಿಕ ಮಾಡ್ತಾ ಇದ್ದೇನೆ. ಇವಾಗ ಸಾಹಿತ್ಯದಲ್ಲಿ ಯಾವುದೇ ಪುಸ್ತಕ ಚಟುವಟಿಕೆ ಆಗಿರ್ಬೋದು, ಏನಾದ್ರೂ ಅವೆಲ್ಲ ಮಾಡೋದರ ಮುಖಾಂತರವಾಗಿ ಜನರಿಗೆ ನಾನು ಏನಾದ್ರೂ ಸಹಾಯ ಮಾಡಬೇಕು. ನನ್ನ ಕೈಲಿ ಆದಷ್ಟು ನಾನು ಎಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೇನೆ, ಅಷ್ಟೇ ನನಗೊಂದು ಹೆಮ್ಮೆ ಇದೆ ಅಷ್ಟೇ. ಹೌದು. ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಸರ್? ಸಾಹಿತ್ಯ ಕ್ಷೇತ್ರಕ್ಕೆ ನೋಡ್ರಿ, ನನ್ನ ಫಸ್ಟ್ ನಂದೊಂದು ಕೃತಿ ಕಲ್ಯಾಣ ದರ್ಪಣ ಅಂತೇಳಿ ಒಂದು ಕೃತಿ ಬರ್ದೇನೆ ನಾನು. ಕ್ರಿಸ್ತ ಶಕ 12ನೇ ಶತಮಾನದ ಶರಣೆಯರ ಜೀವನ ಚರಿತ್ರೆಯನ್ನೊಳಗೊಂಡ ಕೃತಿ ಅದು. 12 ಜನ ಶರಣರು, 9 ಜನ ಶಿವಶರಣೆಯರು ಈ ಸಮಾಜಕ್ಕೆ ಯಾವ ತರನಾಗಿ ಸಂದೇಶವನ್ನು ಕೊಟ್ಟರು. ಅವರು ವಚನಗಳ ಮೂಲಕ ಈ ಸಮಾಜದಲ್ಲಿ ಇರ್ತಕ್ಕಂಥ ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆ, ಮೈಲಿಗೆಯನ್ನು ತಿದ್ದುವಂತ ಪ್ರಯತ್ನವನ್ನು ಯಾವ ತೆರನಾಗಿ ಪಟ್ಟರವ್ರು ಅಂತಕ್ಕಂತ ಆ ವಿಶ್ಲೇಷಣೆ ವಿವರಣೆಯನ್ನ ನನ್ನ ಕೃತಿಯಲ್ಲಿ ಬರೆದಿದ್ದೀನಿ ನಾನು. ಆ ಕೃತಿಯನ್ನ ನನ್ನ ಮಗಳ ಪ್ರಥಮ ವರ್ಷದ ಹುಟ್ಟುಹಬ್ಬದ ದಿನ ಕೃತಿಯನ್ನ ನಾನು ಲೋಕಾರ್ಪಣೆಗೊಳಿಸಿದ್ದೆ. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಉದ್ಘಾಟಕರಾಗಿ ಬಂದಿದ್ರು, ಸನ್ಮಾನ್ಯ ಶ್ರೀ ಹಾಸಿಂಪೀರ್ ವಾಲಿಕಾರ್ ಸಾಹೇಬರು ಬಂದಿದ್ರು, ಅದರ ಜೊತೆಗೆ ಬುರ್ನಾಪುರದ ಆರೂಢಾಶ್ರಮದ ಯೋಗೇಶ್ವರಿ ಮಾತಾಜಿ ಅವರು ಬಂದಿದ್ರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ರವರ ಚಿರಂಜೀವಿ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಬಂದಿದ್ರು, ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಬಂದಿದ್ರು, ಅಖಿಲ್ ಗೌಡ ಪಾಟೀಲ್ ಅವರು ಬಂದಿದ್ರು, ಇನ್ನು ಸಾಕಷ್ಟು ಜನ ಗಣ್ಯಾತೀತ ಗಣ್ಯರು, ವಿಜಯಪುರದ ಎಲ್ಲ ಗಣ್ಯಾತೀತ ಗಣ್ಯರು ಸೇರ್ಕೊಂಡ್ ಕೇಸಿಂದ ಆ ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ್ವಿ. ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತಾವು ಉಪನ್ಯಾಸ ನೀಡಿದ್ರು ಅನ್ನೋದೊಂದು ಮಾತು. ಹೌದು ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ನಾನು ಉಪನ್ಯಾಸ ನೀಡಿನಪ್ಪ ಅಂತಂದ್ರ ನನ್ನ ಜೀವನದ ತಿರುಳು ಅಂತೇಳಿ ನಾನು ಆ ಸಂದರ್ಭದಲ್ಲಿ ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರ ಈ ಕಡೆ ನನ್ನ ವಯಸ್ಸು ಅಲ್ಲ, ಆ ಕಡೆ ಅನುಭವನೂ ಅಲ್ಲ, ಅತ್ಯಂತ ಚಿಕ್ಕವನು ನಾನು. ರಾಜ್ಯ ಮಟ್ಟದ ಲಕ್ಷಾಂತರ ಜನರು ಸೇರಿರ್ತಕ್ಕಂಥ ಕಾರ್ಯಕ್ರಮ ಅದು, ಸಣ್ಣ ಕಾರ್ಯಕ್ರಮ ಅಲ್ಲದು. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಅತಿಥಿಗಳು ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅದರ ಜೊತೆಗೆ ಉದ್ಘಾಟಕರಾಗಿ ಉದ್ಘಾಟಕರಾಗಿ ಇವರಿದ್ರು ಡಾಕ್ಟರ್ ಗುರುರಾಜ್ ಕರಜ್ಗೆರು, ಖ್ಯಾತ ಶಿಕ್ಷಣ ತಜ್ಞರು ಡಾಕ್ಟರ್ ಗುರುರಾಜ್ ಕರಜ್ಗೆ ಅವರಿದ್ರು. ಜೊತೆಗೆ ವೀರೇಂದ್ರ ಹೆಗಡೆ ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಇದ್ರು, ಮತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಇದ್ರು. ಇಂತ ಘಟಾನುಘಟಿಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಉಪನ್ಯಾಸ ನೀಡುವುದು, ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸುಮಾರು 24 ಚಾನೆಲ್ಗಳು ಲೈವ್ ಇದ್ದು. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ವೇದಿಕೆ ಮೇಲಿದ್ರು. ಲಕ್ಷಾಂತರ ಜನರ ಮುಂದೆ ಸುಮಾರು 32 ನಿಮಿಷಗಳ ಕಾಲ ಉಪನ್ಯಾಸವನ್ನು ನೀಡಿದ್ದೇನೆ ಅಂತಕ್ಕಂಥ ಹೆಮ್ಮೆ ನನಗಿದೆ ಈ ಸಂದರ್ಭದಲ್ಲಿ. ನನ್ನ ಜೀವನದ ಅತ್ಯಂತ ತಿರುಳು ಅಂದ್ರೆ ನನ್ನ ಜೀವನದ ಮಹತ್ವದವನ್ನು, ನನ್ನ ಜೀವನವನ್ನು ಬದಲಾಯಿಸಿದ ಘಟನೆ ಅಂತೇಳಿ ಅದನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮ ಅಂತೇಳಿ ನಾನು
ಈ ಸಂದರ್ಭದಲ್ಲಿ ತಮ್ಮಂದ್ ಹೇಳಲಿಕ್ಕೆ ಬಯಸ್ತೇನೆ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಕ್ಕ ನಾನು ಬಂದಾಗ ಸನ್ಮಾನ್ಯ ಶ್ರೀ ಹಾಶಿಂಪೀರ್ ವಾಲಿಕಾರ್ ಸರ್ ಅವ್ರನ್ನು ನಾನು ನೆನೆಸ್ಲೇಬೇಕಾಗುತ್ತೆ. ಅವ್ರಿಗೆ ಸಹಿತ ಪೂಜ್ಯರು ಕಾಲ್ ಮಾಡಿದ್ರಂತ, ವೀರೇಂದ್ರ ಹೆಗಡೆ ಅವರು. ಜೊತೆಗೆ ಅವರು ನಮಗ್ ಗೊತ್ತಿರ್ಲಾರ್ದ ಅವ್ರದ್ದು ಇಲ್ಲೇ ಜನಜಾಗೃತಿ ಸಮಿತಿ ಅಂತೇಳಿ ಏನೋ ಐತವ್ರು ಎಲ್ಲಾ ಜಿಲ್ಲಾದಾಗ ಅವ್ರ ಧರ್ಮಸ್ಥಳದವ್ರದ್ದು ಇದು ಐತದು. ಅವ್ರ ಮುಖಾಂತರ ಆಗಲಿ ಇಲ್ಲಿ ಬಿಜಾಪುರದ ಇರ್ತಕ್ಕಂಥ ಎಡಿಷನಲ್ SP ಗಳಿಗೆ ಯಾವ್ಯಾವ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಅವ್ರು ನನ್ನ ಬಗ್ಗೆ ಕೇಳ್ಕೊಂಡಿದ್ರಂತ. ನಾ ಹೆಂಗದೀನಿ, ನಾ ಹೆಂಗ್ ಮಾತಾಡ್ತೀನಿ, ಇಷ್ಟೆಲ್ಲಾ ಅಧ್ಯಯನ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ರು. ಅಷ್ಟು ಜನರಲ್ಲಿ ಹೋಗಿರ್ತಕ್ಕಂತ ಕೇವಲ ಒಬ್ಬನೇ ಮುಸಲ್ಮಾನ ನಾನು ಆ ವೇದಿಕೆಯಲ್ಲಿ, ಒಬ್ಬೇ ಮುಸಲ್ಮಾನ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಅವ್ರು ಎಷ್ಟು ಅತಿಥಿ ಸತ್ಕಾರ ಮಾಡಿದ್ರಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾರ ನಾನು ಮುಂಚೆ 2 ದಿನ ಬಂದಾಗ, ಸರ್ ಹೇಗ್ ಬರ್ತೀರಿ ನೀವು? ಇಲ್ಲ ಕಾರ್ ತಗೊಂಡ್ ಬರ್ತೀನಿ. ಇಲ್ಲ ನಿಮ್ ಕಾರ್ ಅರೇಂಜ್ ಮಾಡ್ಲಾ, ಅಲ್ಲಿ ಕಳಿಸ್ಕೊಡ್ಲಿ ಅಂತೇಳಿ ಕಾರ್ ಮಾಡಿದ್ರು ಒಬ್ರು. ಬೇಡ ನಾವು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಒಬ್ರು ಮುಂಚೆ ಬಂದ್ರು, ಬಿಜಾಪುರಕ್ಕೆ ಬಂದ್ರು. ಅಲ್ಲಿಂದ ಅದ್ರ ಜೊತೆಗೆ ಒಬ್ರು ಕಾಲ್ ಮಾಡಿದ್ರು, ಅಲ್ಲೇ ನಾವು ಧರ್ಮಸ್ಥಳದಿಂದ ಮಾತಾಡಿ, ಸರ್ ನಿಮ್ ಕಾರ್ ಕಳಿಸ್ಕೊಡ್ತೀನಿ ಅರೇಂಜ್ ಮಾಡಿ. ಬೇಡ ನಮ್ ಕಾರ್ ಇದೆ ನಾನು ಬರ್ತೀನಿ ಅಂತ. ನಾವು ಹೋಗಾಕ್ ವೆಲ್ಕಮ್ ಮಾಡೋಕ್ ಉಜಿರೆ ಬಲ್ಲಿ ಇಬ್ರು ನಿಂತಿದ್ರು. ವೆಲ್ಕಮ್ ಮಾಡ್ಕೊಂಡ್ರು ನಮ್ನೆಲ್ಲ, ಹಾರ ಶಾಲ ಹಾಕಿ ಸನ್ಮಾನ ಮಾಡಿ ನನ್ನ ವೆಲ್ಕಮ್ ಮಾಡ್ಕೊಂಡ್ರು. ವೆಲ್ಕಮ್ ಮಾಡ್ಕೊಂಡು ಅವೆಲ್ಲ ನಮ್ ಕರ್ಕೊಂಡು VIP AC ರೂಮ್ ಅದು ಎಲ್ಲ ಬುಕ್ ಮಾಡಿ. ಸರ್ ಮುಂಚೆ ಇನ್ನೊಂದ್ ವಿಷಯ ಮುಂಚೆ ಕೇಳಿದ್ರು, ಸರ್ ನೀವು ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ, ನಿಮ್ಗೆ ಫಿಶ್ ಮಾಡ್ಲಾ, ನಿಮ್ ಮೆನು ಏನೇ ಹೇಳಿ ಸರ್ ಅಂತ ಹೇಳಿ. ಸರ್ ನಾವ್ ಯಾವ್ದೇ ಇಲ್ಲ ಸಾದಾ ಊಟ ಮಾಡೋರು, ಏನ್ ಇರ್ದೇ ಇದ್ರು ನಮಗ್ ನಡೀತಿದ್ವಿ, ಜ್ಯೂಸ್ ಕೊಟ್ರು ಸಾಕು ನಮ್ಗೆ, ನಾವೇನ್ ಅದ್ರನ್ನ ಎಲ್ಲ ಬಯಸೋರಲ್ಲ ಅಂತ ಹೇಳಿದೆ ನಾನು. ಅಷ್ಟೊಂದೆಲ್ಲ ನಮಗ್ ಹಚ್ಕೊಂಡ್ರು, ಅಲ್ಲೆಲ್ಲ ಇದು ಮಾಡ್ಕೊಂಡ್ರು, ದೊಡ್ಡ ಅರೇಂಜ್ ಮಾಡಿದ್ರು. ಕೂತ್ರ ನಮಗ್ ಏನಾದ್ರು ಇದು ಆಗಿತ್ತಪ್ಪ ಅನ್ನೋ ಮಟ್ಟಕ್ಕೆ ನಮ್ಗೆ ಕಾಳಜಿ ಮಾಡಿದ್ರು. ಅವ್ರು ನೆನೆಸ್ಬೇಕು. ಅಲ್ಲಿ ಹೋದೆವು, ಆ ಕಾರ್ಯಕ್ರಮಕ್ಕೆ ಹೋದೆವು. ಮರ್ದಿನ ಇನ್ನೂ ಒಂದಿನ ಮುಂಚೆ ಇತ್ತು, 2 ದಿನ ಅಡ್ವಾನ್ಸ್ ಹೋಗಿದ್ದೆ ನನ್ನ ಕಾರ್ಯಕ್ರಮ. ಹೋದಾಗ ಮಾರನೇ ದಿನ ನಮಗ ಅವ್ರು ನಮ್ಗ ವೆಲ್ಕಮ್ ಮಾಡ್ಕೊಂಡಾರು. ಅಲ್ಲಿ ಒಬ್ರು ಸ್ಟಾಪ್ ಅವ್ರು ಕರ್ಕೊಂಡ್ ಹೋಗಿ ಧರ್ಮಸ್ಥಳದ ನಮ್ಗೆಲ್ಲ ಅಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿಸಿದ್ರು. VIP ಆಗಿ ನಮಗ ಕರ್ಕೊಂಡ್ ಹೋಗಿ ದರ್ಶನ ಕರ್ಕೊಂಡ್ ಬಂದು ವೀರೇಂದ್ರ ಹೆಗಡೆ ಅವರನ್ನ, ಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿಸಿದ್ರು. ನಾನ್ ಚಿಕ್ಕಮ್ಮ ಫಾರ್ಮಲ್ ಶರ್ಟ್ ಆಮೇಲೆ ಫಾರ್ಮಲ್ ಪ್ಯಾಂಟ್ ಹಾಕಿದ್ದೆ ಅಷ್ಟೇ. ಹೋಗಿ ನನ್ನ ಭೇಟಿ ಮಾಡಿಸಿದ್ರು ಅವರು. ಪೂಜ್ಯರು ಅವ್ರು ಹೇಳಿದ್ರು, ಅವ್ರ ಪೂಜ್ಯರು ಇವರು ಮೊಹಮ್ಮದ್ ಗೋಲ್ ಸವಾಲ್ದಾರನ್ ಬಿಟ್ಟು ಬಿಜಾಪುರ ಬಂದಿದ್ದಾರೆ. ನಾಳೆ ನಡೀತಿರ್ತಕ್ಕಂತ ನಮ್ಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಲ್ಲಿ ಇವರೇ ಉಪನ್ಯಾಸ ನೀಡ್ತಾರೆ. ಉಪನ್ಯಾಸ ಬಂದಾರ ಅಂದ್ರೆ ಅವ್ರು ಒಂದು ಕ್ಷಣ ದಿಗ್ಭ್ರಮೆ ಆಗ್ಬಿಟ್ರು. ವೀರೇಂದ್ರ ಹೆಗಡೆ ಅವರು ದಿಗ್ಭ್ರಮೆಗೊಳಗಾಗಿ ಮ್ಯಾಗಿಂದ ಕೆಳಗಿಂದ ಮ್ಯಾಗ ನನಗ್ ನೋಡಕತ್ತಾರ ಅವ್ರು. ಯಾಕಪ್ಪ ಅಂತಂದ್ರ ಚಿಕ್ಕವ ಅದು ಮಾತ್ ಸರಿ, ಬಟ್ ಉಪನ್ಯಾಸಕರಂದ್ರ ಬೆಂಗಳೂರು ಸೈಡ್ ಮಂಗಳೂರು ಸೈಡ್ ಬ್ಲೇಜರ್ ಹಾಕೊಂಡು ಟಾಯ್ ಕಟ್ಕೊಂಡು ಕೈಯಾಗೊಂಡು ಬುಕ್ ಇಟ್ಕೊಂಡು ಆ ಉಪನ್ಯಾಸಕರು ಗತ್ತದು. ಅವ್ರು ನಾವು ಒಂದ್ ಸಾದಾ ಪ್ಯಾಂಟ್ ಹೋಗಿ ಸಣ್ಣ ಹುಡುಗ ಉಪನ್ಯಾಸ ದೊಡ್ಡ ಕಾರ್ಯಕ್ರಮ ಏನ್ ಮಾತಾಡ್ತಾನಪ್ಪ ಇವ ಅಂತೇಳಿ ಅವ್ರಿಗೆ ಸಜ್ಜಿಕದು ಆ ಮಾತು ಅವ್ರಿಗೆ ಸಜ್ಜಿಕ್ ಅವ್ರಿಗೆ ಇದು ಆಯ್ತದ್ ಮತ್ತೆ ಕರ್ಕೊಂಡ್ ಭೇಟಿ ಆದ್ರು. ಹೌದಾ ಚೆನ್ನಾಗಿದ್ದೀರ, ಎಲ್ಲಿ ಬಂದಿರಿ ಅಂತ ಹೇಳಿ ಮಾತಾಡ್ಸಿದ್ರು. ಅವ್ರಿಗೆಲ್ಲ ಹೇಳಿದ್ರು, ಇದ್ದಾರ್ಗು ಚೆನ್ನಾಗಿ ಅರೇಂಜ್ ಮಾಡ್ಬೇಕು, ಇವ್ರು ಸರಿಯಾಗಿ ನೋಡ್ಕೋಬೇಕು, ಇವ್ರೆಲ್ಲಾ ಮೂಡ್ ಬಿದ್ರಿ ಅಲ್ಲಿ ಎಲ್ಲಾ ತೋರ್ಸ್ಕೊಂಡ್ ಬರ್ಬೇಕು ಅಂತೇಳಿ ಅವ್ರಿಗೆಲ್ಲ ಹೇಳಿದ್ರು. ನಾನು ಹೋದ ತಕ್ಷಣ ನಮ್ ಜೊತೆ ಬಂದಾಗ ಅವ್ರಿಗೆ ಕರ್ಸಿದ್ರಂತ ಉಪನ್ಯಾಸ ಇವ್ರೇನ ಅಂದ್ರು. ಹೌದು ಸರ್, ಏನ್ ನೋಡು ಯಾರ್ಯಾರನ್ನ ಅರೇಂಜ್ ಮಾಡಿದ್ರು, ಟ್ರೇಸರ್ ಅವ್ರ ಸೆಕ್ರೆಟರಿ ಅಟ್ರನ್ ಕರ್ಸಿದ್ರಂತ. ಕರೆಸಿ ಮೀಟಿಂಗ್ ಮಾಡಿದ್ರಂತ. ನೋಡಪ್ಪ ನಾಳೆ ದೊಡ್ಡ ಕಾರ್ಯಕ್ರಮ ಉಪನ್ಯಾಸ ಅಂತ ಕಳ್ಸಿರಿ. ಅವ್ರು ಇನ್ನ ನೋಡಕ್ ಚಿಕ್ಕವ್ರ ಅದಾರ, ನೋಡು ಹೆಂಗ್ ಮಾತಾಡ್ತಾರೋ ಏನು ನೋಡು ವಿಚಾರ ಮಾಡ್ರಿ ಅಂತ. ಇಲ್ಲ ಸರ್, ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯಗಳು ಹೇಳ್ಯಾರ, ಬಹಳ ಜನ ಹೇಳ್ಯಾರ ಅವ್ರ ಬಗ್ಗೆ. ಬಿಜಾಪುರದಾಗ ಅವ್ರ ಬಹಳ ಒಳ್ಳೆ ಮಾತಾಡ್ತಾರ, ಹಂಗ ನೋಡ್ರಿ ನೋಡು ಇದು ಆಕೈತಿ, ಇಲ್ಲ ಇನ್ನು ನಮ್ ಮಾತಾಡ್ಸ್ರಿ ಹಂಗ. ಬೇಡ ಸರ್, ನಾ ಅವ್ರು ಕೇಳಿದ್ರೆ ಹೆಂಗ್ ಇದು ಆಕೈತಿ ಅಂತ ಹೇಳಿ ಅವ್ರು ನನಗ್ ಕೇಳಿಲ್ಲ. ಈ ಮಾತು ಅವ್ರು ಅವಾಗೂ ನನಗ್ ಹೇಳಿಲ್ಲ. ನಾನು ಕಾರ್ಯಕ್ರಮ ಮುಗಿಸಿ ಬಂದು 8 ದಿವಸದ ನಂತರ ನನ್ ಕರೆ ಮಾಡಿ ಹಿಂಗೆ ಆಯ್ತು ನಿಮ್ ಬಗ್ಗೆ ಅಂತ ಹೇಳಿದ್ರು. ಆಯ್ತು ಸರಿ, ಮಾರನೇ ದಿನ ಕಾರ್ಯಕ್ರಮ ಭವ್ಯವಾದ ಮೆರವಣಿಗೆ ಮೂಲಕ ನಮ್ಮನ್ನು ವೇದಿಕೆ ಕರ್ಕೊಂಡು ಹೋದ್ರು ಅವರು. ನಮ್ಮನ್ನ ತುಮಕೂರು ಸಿದ್ಧಗಂಗಾ ಮಠ ಸ್ವಾಮೀಜಿಗಳನ್ನ, ಗುರುರಾಜ್ ಕರ್ಗೆ ಅವ್ರನ್ನ, ವಿಭಾ ಅಕಾಡೆಮಿಯ ವಿಬಿ ಆರ್ತಿ ಅಂತೇಳಿ ಅವರು ದೊಡ್ಡ ಸಾಹಿತಿಗಳು, ದೊಡ್ಡ ಬರಹಗಾರರು. ಅವ್ರಿಗೆ ಸಹಿತ ಕರ್ಕೊಂಡು ಹೋದ್ರು. ನಾನು ಇದ್ದೆ ಅಲ್ಲೇ. ಮತ್ತ ಆಮೇಲೆ ಅದ್ರ ಜೊತೆಗೆ ಒಟ್ಟರು ಮೆರವಣಿಗೆ ಮುಖಾಂತರ ವೇದಿಕೆ ಕರ್ಕೊಂಡು ಹೋದ್ರು. ಫಸ್ಟಿಗೆ ಇವ್ರು ಮಾತಾಡಿದ್ರು, ತುಮಕೂರು ಸಿದ್ಧಗಂಗಾ ಮಠದ ಪೂಜ್ಯರು ಮಾತಾಡಿದ್ರು. ನಮ್ಮನ್ನ ಸ್ವಾಗತ ಸಹಿತ ವೀರೇಂದ್ರ ಹೆಗಡೆ ಅವರೇ ಮಾಡ್ಕೊಂಡ್ರ ವೇದಿಕೆ ಮೇಲೆ. ನಮ್ಮನ್ನ ಸನ್ಮಾನಿಸಿ ಗೌರವಿಸಿ ಬಹಳ ಸತ್ಕಾರ ಮಾಡಿದ್ರು ಅವ್ರೆಲ್ಲಾರು. ಆಯ್ತು ಸರಿ, ನನ್ನ ಭಾಷಣದ ಸಮಯ ಬಂತು. ನಾನು ಹೋದೆ, ನಾನು ಸ್ಪೀಚ್ ಮಾಡಿದ ತಕ್ಷಣ ನನ್ನ ಇದು ಹೇಳ್ತೀನಿ ಅಂತ ಹೇಳಿ ನಾನು ಇದು ಮಾಡ್ತಾ ಇಲ್ಲ. ನಾನ್ ಮಾತಾಡು ಪ್ರತಿಯೊಂದು ಮಾತಿಗೆ ನಾನು ಎನ್ಸಿದ್ದ ವಿಡಿಯೋದೊಳಗೆ ಎಲ್ಲ ನೋಡಿ ನನ್ನ ಪೂರ್ಣ ಮಾತು ಮುಳುಗುದಂದ್ರೆ 50 ಬಾರಿ ಜನ ಚಪ್ಪಾಳೆ ಹೊಡೆದಿದ್ದಾರೆ. 32 ನಿಮಿಷದಲ್ಲಿ 50 ಬಾರಿ ಜನ ಚಪ್ಪಾಳೆ ಹೊಡೆದಿದ್ದಾರೆ. ಇವನ್ ಒಂದು ಹೆಮ್ಮೆ ಪಡ್ತಕ್ಕಂತ ನನ್ನ ವಿಷಯ ಅಂದ್ರ
ಇವನ್ ಆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತ ವೀರೇಂದ್ರ ಹೆಗಡೆ ಅವರಾಗಿರ್ಬೋದು, ತುಮಕೂರು ಸಿದ್ಧಗಂಗಾ ಮಠ ಸ್ವಾಮೀಜಿ ಅವರಿರ್ಬೋದು, ಡಾಕ್ಟರ್ ಗುರುರಾಜ್ ಕರ್ಜ್ಗೆ ಅವರಾಗಿರ್ಬೋದು, ಎಲ್ಲರೂ ನೋಟ್ಸ್ ಮಾಡ್ಕೊಂಡ್ ಬಂದಿದ್ರು. ಚೀಟಿ ಒಳಗೆ ಬರ್ಕೊಂಡ್ ಬಂದಿದ್ರು ಆ ವೇದಿಕೆಗೆ ನಾನು ಏನ್ ಮಾತಾಡ್ಬೇಕು ಅನ್ನೋದು. ಇವನ್ ಗುರುರಾಜ್ ಕರ್ಜ್ಗೆ ಅವ್ರು ಹಿಡ್ಕೊಂಡು ಬರ್ಕೊಂಡ್ ಬಂದಿದ್ರು. ಆದ್ರೆ ನಾನು 32 ನಿಮಿಷ ಆ ವೇದಿಕೆ ಮೇಲೆ ಮಾತಾಡಿದ್ರೆ ವೇದಿಕೆ ಮೇಲೆ ಕೂತಿರ್ತಕ್ಕಂತ ಅತಿಥಿಗಳು ಹೆಸರು ಸಹಿತ ಇವನ್ ನಾನು ಒಂದು ಅಕ್ಷರ ಸಹಿತ ನೋಡಲಾರ್ದು 32 ನಿಮಿಷ ಒಂದು ಚೀಟಿ ನೋಡ್ಲಾರ್ದು ಉಪನ್ಯಾಸ ಮಾಡಿದೆ ನಾನು. ಉಪನ್ಯಾಸ ಮಾಡಿದೆ ನಾನು. ಉಪನ್ಯಾಸ ಮುಗಿತ್ತು. ಗುರುರಾಜ್ ಕರ್ಜ್ಗೆ ಅವ್ರು ಗಾಬರಿ ಕೇಳಕತ್ರು ವೀರೇಂದ್ರ ಹೆಗಡೆ ಅವರು. ಉಪನ್ಯಾಸ ಮುಗಿದ ತಕ್ಷಣ ನಾನು ಹೋಗ್ತೀನಿ, ವೀರೇಂದ್ರ ಹೆಗಡೆ ಅವ್ರು ಏನ್ ಅನ್ನಕತ್ರು, ಒಂದು ಚೀಟಿ ಇಲ್ಲ, ಒಂದು ನೋಟ್ಸ್ ಇಲ್ಲ, ಟಿಪ್ಪಣಿ ಇಲ್ಲ, ಇದೆಲ್ಲ ಹೇಗೆ ಸಾಧ್ಯ ಇದೆ ನಿಮ್ಮಿಂತ್ರ? ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ನಾನು ಎಷ್ಟೋ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನೋಡಿದ್ನಿ, ಎಷ್ಟೋ ಉಪನ್ಯಾಸಕರನ್ನ ಕರ್ಸಿದ್ನಿ. ಅದು ತಾವು ಈಗ ಹೇಗೆ ಅಂತೇಳಿ ಅವ್ರೆಲ್ಲ ಗಾಬರಿ ಆಗ್ಬಿಟ್ರು. ಬಾಳ ಕೊಂಡಾಡಿದ್ರು ನಮ್ ಬಗ್ಗೆ ಅವರೆಲ್ಲ. ಅಲ್ಲಿ ಇರ್ತಕ್ಕಂತ ಜನ ನನ್ ಕೆಳಗೆ ಇಳಿಲಿಕ್ ಬಿಡ್ತಿರ್ಲಿಲ್ಲ ಜನ. ಅಷ್ಟೊಂದ್ ಜನ ಬಂದ್ ಕೈ ಕೂಡ್ಸಾಕತ್ರು. ಒಂದ್ ಕ್ಷಣ ನೆನ್ಸ್ಕೊಂಡೆ, ನಾ ಯಾವ್ದೋ ಒಂದು ಗ್ರಾಮೀಣ ಭಾಗದಾಗ ಸುಮ್ಮನೆ ಚಡ್ಡಿ ಹಾಕೊಂಡು ಓಡಾಡು ಹುಡುಗರು ನಾವು. ಗ್ರಾಮೀಣ ಭಾಗದಾಗ ಎಂತ ಪರಿಸ್ಥಿತಿ ಒಳಗೆ ಬೆಳೆದವ, ಜೀವನ ಸಾರ್ಥಕ ಆಯ್ತಪ್ಪ ನಂದು ಒಂದ್ ಕ್ಷಣ ಅನಿಸ್ತೀನಿ ನನಗೆ. ಜೀವನ ಸಾರ್ಥಕ ಆಯ್ತಪ್ಪ, ಇಂತ ಒಂದು ವೇದಿಕೆಗೆ ಬಂದ ಇಷ್ಟ ಗೌರವ ಸತ್ಕಾರ. ಗುರುರಾಜ್ ಕರ್ಜ್ಗೆ ಅವರು ನಮ್ಮ ತಂದೆಯವರು ಸಿದ್ಧ ಪೂಜಾರಿ ಅವರು ಬಂದಿದ್ರು ಅವಾಗ. ಆ ವಿಡಿಯೋ ಒಳಗ್ ನೋಡ್ಬೋದು. ಸಿದ್ಧ ಪೂಜಾರಿ ಅವ್ರನ್ನ ಬಹುಶಃ ನಮ್ಮ ತಂದೆಯವರು ನಾ ಮಾತಾಡಿದ್ ನೋಡಿ ಅಷ್ಟು ಸಂತೋಷ ಪಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ, ಆದ್ರೆ ಸಿದ್ಧ ಪೂಜಾರಿ ಅವಾಗ ಅಷ್ಟು ಸಂತೋಷ ಪಟ್ಟಾರ ನಾನ್ ಮಾತಾಡಿದ್ ನೋಡಿ. ಬಹಳ ಖುಷಿ ಆಯ್ತು. ಎಲ್ಲಾರು ಬಂದ್ ಗುರುರಾಜ್ ಕರ್ಜ್ಗೆ ಅವ್ರಿಗೆ ಭೇಟಿ ಆದ್ರು. ಭೇಟಿ, ನಿಮ್ ಮಗ ಏನ್ ಮಾತಾಡಿದ್ರಿ, ನಿಮ್ ಮಗ ನಮ್ ತಂದೆಯವ್ರಿಗೆ ಅವ್ರಿಗೆ ಎಲ್ಲಾರ್ಗೆ ಹೇಳಕತ್ರು. ಅಲ್ರಿ ಏನ್ ಮಾತುಗಳು, ಏನು ಎಲ್ಲಾ ಏನ್ರಿ ಅವ್ರೆಲ್ಲಾ. ಆಮೇಲೆ ಅವ್ರೆಲ್ಲಾ ಮಾತಾಡಕತ್ರು, ಎಲ್ಲಾ ಬಾಳ ಇದು ಮಾಡಿದ್ರು. ಮಾರನೇ ದಿನ ಮತ್ ಇವ್ರನ್ನ ಭೇಟಿ ಆದಕ್ ಹೋದೆ ನಾನು. ಹೋಗ್ತೇವ್ರಿ ನಾವು ಇದಕ್ಕಂತ ಹೇಳಿ. ವೀರೇಂದ್ರ ಹೆಗಡೆ ಅವ್ರು ಗಾಬರಿ ಆದ್ರು. ಅವ್ರು, ಅಲ್ಲರಿ ನಿಮ್ ಬಗ್ಗೆ ನಿಜ ಹೇಳ್ಬೇಕಂದ್ರ ನನಗೆ ಏನೋ ಒಂದು ದೊಡ್ಡ ಅಭಿಮಾನ ಹುಟ್ಟೈತಿ ನನಗ. ನೀವು ಈಗೆಲ್ಲ ಹೇಗೆ ಸಾಧ್ಯ? ನಿಮ್ಗೂ ಏನು ವಚನಗಳು, ಏನು ಇದುಗಳು ಮಾತಿನಲ್ಲಿ ನಿಮ್ಮ ಏನು ತೂಕಬದ್ಧ ಮಾತುಗಳು ಇದ್ದು, ಒಂದು ವಿಷಯಾಂತರ ಆಗ್ಲಿಲ್ಲ, ಒಂದು ವರ್ಡ್ ನೋಡ್ಲಿಲ್ಲ. ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಅತಿಥಿಗಳು ಅವ್ರ ಡೆಜಿಸ್ಟೇಷನ್ ಏನೈತಿ ಅದು ಸಹಿತ ನೀವು ಎಷ್ಟು ಸವಿಸ್ತಾರವಾಗಿ ಎಲ್ಲಾನು ಹೇಳಿದ್ರಿ. ಹೇಗಿದೆಲ್ಲ ಏನಿದು ಅಂತ. ಇಲ್ಲ, ಎಲ್ಲಾ ಆಶೀರ್ವಾದ ಪೂಜಾರಿ, ಎಲ್ಲಾ ಹಿರಿಯರ ಆಶೀರ್ವಾದ, ಮಂಜುನಾಥ ಸ್ವಾಮಿ ಆಶೀರ್ವಾದ, ನಾನ್ ನಂಬಿರ್ತಕ್ಕಂತ ದೇವ್ರ ಆಶೀರ್ವಾದ ಅಂತ ಹೇಳಿ ಹೇಳ್ದ. ಇಲ್ಲ, ಬಾಳ ನೀವು ನಿಜವಾಗ್ಲೂ ಗ್ರೇಟ್, ನಮ್ ಬಗ್ಗೆ ನಮ್ ಬಾಳ ಹೆಮ್ಮೆ ಅನಿಸ್ತೈತಿ ಅಂತಕ್ಕಂಥ ಮಾತನ್ನ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು. ಬಹಳ ಸತ್ಕಾರ ಮಾಡಿ ನಮ್ಮನ್ನೆಲ್ಲ ಗೌರವಿಸಿ ಆ ಕಾರ್ಯಕ್ರಮದಲ್ಲಿ ನನ್ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 10 ಲಕ್ಷ ಜನ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಾರೆ. ಸುಮಾರು 10 ಲಕ್ಷ ಜನ ಆ ವಿಡಿಯೋನ ವೀಕ್ಷಣೆ ಮಾಡಿದ್ದಾರೆ. ಸುಮಾರು 24 ಚಾನೆಲ್ ಲೈವ್ ಇತ್ತು. ಇದಕ್ಕಿಂತ ಒಂದ್ ಹೆಮ್ಮೆ ಪಡ್ತಕ್ಕಂತ ವಿಷಯ ಏನಪ್ಪಾ ಅಂತಂದ್ರ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ. ನಾನು ಕಾರ್ಯಕ್ರಮ ಹೋಗೋಕ್ಕಿಂತ ಮುಂಚೆ ಅವರೆಲ್ಲ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ರು. ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡ ಪ್ರಭ, ಸಂಯುಕ್ತ ಕರ್ನಾಟಕ, ಅದು ಅಲ್ದ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ಒಟ್ಟು ನ್ಯೂಸ್ ಪೇಪರ್ನ್ಯಾಗ ಫ್ರಂಟ್ ಪೇಜ್ ದಾಗೆ ನನ್ನ ಹೆಸರು ಇತ್ತು. ನನ್ನ ಹೆಸರು ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತೇಳಿ ಅವ್ರ ಜೊತೆಗೆ. ಅದೊಂದು ಹೆಮ್ಮೆ ಪಡ್ತಕ್ಕಂತ ವಿಷಯ. ಒಬ್ಬ ಯಾವುದೇ ಒಂದು ಇದ್ರಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತಕ್ಕಂಥ ಹೆಸರು ಎಲ್ಲರ ಕೈಯಾಗ ಹೋಯ್ತಪ್ಪ ಅಂತಕ್ಕಂತ ಒಂದು ಹೆಮ್ಮೆ ಪಡ್ತಕ್ಕಂತ ವಿಷಯ. ನಾನು ಅವ್ರನ್ನ ನೆನೆಸ್ಲೇಬೇಕತ್ತು ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತಂದ್ರ ಆ ಧರ್ಮಸ್ಥಳ ಕಾರ್ಯಕ್ರಮ ಹೋಗಿ ಬಂದಾನಿಲ್ಲ ಎಷ್ಟೋ ಜನ ನನ್ಗ ಗೌರವಿಸಾಕತ್ರು. ಎಷ್ಟೋ ನೂರಾರು ಜನ ನನಗ ಸನ್ಮಾನ ಮಾಡಿದ್ರು, ನೂರಾರು ಜನ ಗೌರವಿಸಿದ್ರು, ಮನೆಗೆ ಬಂದು ಇದು ಮಾಡಿ ಹೋದ್ರು. ಧರ್ಮಸ್ಥಳದ ಮಾತಾಡಿದವ್ರ ನೀವೇ ಅಂತೇಳಿ ಎಷ್ಟೋ ಜನ ಇದು ಮಾಡಿದ್ರು. ಸಾಕಷ್ಟು ಜನ ಎಲ್ಲಿ ಬೆಂಗಳೂರಿನಿಂದ ಕರೆ ಮಾಡಿದ್ರು, ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನನ್ ಮೆಸೆಂಜರ್ದಾಗ ಮೆಸೇಜ್ ಮಾಡಿದ್ರು. ಬಹಳ ಜನ ಕೊಂಡಾಡಿದ್ರು, ಬಹಳ ಜನ ಹೆಮ್ಮೆ ಪಟ್ರು. ಅಷ್ಟೇ, ನೀವ್ ಏನ್ ಮಾತಾಡಿದ್ರಿ ಒಂದೊಂದ್ ಮಾತುಗಳು. ಮತ್ತ ಆಮೇಲೆ ಆ ಕಾರ್ಯಕ್ರಮಗಾನ ಯಾಕೆ ಶಾರದಾ ಪಬ್ಲಿಕ್ ಸ್ಕೂಲ್ ಇಲ್ಲಿ ಬಿಜಾಪುರ ಡಾಕ್ಟರ್ ಗುರುರಾಜ್ ಕರ್ಜ್ಗೆ ಅವರು ಗೆಸ್ಟ್ ಆಗಿ ಬಂದಿದ್ರು. ಗುರುರಾಜ್ ಕರ್ಜ್ಗೆ ಅವ್ರು ಬಂದಾರ, ಸುಮ್ನೆ ಭೇಟಿ ಆಗ್ಬೇಕಂತೇಳಿ ನಾನು ಹಾದೆ. ನಾನು ಹೋದ ತಕ್ಷಣ ನೋಡಿ ಅವ್ರು ಕುಳ್ತಾರು, ಎದ್ದು ಕೇಸಿಂದ ಆಶ್ಚರ್ಯಚಕಿತರಾಗಿ ಎದ್ದು ಓ ಅಂತೇಳಿ ನನಗ್ ತೆಕ್ಕಿ ಬಿಡಿದ್ರು. ಅವ್ರು ತೆಕ್ಕಿ ಬಿಡದ ಕೇಸಿಂದ ಅಲ್ಲೇ ಅವ್ರು ಇರ್ತಕ್ಕಂಥ ಅವ್ರ ಮಿಸ್ಸಸ್ ಅವರು, ಅವ್ರ ಮಕ್ಕಳದು ಬಂದ್ರು, ಅವ್ರಿಗೂ ಸಹಿತ ಭೇಟಿ ಮಾಡಿದ್ರು. ನನಗ್ ಅವಾಗ ಒಂದ್ ಮಾತು ಹೇಳಿದ್ರು ಅವ್ರು, ಮೊಹಮ್ಮದ್ ಗೌಸ್, ನೀವು ಧರ್ಮಸ್ಥಳದಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ಇನ್ನೂ ನನ್ನ ತಲೆಯಲ್ಲಿ ಹೊಳ್ಯಾಕತ್ತವ ಅಂದ್ರು. ಅವ್ರ ಸಾಮಾನ್ಯ ಮನುಷ್ಯನ ಡಾಕ್ಟರ್ ಗುರುರಾಜ್ ಕರ್ಜ್ಗೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಖ್ಯಾತ ಶಿಕ್ಷಣ ತಜ್ಞ. ಅಂತವ್ರ ಬಾಯಿಲೆ ಬಂತಪ್ಪ ನನ್ನ ಹೆಸರು ಅಂತಕ್ಕಂಥದ್ದು ಒಂದು ಸ್ವಾರ್ಥಕತೆ ನನಗ ಬಹಳ ಹೆಮ್ಮೆ ಅನಿಸ್ತೆ ಆ ಸಂದರ್ಭದಲ್ಲಿ. ಆ ಸಿಚುವೇಶನ್ ಇವತ್ತಿಗೂ ನಾನು ಯಾವತ್ತಿಗೂ ಮರೆಯಲ್ಲ. ಇವತ್ತಿನ ದಿನ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತೇಳಿ ಮೊದ್ಲು ಎಲ್ಲರಿಗೆ ಪರಿಚಯ ಇದ್ದ, ಬಟ್ ಸಾಹಿತ್ಯಿಕವಾಗಿ ಈ ಪರ ಮಾತಾಡ್ತಾನಂದ್ರ ಆ ಧರ್ಮಸ್ಥಳ ವೇದಿಕೆಯೇ ನನಗೆ ಇವತ್ತಿನ ದಿನ ಎಲ್ಲಾ ಕಡೆಗಳಲ್ಲೂ, ಎಲ್ಲಾ ನನ್ನ ಜಿಲ್ಲೆಯಾದ್ಯಂತ ಆಗಲಿ, ಬೇರೆ ಜಿಲ್ಲೆಗಳಲ್ಲಿ ಆಗ್ಲಿ, ಇವತ್ತೆಲ್ಲಾ ಕಡೆ ನಾನು ಪರಿಚಯ ಮಾಡೈತಪ್ಪ ಅಂತಂದ್ರ ಧರ್ಮಸ್ಥಳ ವೇದಿಕೆ ಅಂತೇಳಿ
ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಅದರ ಹಳ್ಳದಿಗನ ಕೀರ್ತಿಯನ್ನು ತಾವು ಹೆಚ್ಚಿಸಿದ್ರು ಅನ್ನುವಂಥ ಮಾತು ಸರ್ ತಮ್ಮ ಹೆಸರು ಜೊತೆಗೆ. ಹೌದು ಸರ್, ನನ್ನ ಗ್ರಾಮ ನಾನು ಹೆಮ್ಮೆ ಪಡ್ತೀನಿ. ಹಳ್ಳದಿಗನ್ನೂರ್ ಗ್ರಾಮ ಅಂದ್ರೆ ಯಾರು ಪರಿಚಯ ಹಿಡಿದಿಲ್ಲ. ಇವತ್ತಿಗೆ ನಾ ಕೋಲಾರ ಅಂತೇಳಿ ಯಾರಿಗೆ ಹೇಳಂಗ ಇಲ್ಲಿಗೆ ಹೇಳುದೇ ಬಿಟ್ಟಿನಿ, ಹಳ್ಳದಿಗನ್ನೂರ್ ಅಂತೀನಿ. ಯಾಕಂದ್ರೆ ಅಷ್ಟು ಜನ ಪರಿಚಯ ಹಿಡಕತ್ತಾರ. ಅದು ನನ್ನಿಂತ್ರಲ್ಲ, ಇನ್ನೊಬ್ಬ ನಮ್ಮ ಊರಿನ ಹೆಂಬೆ ಶಂಕರ್ ಬೆಳ್ಳುಬ್ಬಿ ಅಂತ KS ಅಧಿಕಾರಿಗಳನ್ನ ಕೊಟ್ಟಿರ್ತಕ್ಕಂಥ ಗ್ರಾಮ ನಂದು. ನಾ ಹೆಮ್ಮೆ ಪಡ್ತೀನಿ. ಅದರ ಜೊತೆಗೆ ಸುಮಾರು 10 ರಿಂದ ಅಷ್ಟು ಚಿಕ್ಕ ಕುಗ್ರಾಮ 10 ರಿಂದ 15 ಜನ MBBS ಡಾಕ್ಟರ್ ಅದಾರ ಊರಾಗ. ಮತ್ತ ಅದ್ರ ಜೊತೆಗೆ ಇವತ್ತಿನ ದಿನ ನಾವು ಎಲ್ಲಾನು ಒಂದ್ ಮಟ್ಟಿಗೆ ಬೆಳೆದೇವಪ್ಪ. ಹಳ್ಳದಿಗನ್ನೂರ್ನ ಹೆಸರ ಯಾಕೆ ನಾವು ನಮ್ಮ ಊರ್ದು ಇದು ಮಾಡ್ಬೇಕಂತೇಳಿ ಈಗ ಎಲ್ಲಾ ಕಡೆ ಹಳ್ಳದಿಗನ್ನೂರ್, ಹೌದು ಹಳ್ಳದಿಗನ್ನೂರ್, ಮೊಹಮ್ಮದ್ ಗೂಸುಂದ್ ಹಳ್ಳದಿಗನ್ನೂರ್, ಈ ತರ ಒಂದ್ ಮಟ್ಟಿಗೆ ಒಂದ್ ನಮಗೂ ಹೆಮ್ಮೆ ಅನಿಸ್ತೈತಿ. ನಮ್ಮೂರು ಅವಾಗ ನಮ್ಮ ಊರ್ ಪರಿಚಯ ಹಿಡಿತಿರ್ಲಿಲ್ಲ ಜನ, ಇವತ್ ನಮ್ಮ ಊರ್ ಪರಿಚಯ ಹಿಡಿಯಾಕತ್ತಾರ ಜನ ಶಂಕರ್ ಬೆಳ್ಳುಬ್ಬಿ ಅವರಂತ ಸಾಧನೆಗಳಿಂದ. ಹೌದು ಸರ್. ಸರ್, ಜಿಲ್ಲೆ ಅಷ್ಟಲ್ಲ, ಎಲ್ಲ ರಾಜ್ಯದಲ್ಲೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ, ಡಾಕ್ಟರ್ಸ್ಗಳಾಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ ತಮ್ಮ ಜೊತೆ ಬಹಳ ಒಡನಾಟ ಅನ್ನುವ ಒಂದು ಮಾತು ಸರ್. ನೋಡ್ರಿ ಸರ್, ಒಂದ್ ಮಾತು ಹೇಳ, ನಾವು ಅವ್ರ ಜೊತೆ ನಾವು ಹೆಂಗಿರ್ತೇವೆ, ಒಂದು ಮನುಷ್ಯನಲ್ಲಿ ಇರ್ತಕ್ಕಂಥ ಜ್ಞಾನ, ಇನ್ನೊಂದು ನಾವು ಇತರರೊಂದಿಗೆ ಬೆರೆಯುವಂತ ಗುಣ, ಹೊಂದಾಣಿಕೆ ಗುಣ, ಅವು ಎರಡು ಮನುಷ್ಯನ ಬಳಿ ಇದ್ವು ಅಂತ ತಿಳ್ಕೊರಿ. ಅವ್ರು ಯಾರೇ ಇರ್ಲಿ, ನಾ ಹಿಡ್ಕೊಂಡೆ ಯಾರೇ ಇರ್ಲಿ, ಅವ್ರಿಗೆ ಅಪ್ಕೊಳ್ತಾರ, ಅವ್ರಿಗೆ ಶರಣಾಗತಿ ಆಗಿ ಹಾಕ್ತಾರ. ಯಾರೇ ಇರ್ಲಿ ಅವ್ರು. ನಾನ್ ನಿಮ್ಮಲ್ಲಿನೂ ಆ ಜ್ಞಾನ ಮತ್ತ ಇತರರೊಂದಿಗೆ ಬೆರೆಯುವಂತ ಗುಣ ಐತ ತಿಳ್ಕೊರಿ, ನಾನು ಶರಣಾಗತಿ ಆಗ್ಬೇಕು. ನನ್ಗ ಇತರರೊಂದಿಗೆ ನಾನು ಯಾವತ್ತೂ ಯಾರಿಗೂ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತೇಳಿ ನಾನು ಯಾರಿಗೂ ನೋಡಿಲ್ಲ. ನಾನು ಕೇವಲ ನಾನು ಮುಸಲ್ಮಾನನು ಅಲ್ಲ, ನಾನು ಹಿಂದೂನು ಅಲ್ಲ, ನಾ ಕ್ರೈಸ್ತನು ಅಲ್ಲ, ನಾ ಜೈನು ಅಲ್ಲ, ನಾನು ಮಾನವ ಜಾತಿಗೆ ಸೇರಿದವ ಅಷ್ಟೇ. ನನಗ್ ಮನುಷ್ಯತ್ವ ಮಾನವೀಯತೆ ಮುಖ್ಯ ಮೊದಲು, ತದನಂತರ ಮಿಕ್ಕಿದೆಲ್ಲವು. ಆ ಧರ್ಮ ಜಾತಿ ನನ್ನ ಮನೆಯಲ್ಲಿ, ನನ್ನ ಮನೆಯ ಬಾಗಿಲು ಬಿಟ್ಟು ನನ್ನ ಹೊಸ್ತಿಲು ಬಿಟ್ಟು ನಾನು ಹೊರಗೆ ಬಂದೆ ಅಂದ್ರ ನಾನೊಬ್ಬ ಮಾನವ, ಮನುಷ್ಯತ್ವ ಅಷ್ಟೇ. ಎಲ್ಲ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಾನವ ಮನುಷ್ಯ ಅಷ್ಟೇ ನಾನು. ಹೀಗಾಗಿ ನಾನು ಎಲ್ಲ ಜಾತಿ ಧರ್ಮ ಜನಾಂಗದ ಜನರ ಜೊತೆ ಬೆರ್ತೀನಿ. ಅವ್ರು ನಮ್ಮ ನಡವಳಿಕೆಗಳು ನೋಡಿರ್ತಾರ, ನಾವ್ ಇರ್ತಕ್ಕಂತ ನಾವ್ ಹೆಂಗಿರ್ತೇವೋ, ನಮ್ ನೇಚರ್, ನಾವ್ ಯಾರ ಜೊತೆ ಬೆರ್ತಿರ್ತೇವೋ ಎಲ್ಲ ನೋಡಿ ಅವ್ರೆಲ್ಲ ಅಧ್ಯಯನ ಮಾಡಿ ದೇವ್ರ ನಮಗ ಆ ಮಟ್ಟಕ್ಕೆ ಬೆಳೆಸ್ಯಾನ, ನಮ್ಗ ಜ್ಞಾನ ಕೊಟ್ಟಾನ, ಅದ್ ಏನ್ ಮಾಡ್ಯಾನೋ ದೇವ್ರ. ಅದ್ರದಿಂತ ಜನ ನಮ್ಮನ್ನ ಇವತ್ತೆಲ್ಲೇ ಹೋದ್ರು 4 ಜನ ಕರೆದು ಮಾತಾಡಿಸ್ತಾರ ನಮಗ. ಎಲ್ಲಾ ಕಡೆ ಹೋದ್ರು ನಾ ಯಾವಂದೇ ಒಂದು ನಮ್ಮ ಮುಸಲ್ಮಾನ ಸಮಾಜಕ್ಕೆ ಸೀಮಿತ ಆಗಿ ಯಾವತ್ತೂ ಇಲ್ಲ ನಾನು. ಎಲ್ಲ ಜಾತಿ ಧರ್ಮ ಇವತ್ತಿಗೆ ನೋಡ್ರಿ ನೀವು ಎಲ್ಲ ಯಾವ್ದೇ ದಾನಮ್ಮ ದೇವಿ ಜಾತ್ರೆ ಆಗಿರ್ಬೋದು. ಹೋದ ವರ್ಷ ಆನಂದ್ ನಗರದಾಗ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಜಾತ್ರೆ ಇತ್ತು, ಆಶ್ರಮ ರೋಡ್ದಾಗ. ಅಲ್ಲಿ ಸಹಿತ ಉಪನ್ಯಾಸ ಮಾಡೀನಿ. ಜ್ಞಾನ ಯೋಗಾಶ್ರಮ ವಿಜಯಪುರ, ಅಲ್ಲಿ ಸಹಿತ ಉಪನ್ಯಾಸ ಮಾಡೀನಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲೋ ಜಯಂತಿ ಕಾರ್ಯಕ್ರಮದ ಕೇಸರಿ ಶಾಲೆ ಹಾಕೊಂಡು ಶಿವಾಜಿ ಜಯಂತಿಯಲ್ಲಿ ಕೇಸರಿ ಶಾಲ ಅದು ಒಂದು ಬಣ್ಣ ಅಷ್ಟೇ. ನಾವು ಇವತ್ತಿನ ಕೇಸರಿ ಅವ್ರಿಗೆ ಹಸರ ನಾವು ಗುತ್ತಿಗೆ ಹಿಡಿದಿಲ್ಲ ಅದನ್ನ. ಅವ್ರು ಅದೊಂದು ಬಣ್ಣ ಅಷ್ಟೇ, ಅದು ತ್ಯಾಗದ ಸಂಕೇತ, ಅದು ಬಣ್ಣ ಅಷ್ಟೇ. ನಾ ಕೇಸರಿ ಶಾಲೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆಲ್ಲಾ ಮಾದರಿ. ಅವರು ಛತ್ರಪತಿ ಶಿವಾಜಿ ಮಹಾರಾಜರು, ಜಾತ್ಯತೀತ ದೊರೆಯವರು ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ಅರ್ಧದಷ್ಟು ಸೈನಿಕರು ಮುಸಲ್ಮಾನರಿದ್ರು. ಮುಸಲ್ಮಾನರಿಗೆ ಸಾಕಷ್ಟು ಮುಸಲ್ಮಾನ ಮಂದಿರ ಇದು ಮಸ್ಜಿದನ್ನು ಸಹಿತ ಕಟ್ಟಿಕೊಟ್ಟಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್. ಇನ್ನೊಂದು ವಿಷಯ, ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ವಿಜಯಪುರದ ಆದಿಲ್ಶಾಹಿ ಮನೆತನದಲ್ಲಿ ಕಳೆದವರವರೆಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ನೌಕಾಪಡೆಯ ಮುಖ್ಯಸ್ಥ ದೌಲತ್ ಖಾನ್ ಅಂತ ಹೇಳಿದ್ರು. ಸಾಕಷ್ಟು ಜನ ಮುಸಲ್ಮಾನರಿದ್ರು. ಈಗೆಲ್ಲಾ ರಾಜಕೀಯ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಸಂಬಂಧ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ರಾಜಕಾರಣ ಮಾಡಕತ್ತಾರ, ಟಿಪ್ಪು ಸುಲ್ತಾನ್ ಹೆಸರಲ್ಲಿ ರಾಜಕಾರಣ ಮಾಡಕತ್ತಾರ. ಇವಾಗೆಲ್ಲ ಇದು ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ ಟಿಪ್ಪು ಸುಲ್ತಾನ್ ಅವರು ಯಾವತ್ತೂ ಜಾತೀಯತೆಯನ್ನು ಮಾಡೇ ಇಲ್ಲ. ಎಲ್ಲ ಧರ್ಮ ಜಾತಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಅವರಾಗಿದ್ರು. ಟಿಪ್ಪು ಸುಲ್ತಾನ್ ಅವರು ಹಿಂದೂ ವಿರೋಧಿ ಅನ್ನುವ ಮಾತು ಬಹಳ ಸರ ಯತ್ನಾಳ್ ಅವ್ರ ಬಾಯಲ್ಲಿ. ನೋಡ್ರಿ, ಟಿಪ್ಪು ಸುಲ್ತಾನ ಹಿಂದೂ ವಿರೋಧಿ ಅತ್ತಾರಲ್ಲ, ಅವರಷ್ಟು ಮೂರ್ಖರನ್ನ ಯಾರು ಇಲ್ಲ. ಯಾಕಪ್ಪ ಅಂತಂದ್ರೆ ಇತಿಹಾಸ ಹೇಳ್ತೈತಿ. ಈ ಮಾತ ನೀವು ಹೇಳಕತ್ತಿಲ್ಲ, ಇತಿಹಾಸ ಹೇಳ್ತೈತಿ. ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ಮಾಡಿಸಿದವ್ರು ಯಾರು? ಇದೇ ಹಜರತ್ ಟಿಪ್ಪು ಸುಲ್ತಾನ್. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗವನ್ನು ಸ್ಥಾಪಿಸಿದವರು ಇದೇ ಹಜರತ್ ಟಿಪ್ಪು ಸುಲ್ತಾನ್. ಬೆಂಗಳೂರಿನ ಕೋಟೆಯಲ್ಲಿ ಗಣೇಶನ ದೇವಸ್ಥಾನವನ್ನು ಕಟ್ಟಿಸಿದ್ರು. ದೇವನಹಳ್ಳಿ ಕೋಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ್ರು. ಮತ್ತ ಇದು ಇವತ್ತಿಗೂ ನೋಡ್ಬೋದು, ಮೈಸೂರಿನ ತಾಳಗುಂದದಲ್ಲಿ ಮಂದಿರ ಮುಂದೆ ಮಸೀದಿ, ಮಸೀದಿ ಮುಂದೆ ಮಂದಿರವನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಯಾರಾದ್ರು ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ರು. ಹಂಗ ಹಜರತ್ ಟಿಪ್ಪು ಸುಲ್ತಾನ್ರು ಹಿಂದೂ ವಿರೋಧಿ, ಹಿಂದೂಗಳನ್ನ ಕೊಂದ್ರತ್ ಹೇಳ್ತಿದ್ರಿ. ಮತ್ತ ಅವ್ ಯಾಕೆ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡ್ತಿದ್ರು? ಅವ್ ಯಾಕೆ ದೇವಸ್ಥಾನಗಳು ಅವ್ರು ಯಾಕೆ ಕಟ್ತಿದ್ರು? ಹಂಗಿತ್ತಂದ್ರ ಹೌದಲ್ಲ, ತಮ್ಮ ಧರ್ಮ ತಮ್ಮ ಕುಲವನ್ನು ಉದ್ಧಾರ ಮಾಡ್ಕೋತಿದ್ರು ಅವ್ರು. ಯಾಕೆ ಮಾಡ್ತಿದ್ರು ಅವ್ರು? ಹಂಗಿತ್ತಂದ್ರ
ಮತ್ತು ಹೀಗಾಗಿ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ತನ್ನ ಒಡ ಹುಟ್ಟಿದ 2 ಮಕ್ಕಳನ್ನು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಒತ್ತೆಗಳನ್ನು ಬಿಟ್ಟು ಹೋರಾಡಿರ್ತಕ್ಕಂಥ ಏಕೈಕ ದೊರೆಯವರು ಹಜರತ್ ಟಿಪ್ಪು ಸುಲ್ತಾನ್ರು. ಅವ್ರು ಅಷ್ಟೇ ಆಗಿರ್ಲಿಲ್ಲ, ನಾಸಾದಾಗ ಇವತ್ತಿಗೂ ನಿರ್ದೇಶನ ವಿಶ್ವಕ್ಕೆ ಪ್ರಥಮ ಬಾರಿಗೆ ಈ ಕ್ಷಿಪಣಿಯನ್ನು ಪರಿಚಯಿಸಿದವರು ಹಜರತ್ ಟಿಪ್ಪು ಸುಲ್ತಾನ್ರು. ಈ ಕರ್ನಾಟಕ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ್ರು. KRS ಕನ್ನಂಬಡ ಅಣೆಕಟ್ಟೆ ನೋಡ್ತಿರಲ್ಲ, ಅಣೆಕಟ್ಟೆ ನೀಲನಕ್ಷೆಯನ್ನು ತಯಾರಿಸಿದವರು ಹಜರತ್ ಟಿಪ್ಪು ಸುಲ್ತಾನ್ರು. ಈ ಮೈಸೂರು ನಾವು ಏನ್ ದಸರಾ ಮಾಡ್ತೇವಲ್ಲ, ಮೈಸೂರು ಪ್ರತಿ ವರ್ಷ ಮೈಸೂರಿನ ದಸರಾವನ್ನು ನಾಡ ಹಬ್ಬವನ್ನಾಗಿ ಮಾಡಿದವರು ಇದೇ ಹಜರತ್ ಟಿಪ್ಪು ಸುಲ್ತಾನ್ರು. ಮತ್ ದಿವಾನ್ ಪೂರ್ಣಯ್ಯ ಅಂತ ಬ್ರಾಹ್ಮಣರನ್ನ ಯಾಕೆ ಇಟ್ಕೊತಿದ್ರು ಅವ್ರು? ಹಂಗಿತ್ತಂದ್ರ ಸುಮ್ಮ ನಿಮ್ಮ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳಕೋಸ್ಕರ ಹಜರತ್ ಟಿಪ್ಪು ಸುಲ್ತಾನ್ರ ನಿಂದೆ ಮಾಡಕತ್ತೀರಿ, ನೀವು ಟೀಕ್ಸಾಕತ್ತೀರಿ ಅಷ್ಟೇ. ಹಜರತ್ ಟಿಪ್ಪು ಸುಲ್ತಾನರು ಸರ್ವ ಧರ್ಮ ಜಾತಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ದೊರೆಯಾಗಿದ್ರು ಅವ್ರು ಅಷ್ಟೇ. ನೀವು ಒಬ್ಬ ಸಾಹಿತಿಗಳಾಗಿ ಶಾಸಕ ಯತ್ನಾಳ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್ ಸಾಹಿತಿಯಾಗಿ? ನೋಡ್ರಿ, ಯತ್ನಾಳ್ ಅವ್ರ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯತ್ನಾಳ್ ಅವ್ರು ಒಂದು ವಿಷಯ ತಿಳ್ಕೊಬೇಕು. ಯಾಕಪ್ಪ ಅಂತಂದ್ರ ನಾವು ಮೂಲತಃ ಈ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ಜಗಜ್ಯೋತಿ ಅನ್ನ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯ ಭೂಮಿ ವಿಜಯಪುರ ಜಿಲ್ಲೆ ಇದೆ. ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ವಿಜಯಪುರ ಜ್ಞಾನ ಯೋಗಾಶ್ರಮದ ಲಿಂಗಕ್ಕೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಂತ ಸಂತರನ್ನ ಜನ್ಮ ನೀಡಿರ್ತಕ್ಕಂಥ ತಾಣ ಇದು ವಿಜಯಪುರ ಜಿಲ್ಲೆ. ಇಂಥ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ನಾವು ಸಮಾನತೆಯನ್ನ ಬಿತ್ತಬೇಕು ಎಲ್ಲರ ಮನಸ್ಸಿನಾಗ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ದ್ವೇಷವನ್ನು ಬಿತ್ತಿ ನನ್ನ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳಕ್ ಹೋಗ್ಬಾರ್ದು ನಾವು. ಇನ್ ರಾಜಕಾರಣ ಏನೇ ಇದ್ರು ನೀವು ವೈಯಕ್ತಿಕ ಮಾಡ್ಕೋರಿ, ಅದನ್ನು ಬಿಟ್ಟು ಕಿಚಿನ್ ಇಂತ ಸಂತರು, ಇಂತ ಜಗಜ್ಯೋತಿ ಅನ್ನ ಬಸವಣ್ಣನವರು ನಡೆದಾಡ್ತಕ್ಕಂಥ ಪುಣ್ಯ ಭೂಮಿಯೊಳಗೆ ನಾವು ಕಲುಷಿತ ವಾತಾವರಣವನ್ನು ಇನ್ಕೊಂಡು ಮಾಡಿ ಜಾತಿ ರಾಜಕಾರಣ ಮಾಡಿ ನನ್ನ ಬೇಳೆ ಬೇಯಿಸ್ಕೊಳ್ಳೋದು ಸರಿಯಲ್ಲ. ಇದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಇದು ಶರಣರು, ಸಾಹಿತಿಗಳು, ಸೂಫಿ ಸಂತರ ತವರೂರು ಇದು ವಿಜಯಪುರ ಜಿಲ್ಲೆ. ಇಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವದಿಂದ ಬದುಕಿ ಬಾಳ್ಬೇಕಷ್ಟೇ. ಸುಮ್ಮನೆ ನಾವು ನಮ್ಮ ವೈಯಕ್ತಿಕ ರಾಜಕಾರಣಗಳು ಜನರ ಮನಸ್ಸಿನಲ್ಲಿ ದ್ವೇಷ ಭಾವನೆ ಬಿತ್ತಾಕ್ ಹೋಗ್ಬೇಡ್ರಿ. ನೀವು ದ್ವೇಷ ಭಾವನೆ ಬಿತ್ತಾಕ್ ಹೋದ್ರೂ ಇದು ನಾಟಂಗಿಲ್ಲ. ಯಾಕಪ್ಪ ಅಂತಂದ್ರೆ ಜಗಜ್ಯೋತಿ ಅನ್ನ ಬಸವಣ್ಣನವ್ರ ನಡೆದಾಡಿರ್ತಕ್ಕಂಥ ಪಾವನ ಪುಣ್ಯ ಭೂಮಿ ಐತಿ. ಇಲ್ಲಿ ಸತ್ಯನೇ ಗೆಲ್ತೈತಿ ವಿನ ನಿಮ್ಮಂತವ್ರ ಸುಳ್ಳು ಯಾವತ್ತೂ ಗೆಲ್ಲಲ್ಲ ಅಂತಕ್ಕಂಥ ಮಾತನ್ನ ಅವ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಭಾಷಣದ ಕೊನೆಯಲ್ಲಿ ಯಾವತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಾತಾಡ್ತೀರಿ ಸರ್? ಹೌದ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದನ್ನ ಮಾತನ್ನ ಹೇಳ್ತಾರ, ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸ್ಲೇಬೇಕಂತ. ಮತ್ತೆ ಶಿಕ್ಷಣ ಒಂದ್ ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ನೀ ಅಸ್ಪೃಶ್ಯ, ನೀ ದಲಿತ ಜಾತಿ, ನೀನ್ ಕೀಳು ಜಾತಿಗೆ ಸೇರ್ದವದಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ದೂರ ತಳ್ತಿದ್ರಂತ, ಯಾರು ಮುಟ್ಕೋತಿರ್ಲಿಲ್ಲ ಅಂತ. ಅವಾಗ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದ್ ಮಾತನ್ನ, ಈ ಸಮಾಜ ನಾನು ಅಸ್ಪೃಶ್ಯ ಅಂತಲೇ ನನಗ್ ದೂರ ತಳ್ಳಿದಾಗ ಅವಾಗ ನನ್ಗೆ ಯಾರು ಬಂದ್ ಅಪ್ಪಗೊಂಡಿಲ್ಲ, ನನಗ್ ಬಂದು ಅಪ್ಪಗೊಂಡಿದ್ದು ಪುಸ್ತಕಗಳು ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಹೀಗಾಗಿ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಅಸ್ತ್ರ ಇದ್ದಂಗ ನಮಗ್. ಶಿಕ್ಷಣ ಜ್ಞಾನ ಇದು ದೊಡ್ಡ ಅಸ್ತ್ರ ಇದ್ದಂಗ ನಮಗ. ನಾವು ಶಿಕ್ಷಣವಂತರ ಅದೇ ಒಂದ್ರ ಅವನಲ್ಲಿ ಜ್ಞಾನ ಐತಂತ್ರ ಯಾರಾದ್ರೂ ತಲೆ ಬಾಗ್ಲೇಬೇಕು. ನಾವು ಯಾರು ಬೇಕಾದ್ರ ಬಲ್ಲಿ ಜ್ಞಾನ ಇರ್ಲಿ, ಅವ್ರ ಎಂತವ್ರು ಇರ್ಲಿ, ಅವ್ರಿಗೆ ನಾನು ತಲೆ ಬಾಗ್ಲೇಬೇಕ. ಹೀಗಾಗಿ ನಾವು ಶಿಕ್ಷಣ ಅನ್ನುವಂತ ಒಂದು ದೊಡ್ಡ ಅಸ್ತ್ರ ನಮ್ ಬಲ್ಲಿ ಇತ್ತಪ್ಪ ಅಂದ್ರೆ ನಾವ್ ಯಾರಿಗೂ ಅಂಜು ಪ್ರಮೇಯ ಇಲ್ಲ. ಆ ಶಿಕ್ಷಣ ಅಂತಕ್ಕಂಥ ಅಸ್ತ್ರ ನಮ್ಗೆ ಎಲ್ಲಾನು ಕಲಿಸ್ಕೊಡ್ತೈತಿ. ಈ ಸಮಾಜದಲ್ಲಿ ಇತರರ ಜೊತೆಗೆ ಹೇಗ್ ಬದುಕಬೇಕು, ಹೇಗ್ ಬಾಳಬೇಕು, ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಇರಬೇಕು, ಇವೆಲ್ಲವನ್ನ ನಮಗೆ ಶಿಕ್ಷಣ ಕಲಿಸ್ಕೊಡ್ತೈತಿ. ಹೀಗಾಗಿ ನಾವು ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಓಕೆ ಸರ್, ತಮಗ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ ಸರ್. ನೋಡ್ರಿ, ಈ ಪ್ರಶಸ್ತಿಗಳು ಬರ್ಲಿಕ್ಕೆ ಮೂಲ ಕಾರಣಪ್ಪ ಅಂತಂದ್ರ ನನ್ನೆಲ್ಲ ಬೆಳೆಸಿದ ನನ್ನ ತಂದೆ ತಾಯಿಗಳು, ನನ್ನ ಸಹೋದ್ಯೋಗ ಮಿತ್ರರು, ನನ್ನ ಸಹಪಾಠಿಗಳು, ನನ್ನ ಜೊತೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರರು, ನಾನು ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕಾಗೈತಿ. ನಾನು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಒಳ್ಳೆಯ ಕಾರ್ಯಗಳು, ನಾನು ಈ ಸಮಾಜದಲ್ಲಿ ಕೋಮು ಸೌಹಾರ್ದತೆ, ಸಮಾಜದಲ್ಲಿ ಎಲ್ಲರೂ ಒಕ್ಕಟ್ಟಿನಿಂದಿರ್ಬೇಕು, ಈ ಸಮಾಜ ಸಮತಾ ಸಮಾಜ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ನಾನು ಏನ್ ಕೆಲವೊಂದು ಸಂದರ್ಭದಲ್ಲಿ ಉಪನ್ಯಾಸ ಮಾಡಿದೆ. ಮತ್ತ ಅದರ ಜೊತೆಗೆ ಸಾಕಷ್ಟು ಕೊರೋನಾದ ಸಂದರ್ಭದಲ್ಲಿ ಸಾಕಷ್ಟು ನಾನು ಕೈಲಾದ ಮಷ್ಟಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡತ ಕಾರ್ಯಕ್ರಮ ಮಾಡಿದ್ನಿ. ಪರಿಸರದಲ್ಲಿ ಗಿಡಗಳನ್ನು ನೆಡ್ತಕ್ಕಂಥದ್ದು, ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದಾಗಿರ್ಬೋದು. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೇನೆ. ಅದರ ಜೊತೆಗೆ ಇನ್ನೂ ಸಾಕಷ್ಟು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವೆಲ್ಲವನ್ನು ನನ್ನ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವತ್ತು ಸುಮಾರು ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಅದರ ಜೊತೆಗೆ ಬಸವ ವಿಭೂಷಣ ರಾಷ್ಟ್ರ ಪ್ರಶಸ್ತಿ, ಬಸವ ಶಾಂತಿ ಪ್ರಶಸ್ತಿ, ಬಸವ ಶ್ರೀ ಪ್ರಶಸ್ತಿ,
ಆಮೇಲೆ ಬಸವ ಪುರಸ್ಕಾರ, ಅದರ ಜೊತೆಗೆ ಅನುಬಂಧ ಅವಾರ್ಡ್, ಸಂಗನ ಬಸವ ಶ್ರೀ ಪ್ರಶಸ್ತಿ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮತ್ತೆ ಜ್ಞಾನಸಿರಿ ಪ್ರಶಸ್ತಿ, ಹೀಗೆ ಸಾಕಷ್ಟಿವೆ. ಹೀಗೆ 10 ಹಲವು ಪ್ರಶಸ್ತಿಗಳು ನನ್ನ ಮಡಿಲಿಗೆ ಸೇರಿವೆ ಅಂತಕ್ಕಂತ ಹೆಮ್ಮೆ ನನಗೆ ಬಹಳ ಈ ಸಂದರ್ಭದಲ್ಲಿ ನೆನೆಸ್ತೈತಿ. ಸಾಕಷ್ಟು ಮಾಧ್ಯಮದ ಸ್ನೇಹಿತರನ್ನು ನಾನು ನೆನೆಸ್ಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲಿ. ನನ್ನ ಬೆಳವಣಿಗೆಗೆ ಸಹಿತ ಮಾಧ್ಯಮದ ಸ್ನೇಹಿತರು ಕಾರಣ. ನಾನು ಅವ್ರಿಗೆ ಹೇಳಿರಂಗಿಲ್ಲ, ಪ್ರೆಸ್ನಾಗ ಇದು ಮಾಡ್ರಿ, ನ್ಯೂಸ್ ಇದು ಮಾಡ್ರಿ, ನಿಮ್ FM ನ್ಯೂಸ್ದವ್ರ ಆಗಿರ್ಬೋದು, ಜೊತೆಗೆ ಬೇರೆ ಇನ್ನು ಪತ್ರಿಕಾ ಮಾಧ್ಯಮದವರು, ಅವರೆಲ್ಲ ವಿಜಯ ಕರ್ನಾಟಕ, ವಿಜಯವಾಣಿ ಅವರೆಲ್ಲರೂ ಆಗ್ಲಿ ನನ್ನ ಬಗ್ಗೆ ಟಿಪ್ಪಣಿ ಬರೆಯೋದಾಗಿರ್ಲಿ, ನನ್ನ ಬಗ್ಗೆ ಲೇಖನ ಬರೆಯೋದವರ ಮುಖಾಂತರ ನನ್ನನ್ನು ಸಾಕಷ್ಟು ಪರಿಚಯ ಮಾಡಿದವರು ಅವರು ಸಹಿತ ಅಂತಕ್ಕಂಥ ಮಾತನ್ನ ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹೇಳಿ ಕನಕದಾಸರು ಒಂದ್ ಮಾತನ್ನ ಹೇಳ್ತಾರೆ. ಅಂದ್ರ ನಾವು ಈ ಭೂಮಿ ಮೇಲೆ ಜನಿಸಿರ್ತಕ್ಕಂತ ಮನುಷ್ಯರು ನಾವೆಲ್ಲರೂ ಬಂದೆ. ಕುಲ ಅಂತೇಳಿ ಯಾಕೆ ಹೊಡೆದಾಡ್ತೀರಿ ನೀವು? ಜನಿಸುವಾಗ ನೀವು ಯಾವ ಕುಲ ಅಂತೇಳಿ ನಿಮ್ಗೆ ಗೊತ್ತಿಲ್ಲ, ಯಾವ ಗೋತ್ರ ಅಂತ ಗೊತ್ತಿಲ್ಲ. ನಾವು ಮನುಷ್ಯರು ಮಾನವೀಯತೆಯಿಂದ ನಾವು ಈ ಭೂಮಿ ಮೇಲೆ ಬದುಕಿದವರು. ಮನುಷ್ಯತ್ವ ದೃಷ್ಟಿಯಿಂದ ಎಲ್ಲರಿಗೆ ಸಮಾಜಮುಖಿಯಾಗಿ ಬದುಕಬೇಕಷ್ಟ. ಯಾವ ಜಾತಿ ಧರ್ಮ ಅಂತಕ್ಕಂತ ನಮ್ಮ ಮನಸ್ಸಿನಾಗ ನಾವು ಇಟ್ಕೊಳ್ಳಾರ್ದು ಎಲ್ಲರೂ ಮಾನವರಾಗಿ ಬರ್ಬೇಕನ್ನುವಂತ ದಾಸರು ಹೇಳ್ತಾರೆ. ಇದೊಂದು ಮಾತನ್ನ ಕನಕದಾಸರು. ಅದ್ರ ಜೊತೆಗೆ ತಾವು ಏನ್ ಬಸವಣ್ಣವ್ರದ್ದು ಹೇಳಿದ್ರಲ್ಲ, ಬಸವಣ್ಣವ್ರ ವಚನಗಳು ಹೇಳ್ಬೇಕಾ? ಬಸವಣ್ಣವ್ರು ಒಂದು ವಚನಗಳ ಮುಖಾಂತರ ಹೇಳ್ತಾರೆ. ನಾನು ಆವಾಗಲೇ ತಮ್ಮ ಮುಂದೆ ಹೇಳಿದೆ, ನಾನು ಯಾವ್ದು ಏನೂ ಮಾಡಿಲ್ಲ, ನಾನು ಅಲ್ಪ ಮಟ್ಟಿಗೆ ಸಹಾಯ ಮಾಡಿರ್ಬೋದು. ಒಂದ್ ಕಡೆ ಹೇಳ್ತಾರೆ ಬಸವಣ್ಣವ್ರು, ಮಾಡಿದೆನೆಂಬುದೊಂದು ಮನದಲ್ಲಿ ಹೊಳೆದೊಡೆ ಈಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದೊಂದು ಮನದಲ್ಲಿಲ್ಲದಿದ್ದೊಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ಇನ್ನೊಂದ್ ಕಡೆ ಹೇಳ್ತಾರೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ, ಜನನವಾದೊಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದೊಡೆ ನಿಮ್ಮ ಶ್ರೀಚರಣವನೇ ಇದೇವೆ, ಭಾವಣ್ಣದ ವೃಕ್ಷವು ಊರೊಳಗಿದ್ದಡೇನು ಅಡವೆಯೊಳಗಿದ್ದಡೇನು ಪರಿಮಳ ಒಂದೇ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬಸವಣ್ಣನವರು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಏರಿ ನೀರುಂಬಡೆ ಬೇಲಿ ಕೇಯ ಮೇದೊಡೆ, ನಾರಿಯು ತನ್ನ ಮನೆಯ ಕೊಳೆಯೊಡೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ, ನಾನು ಇನ್ನಾರಿಗೆ ದೂರಲೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಲೋಕದ ಡೊಂಕು ನೀವೇ ಕಿತ್ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರನ್ನ ಮೆಚ್ಚು ಎಂದಾತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅನ್ನ ಬಸವಣ್ಣನವರು ಕಲ್ಯಾಣ ಬಿಟ್ಟು ಬರತಕ್ಕಂತ ಸಂದರ್ಭದಲ್ಲಿ ಅನ್ನ ಬಸವಣ್ಣನವರ ಮೇಲೆ ಬಹಳ ದಬ್ಬಾಳಿಕೆ ಮಾಡ್ತಾರ. ಕಲ್ಯಾಣ ಬಿಟ್ಟ ಬಿಜ್ಜಳದ ರಾಜ ಹೊರಗಾಕನವ್ರಿಗೆ ಹೊರಗಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಬಹಳ ಒಂದು ವಚನ ಹೇಳ್ತಾರ. ಆ ವಚನ ನಾನು ಹೇಳ್ತೀನಿ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ತೈಲವಾದೆನು ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು ಅಂತ ಹೇಳ್ತಾರ. ತೈಲ ಬಿದ್ದಿತ್ತು, ತೈಲ ಚೆಲ್ಲಿತ್ತು, ಜ್ಯೋತಿ ಬಿದ್ದಿತ್ತು, ಜ್ಯೋತಿ ನಂದಿತಯ್ಯ, ನಮ್ಮ ಕೂಡಲ ಸಂಗನ ಶರಣರ ಮನ ನಂದಿತಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಅನ್ನ ಬಸವಣ್ಣನವರು ಬಹಳ ನೊಂದು ಹೇಳಿರ್ತಕ್ಕಂಥ ವಚನ ಇದು. ಹೀಗೆ ನಾನ್ ಬಹಳ ಅವ್ರ ಎಲ್ಲಾ ವಚನಗಳು ಅವ್ರ ಬಗ್ಗೆ ನಾ ಹೇಳ್ಕೊತ ಹೋದೆ ಅಂದ್ರ ಸಾಕಷ್ಟಿವೆ. ಸರ್ ಬಸವಣ್ಣವ್ರ ವಚನ ಹೇಳ್ತಾ ಇದ್ರಿ, ಒಂದೆರಡು ಅಂಬಿಗರ ಚೌಡಯ್ಯನ ವಚನ ಬಿಡಿ ಸರ್ ನೋಡೋಣ. ಅಂಬಿಗರ ಚೌಡಯ್ಯ? ಸರ್ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಹನೆಂದರೆ ಇಲ್ಲವಯ್ಯ, ಶಿವಶರಣವೆಂಬ ಗಾಳಿ ಬಿಟ್ಟಾಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂಬಿಗರ ಚೌಡಯ್ಯನ ಅಂದ್ರ ಅವ್ ವಚನಗಳು ಹೆಂಗಪ್ಪಾ ಅಂತಂದ್ರ ಏನಿದ್ದದು ಲಟನೆ ಅವರು, ಏನಿದ್ದದು ನೇರ ದಿಟ್ಟ ನಿರಂತರ ಇದ್ದಂಗ. ಅಂಬಿಗರ ಚೌಡಯ್ಯ ನೇರ ಶರಣ, ಅವ್ರು ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿ ಕರೀತಾರೆ. ಅವ್ರಿಗೆ ನಿಜ ಶರಣರು ಅಂತಾರ ಅವ್ರಿಗೆ ಅಂಬಿಗರ ಚೌಡಯ್ಯನವರು. ಈ ಸಮಾಜದಲ್ಲಿ ಇರ್ತಕ್ಕಂತ ಸಾಕಷ್ಟು ಜಿಡ್ಡು ಗತ್ತಿದ ಈ ಜಾತಿ ವ್ಯವಸ್ಥೆಯನ್ನ ಕಿತ್ತು ಹಾಕ್ಲಿಕ್ಕೆ ಬಹಳ ಶ್ರಮಿಸಿದವರು ಯಾರು? ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯ ಒಂದೊಂದ್ ಕಡೆ ಹೇಳ್ತಾರೆ, ನೀತಿಗೆಟ್ಟವರೆಲ್ಲ ನೇತಾರರಲ್ಲ, ನೀತಿಗೆಟ್ಟವರೆಲ್ಲ ನೇತಾರರಲ್ಲ, ಕೋತಿ ಕುಲದಲ್ಲಿ ಜಾತಿಯ ನೆರೆಸುವ ಜಾತಿವಾದಿಗಳೆಲ್ಲ ಜಗದ್ಗುರುಗಳಲ್ಲ, ಜಾತಿವಾದದ ಬೇರೆ ಕಿತ್ತೆಸದ ಜಗದಾದಿ ಜಗದ್ಗುರು ಯಾರಾದ್ರೂ ಇದ್ರ ಅದು ಬಸವಣ್ಣವ್ರ ಅಂತೇಳಿ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಹೀಗೆ ಸಾಕಷ್ಟು ವಚನಗಳು ಅಂಬಿಗರ ಚೌಡಯ್ಯನವರು ಈ
ಈ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುಕೊಳ್ಳಲಿಕ್ಕೆ ಅಂಕುಗೊಂಡು ತಿದ್ದಬೇಕು, ಸಮಾಜವನ್ನು ನಿರ್ಮಾಣ ಆಗ್ಬೇಕಂತ ಹೋರಾಡಿರ್ತಕ್ಕಂಥ ಶರಣರಲ್ಲಿ ಅವರು ಸಹಿತ ಪ್ರಮುಖರು. ಸರ್, ಬದುಕಿದ್ರೆ ಹೆಂಗ ಬದುಕಬೇಕು? ಬದುಕಿದ್ರೆ ಹೆಂಗ ಬದುಕಬೇಕಂದ್ರೆ ಬಸವಣ್ಣನಂಗ ಬದುಕಬೇಕು, ಸಿದ್ದೇಶ್ವರ ಸ್ವಾಮೀಜಿ ಹಂಗ ಬದುಕಬೇಕು. ತುಮಕೂರು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿ ಹಂಗ ಬದುಕಬೇಕು. ಶಿವಕುಮಾರ ಸ್ವಾಮೀಜಿಯವ್ರು ಹೆಂಗ ಬದುಕಿದ್ರು, ಅವರು ತ್ರಿವಿಧ ದಾಸೋಹಿಗಳಾಗಿ. ಜಗಜ್ಯೋತಿ ಅನ್ನ ಬಸವಣ್ಣನವರು ಹೆಂಗ ಬದುಕಿದ್ರು. ಕ್ರಿಸ್ತ ಶಕ 12 ಒಂದ್ ಕಡೆ ಹೇಳ್ತಾರೆ ಕುವೆಂಪುರವರು, ಕಾರ್ತಿಕೇಯ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದುಂಬಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ನೀ ಬಸವೇಶ ಅಂತ ಹೇಳ್ತಾರೆ. ಬಸವಣ್ಣನವರು ಈ ಸಮಾಜಕ್ಕ ಒಂದ್ ಕಡೆ ಹೇಳ್ತಾರ, ರಂಜಾನ್ ದರ್ಗಾ ಅವರು ಒಂದ್ ಮಾತನ್ನ, ಬಸವಣ್ಣನವರು ಹೆಂಗಪ್ಪ ಅಂತಂದ್ರ ಈ ಸಮಾಜದಲ್ಲಿ ಇರ್ತಕ್ಕಂತ ಒಂದ್ ಅನಿಷ್ಟ ಪದ್ಧತಿ, ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆ, ಮೂಢನಂಬಿಕೆ ಇವೆಲ್ಲವನ್ನು ಹೋಗಲಾಡಿಸಿರ್ತಕ್ಕಂತ ಶ್ರಮಿಸಿದ ಜಗತ್ತಿನ ಏಕೈಕ ಜಗದ್ಗುರು ಬಸವಣ್ಣನವರು ಅಂತ ಹೇಳ್ತಾರ ಅವ್ರು. ಇನ್ನೊಂದ್ ಕಡೆ ಶರಣೆ ಕಲ್ಯಾಣಮ್ಮ ಹೇಳ್ತಾರೆ, ಮನೆಯಲ್ಲಿ ಮಲ್ಲಿಗೆ ಇರುವಾಗ ನೀ ಮುಳ್ಳೇಕೆ ಮುಡಿಯತಿ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ನೀ ಕಲ್ಲಿಗೆ ಕೈಯ ಮುಗಿಯತಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ, ಅಲ್ಲಮ್ಮ ಪ್ರಭುದೇವರು ಬಸವಣ್ಣವ್ರು ಕೊಟ್ಟು, ನಾವು ಈ ಜಗತ್ತಿನಲ್ಲಿ ಪ್ರಯತ್ನ ಪಟ್ರೆ ದೇವರಾಗಿ ಬಿಡಬಹುದತ್ತ, ಆದ್ರೆ ಬಸವಣ್ಣನಾಗೋದು ಬಹಳ ಕಷ್ಟ ಅಂತ ಹೇಳ್ತಾರ ಅವ್ರು. ಮತ್ ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ, ಯಾರ ರಾಷ್ಟ್ರಕವಿ ಆಗಿರ್ತಕ್ಕಂಥ ಡಾಕ್ಟರ್ GS ಶಿವರುದ್ರಪ್ಪನವ್ರು ಹೇಳ್ತಾರೆ, ಇರಬಹುದು ನಿನಗಿಂತ ದೊಡ್ಡವರು ಮೇಲಾಗಿ ಬಯಲಾದವರು, ಬಸವಣ್ಣವ್ರ ಕುರಿತು ಹೇಳ್ತಾರೆ. ಇರಬಹುದು ನಿನಗಿಂತ ದೊಡ್ಡವರು ಮೇಲಾಗಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ಜ್ಞಾನಿಗಳು, ಇರಬಹುದು ನಿನಗಿಂತ ದೊಡ್ಡ ತತ್ವಜ್ಞಾನಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಆದರೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕುಡೊಂಕು ತಿದ್ದಿಕೊಂಡವರು, ಅದಕ್ಕೆ ನೀ ಬಸವಣ್ಣ ಆದಿ ಅಂತಕ್ಕಂಥ ಮಾತನ್ನ ಡಾಕ್ಟರ್ GS ಶಿವರುದ್ರಪ್ಪನವರು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಕುದಿಯೂರು ಕುದಿಯಲಿ, ಉರಿಯೂರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯೂರು ಆವಿಯಾಗುತ್ತಾರೆ, ಉರಿಯೂರು ಬೂದಿಯಾಗುತ್ತಾರೆ. ಆಗೋದಾಗ್ತದ, ಹೋಗುದು ಹೋಗ್ತದ, ಇರುವುದು ಇರ್ತದ. ನೀನ್ ಯಾವುದನ್ನೇ ಹೆಚ್ಚಿಗೆ ಹಚ್ಚಿಕೊಳ್ಳದೆ ನೀನ್ ಸಮಾಧಾನಿಯಾಗಿರುವಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ಬಸವಣ್ಣವ್ರು ಹೇಳ್ತಾರ ಒಂದು ವಚನ ಮುಖಾಂತರ, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಯಾರ ಅಂಜುವರು, ಇದಕ್ಯಾರ ಅಳುವವರು, ಜಾತಸ್ಯ ಮರಣಂ ತೇಜೋವದಂ, ನಮ್ಮ ಕೂಡಲ ಸಂಗಮ ದೇವ ಬರೆದ ಹಣೆ ಬರವನ್ನು ಯಾವ ಹರಿಬ್ರಹ್ಮಾದಿಗಳಿಂದ ತಪ್ಪಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ತರನಾಗಿ ತುಮಕೂರು ಸಿದ್ಧಗಂಗಾ ಬೆಟ್ಟದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಡ ಅನಾಥ ಮಕ್ಕಳಿಗೆ ತಮ್ಮ ಮಕ್ಕಳಂತೇಳಿ ಸಾಕಿ ಸಲುಹಿದವರು ಅವರೆಲ್ಲ. ಬರಗಾಲದಂತ ಪರಿಸ್ಥಿತಿ ಬಿದ್ರೆ ಜೋಳಿಗೆ ಹಿಡ್ಕೊಂಡು ಕೆಜಿನ ಮನಿ ಅಡ್ಡಾಡಿ ಬಂದಿರ್ತಕ್ಕಂತ ದುಡ್ಡನ್ನ, ಆ ಜೋಳಿಗೆಯಿಂದ ದುಡ್ಡು ಕಾಳು ಬಂದಿರ್ತಕ್ಕಂಥ ಕಾಳನ್ನು ತಂದು ಮಠದ ವಿದ್ಯಾರ್ಥಿಗಳಿಗೆ ಅದನ್ನ ದಾಸೋಹ ಮಾಡಿಕೆಸಿಂದ ಆ ಮಠವನ್ನು ಬೆಳೆಸಿ ಸಾಕಷ್ಟು ಅಂಧ ಅನಾಥ ಮಕ್ಕಳ ಬಾಳಲ್ಲಿ ದಾರಿದೀಪವಾಗಿ ಬೆಳಗಿದವರು. ಅಂತವ್ರೆಲ್ಲ ನಮ್ಗೆ ಇವತ್ತಿನ ದಾರಿದೀಪ. ಅವ್ರಂಗ ಬದುಕಲ್ಬೇಕು ನಾವು ಈ ಭೂಮಿ ಮೇಲೆ. ಸರ್, ನೀವು ಏನಾದ್ರೂ ಆಗಬಹುದಾಗಿತ್ತು, ವಕೀಲ ವೃತ್ತಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ನೋಡ್ರಿ, ವಕೀಲ ವೃತ್ತಿಯನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರ, ಜೊತೆಗೆ ನನ್ನ ಸುಮಾರು ಒಂದೆರಡು ಸರ್ಕಾರಿ ನೌಕರನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೆ. ನಿಮ್ಗೆ ಗೊತ್ತಿದ್ದು ವಿಷಯ. ಸರ್ಕಾರಿ ನೌಕರನಾಗಿ 2 ವರ್ಷ ನೌಕರಿ ಮಾಡಿ ಆಮೇಲೆ ನಾನು ರಿಸೈನ್ ಮಾಡಿದೆ ಅದಕ್ಕೆ. ಯಾಕಂದ್ರೆ ನಾನು ನೌಕರಿ ಮಾಡೋದು ಇಷ್ಟ ಇರ್ಲಿಲ್ಲ. ಇದು ನನ್ನ ಕನಸಿನ ಜೊತೆಗೆ ನಮ್ಮ ತಂದೆ ಕನಸು ಒಂದಾಗಿತ್ತು, ವಕೀಲ ವೃತ್ತಿ ನಾನು ಮಾಡ್ಬೇಕು ಅಂತ. ವಕೀಲ ವೃತ್ತಿ ನಾನು ಮಾಡಿದೆ ಅಂದ್ರ ಸಾಮಾಜಿಕವಾಗಿ ನಾನು ಬೆಳಿಬಹುದು, ಸಮಾಜಕ್ಕೆ ನಂದು ಏನಾದ್ರೂ ಕೊಡುಗೆಯನ್ನು ಕೊಡಬಹುದು, ಅನ್ಯಾಯವಾದವರಿಗೆ ನಂದವರಿಗೆ ನಾನು ನ್ಯಾಯವನ್ನು ಒದಗಿಸಬಹುದು, ಅವ್ರಿಗೆ ಸಹಾಯ ಮಾಡಬಹುದು, ಏನಾದ್ರೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಬಹುದು ಅನ್ನುವಂತ ಉದ್ದೇಶದಿಂದ ನಾನು ವಕೀಲ ವೃತ್ತಿಯನ್ನು ಹಾಕೊಂಡಿದ್ದೆ. ನಾನು ನೌಕರಿ ಮಾಡಿದೆ ಅಂದ್ರೆ ಯಾವ್ದೋ ಒಂದ್ 4 ಮೂಲೆಯಲ್ಲಿ ಕುತ್ಕೊಂಡು ನಾನು ಪಗಾರ ತಗೋತಿದ್ದೆ, ತಿಂಗಳ ಪಗಾರ ಬರ್ತಿತ್ತು. ಅಥವಾ ಪಗಾರ ತಗೊಂಡು ಅದನ್ನ ನೌಕರಿ ಮಾಡ್ಕೊಂಡ್ ಕೂತು ಬಿಡ್ತೇನೆ. ಸಮಾಜದಲ್ಲಿ ಮೊಹಮ್ಮದ್ ಗೌ ಸವಾಲ್ದಾರ್ ಯಾರು ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ, ಮರ್ತು ಬಿಡ್ತಿದ್ರು. ಮುಗಿದೋಯ್ತು. ನನ್ನ ನೌಕರಿ ಬತ್ತು, ಪಗಾರ ಬತ್ತು, ನಾನು ತಗೊಂಡೆ, ನನ್ನ ಜೀವನ ಸಾಗಿಸೋ ಸಮಾಜಕ್ಕೆ ನಂದೇನು ಕೊಡುಗೆ? ಈ ಭೂಮಿ ಮೇಲೆ ನಾನು ಹುಟ್ಟಿ ನಂದು ಬೆಳಿಗ್ಗೆ ನನ್ನ ಸಮಾಜಕ್ಕೆ ನಂದು ಏನಾದ್ರು ಒಂದು ಕೊಡುಗೆ ಇರಬೇಕಲ್ಲ, ಏನಾದ್ರೂ ಸಮಾಜಕ್ಕೆ ನಾನು ಕೊಡುಗೆ ಕೊಡಬೇಕಲ್ಲ, ಹೌದಿಲ್ಲ? ಹೀಗಾಗಿ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಈ ವಕೀಲ ವೃತ್ತಿಯನ್ನ, ಸಮಾಜ ಸೇವೆ ಜೊತೆಗೆ ವಕೀಲ ವೃತ್ತಿಯನ್ನ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ವಕೀಲ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡೆ. ನಿಮ್ಮ ಸಹೋದ್ಯೋಗಿಗಳ ಜೊತೆ ತಮ್ಮ ಒಡನಾಟ ಹೆಂಗ್ ಸರ್? ನಮ್ಮ ಸಹೋದ್ಯೋಗಿಗಳು ನಾನ್ ಹೇಳ್ಬೇಕು ಅಂತಂದ್ರ, ಕೆಲವೊಬ್ರು ನಮ್ಮ ವಕೀಲರಲ್ಲೇ ನನ್ನ ಮಾತಾಡೋದ್ ನೋಡಿ ನನ್ನ ಪರಿಚಯ ಕೆಲವೊಬ್ರು ಜನರಿಗೆ ಪರಿಚಯ ಇರ್ತಿರ್ಲಿಲ್ಲ ಮುಂಚೆ. ನಾನು ಬಂದಾಗ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರ ಜೊತೆ
ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತಾಡ್ತಿದ್ದೆ. ಕೆಲವೊಬ್ಬರಿಗೆ ನಾನು ಆಮೇಲೆ ಮೊಹಮ್ಮದ್ ಗೌಸ್ ಅನ್ನೋದು ಗೊತ್ತಾಗಿತ್ತೇವ್ರಿ. ನಾನ್ ಮುಸ್ಲಿಂ ಅಂತೇಳಿ ಮುಸ್ಲಿಂ ಅಲ್ಲಿ ಇವ್ರು ಅಂತೇಳಿ ಅನ್ಕೊಂಡಿದ್ರಂತ ಅವ್ರು, ಗೊತ್ತಿರ್ಲಿಲ್ಲ ಅವ್ರಿಗೆ. ಅಷ್ಟೊಂದ್ ಜನ ಎಲ್ಲಾ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಎಲ್ಲಾ ನ್ಯಾಯವಾದಿ ಸಹೋದ್ಯೋಗಿಗಳ ಜೊತೆ ನನ್ನ ಅವಿನಾಭಾವ ಸಂಬಂಧವಿದೆ. ಇವತ್ತಿನ ಜೀವನ ನೀವು ನಮ್ಮ ನ್ಯಾಯಾಲಯದಲ್ಲಿ ಹೋಗಿ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತ ಕೊಟ್ಟೆ ಕೇಳಿದ್ರ ನನ್ನ ಬಗ್ಗೆ ಅಪಸ್ವರ, ನಾನು ಯಾರ ಕಡೆ ಒಂದು ಬಳ್ಳಿ ಮಾಡಿ ನನ್ಗೆ ತೋರ್ಸ್ಕೊಳ್ಳುವಂತ ಕೆಲಸ ನಾನು ಇನ್ನೂ ತರ ಯಾವತ್ತೂ ಮಾಡಿಲ್ಲ ನನ್ನ ಜೀವನದಾಗ. ಏನೇ ಕಷ್ಟ ನೋವಾದ್ರೂ ನಮಗಾಗ್ಲಿ ನನ್ ಬೇರೆದವ್ರಿಗೆ ಆಗ್ಬಾರ್ದು, ಆ ದೃಷ್ಟಿಯಲ್ಲಿ ನಾನು ಬದುಕಿದವ ಅಷ್ಟೇ. ಓಕೆ ಸರ್. ಸರ್, ತಮ್ಮ ಸಂಘದ 2 ಬಾರಿ ಅವಿರೋಧ ಆಗಿ ತಾವು? ಇಲ್ಲ, ಅವಿರೋಧ ಅಲ್ಲದು. ಹೌದು, 2 ಬಾರಿ ಚುನಾಯಿತನಾಗಿದ್ದೆ. 2 ಬಾರಿ ನಾನು ಚುನಾಯಿತನಾಗಿದ್ದೆ. ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘಕ್ಕೆ 2 ಬಾರಿ ಚುನಾಯಿತನಾಗಿ ಆಡಳಿತ ಮಂಡಳಿ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಒಮ್ಮೆ ಫಸ್ಟ್ ಕೋಟಿಗೆ ಬಂದ 2018 ಒಮ್ಮೆ ಆಗಿದ್ದೆ. ಮೊನ್ನೆ 2024 2 ಬಾರಿ ನಾನು ಚುನಾಯಿತನಾಗಿದ್ದೆ. ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲ ನ್ಯಾಯವಾದಿ ಸಹೋದರರಿಗೆ, ಹಿರಿಯ ಕಿರಿಯ ಎಲ್ಲ ನ್ಯಾಯವಾದಿ ಸಹೋದರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ಚಿಕ್ಕ ವಯಸ್ಸಿನಾಗ ನನಗೂ ಸಹಿತ 2 ಬಾರಿ ಅವಕಾಶ ಮಾಡಿಕೊಟ್ರು. ಅದರ ಜೊತೆಗೆ ನಾ ಅವಕಾಶ ಮಾಡಿಕೊಟ್ಟಿದ್ದು ನ್ಯಾಯಾಧೀಶರ ಜೊತೆ, ಎಲ್ಲಾ ನ್ಯಾಯಾಧೀಶರ ಜೊತೆ ವೇದಿಕೆ ಮೇಲೆ ಅವ್ರ ಜೊತೆ ನಿಂತು ಮಾತಾಡುವಂತ, ಅವ್ರ ಜೊತೆ ಮಾತಾಡುವಂತ ಅವಕಾಶ ನನಗೆ ಸಿಕ್ತಲ್ಪ ಅಂತಕ್ಕಂತ ಹೆಮ್ಮೆ ನನಗೆ ಬಹಳ ಅನಿಸ್ತೈತಿ. ನಾನು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಮಾತಾಡಬಹುದು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿರ್ಬೋದು, ಆದ್ರೆ ನ್ಯಾಯಾಧೀಶರ ಜೊತೆ ನಾನು ಮಾತಾಡ್ತೀನಿ ಅಂತಕ್ಕಂತ ಚಿಕ್ಕ ವಯಸ್ಸಿನ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ಅದೊಂದು ವಿಷಯ. ಹೀಗಾಗಿ ನನ್ಗೆ ಅನುಕೂಲ ಮಾಡಿಕೊಟ್ಟಿರ್ತಂಗ 2 ಬಾರಿ ನನ್ನನ್ನ ಬಹುಮತದಿಂದ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಎಲ್ಲಾ ನ್ಯಾಯವಾದಿ ಸಹೋದರಿಗೆ ನಾನು ಈ ವೇದಿಕೆ ಮೂಲಕ, ನಿಮ್ ಮಾಧ್ಯಮದ ಮೂಲಕ ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆಗಳು ಸಲ್ಲಿಸಿದ್ರು ಕಡಿಮೆನೆ. ಸರ್, ತಾವು ಎಂದೂ ಮರೆಯಲಾರಂತ ಘಟನೆ ಯಾವ ಸರ್? ನನ್ನ ಜೀವನದಲ್ಲಿ ಎಂದೂ ಮರಿಲಾರದಂತ ಘಟನೆ ಆವಾಗ್ಲೇ ಹೇಳಿದಾಗೆ ನಮ್ಮ ಅಜ್ಜಿಯ ಸಾವು, ಇನ್ನೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾನು ನೀಡಿರ್ತಕ್ಕಂಥ ಉಪನ್ಯಾಸ, ಸುಮಾರು 100ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಾನು ಉಪನ್ಯಾಸ ನೀಡಿದ್ದೀನಿ. ಸುಮಾರು 200ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳು ಹೋಗಿನಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ಮಾಡಿ ನಾನು ಇಲ್ಲಿ ಅಲ್ಲಿ ಮಾಡಿದ್ದಿಲ್ಲ. ಸಾಕಷ್ಟು ಗ್ರಾಮಗಳಲ್ಲಿ, ಸಾಕಷ್ಟು ಕಡೆ, ಎಲ್ಲ ಕಡೆ ಹೋಗಿದ್ದೇನೆ. ಆದ್ರೆ ಒಂದು ಉಪನ್ಯಾಸ ನನ್ನ ಮನಸ್ಸು ತೃಪ್ತಿ ಆಗುವ ಹಾಗೆ ನನಗೆ ಬಹಳ ಹೆಮ್ಮೆ ಪಡುವ ವಿಷಯ ಉಪನ್ಯಾಸ. ನಾನು ನೆನೀಲಾರ್ದಂತ, ನಾನು ಮರಿಲಾರ್ದಂತ ಘಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇರತಕ್ಕಂಥ ಉಪನ್ಯಾಸ ಒಂದು ನನ್ನ ಮನಸ್ಸಿಗೆ ತೃಪ್ತಿ ನನ್ ಒಳ್ಳೆ ಆಗೈತೆ. ಒಂದು ಕೆಟ್ಟ ಘಟನೆ ನನ್ನ ಜೀವನದಲ್ಲಿ ಹೇಳಿದ್ರೆ ನಮ್ಮ ಅಜ್ಜಿಯ ಸಾವು. 2 ನನ್ನ ಜೀವನದಲ್ಲಿ ನಾನು ಮರಿಲಾರ್ದಂತ ಘಟನೆಗಳು. ಓಕೆ ಸರ್. ಸರ್, ಸ್ಥಳೀಯ ಗ್ರಾಮದಲ್ಲಿ ಆಗಲಿ, ನಿಮ್ಮ ತಂದೆಯವರು ಯಾವುದೇ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಇವತ್ತು ZDP ಇರಲಿ, MLC ಇರಲಿ, ಪ್ರತಿಯೊಂದು ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಶ್ರಮವಹಿಸ್ತಾರೆ. ತಾವು ಯಾವ ರಾಜಕೀಯ, ತಮ್ಮ ತಂದೆಯವರಾಗಲಿ ತಾವಾಗಲಿ, ಯಾಕೆ ಸರ್, ಯಾವ ಉದ್ದೇಶಕ್ಕಾಗಿ? ಬೇಡ ಸರ್, ರಾಜಕಾರಣ ಬೇಡ ನಮ್ಗೆಲ್ಲ. ನಮ್ಗೆ ದೇವ್ರು ಸಾಕಷ್ಟು ಅನುಕೂಲ ಮಾಡಿದ್ದಾನೆ. ಸಾಕಷ್ಟು ನಮ್ಮ ತಂದೆಯವ್ರನ್ನ ನಾವು ಎಷ್ಟೇ ನೆನೆಸಿದ್ರು ಸಹಿತ ಕಡಿಮೆನೆ. ನಮ್ಮ ತಂದೆಯವರು ಸಾಕಷ್ಟು ಜನರಿಗೆ ಸಹಾಯ ಹಸ್ತ ಚಾಚುತ್ತ ರಾಜಕೀಯ ಜೊತೆಗೆ ಸಮಾಜ ಸೇವೆ ಮಾಡ್ತಾರ. ರಾಜಕೀಯ ಮಾಡೋದು ಸಮಾಜ ಸೇವೆ ಸುಮ್ಮನೆ ಮಾಡ್ತಾರ. ನಮ್ಮ ತಂದೆ ಆ ರಾಜಕಾರಣದಲ್ಲಿ ಎಡ್ಯುಕೇಶನ್ ನಾನು ಏನಾದ್ರು ಮೆಂಬರ್ ಆಗ್ಬೇಕಪ್ಪ, ತಾಲೂಕ್ ಪಂಚಾಯತ್ ಆಗಿ ZDP ಆಗ್ಬೇಕಂತ ಎಂದೂ ಬಯಸಿದಾರಲ್ಲ. ಯಾಕೆ ರಾಜಕಾರಣ ಮಾಡ್ತಾರ? ನಾವು ನಾಳೆ ಜನಪ್ರತಿನಿಧಿಗಳು ಯಾರಾದ್ರೂ ಆಯ್ಕೆ ಆದ್ರ ಅವ್ರಂತ್ರ ಏನಾದ್ರು ಬಡವರಿಗಾಗ್ಲಿ ಗ್ರಾಮಕ್ಕಾಗ್ಲಿ ಏನಾದ್ರು ಸಹಾಯ ಮಾಡಿಸ್ಬೇಕಪ್ಪ ಅಂತಕ್ಕಂಥ ಉದ್ದೇಶದಿಂದ ರಾಜಕಾರಣ ಮಾಡ್ತೇವೆ ವಿನ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನಮ್ಮ ತಂದೆ ಆಗಲಿ ನಾನಾಗ್ಲಿ ಎಂದೂ ರಾಜಕಾರಣ ಮಾಡಿಲ್ಲ. ನಾವು ಇವತ್ತಿನ ದಿನ ನಮ್ಮ ಕ್ಷೇತ್ರದ ಶಾಸಕರಲ್ಲಿ ನೀವು ಕೇಳಬಹುದು, ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ನನ್ನ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಒಂದಾದ್ರೂ ನಾನು ಕೆಲ್ಸಕ್ಕೆ ಹೋಗಿ ನಿಂತಿದ್ದು ಉದಾಹರಣೆ ಇದ್ರೆ ತೋರಿಸ್ಕೊಡಿ ನಮ್ಗೆ. ಇವತ್ತೇ ರಾಜಕಾರಣ ನಮ್ಮ ತಂದೆ ಆಗ್ಲಿ ನಾವನ್ನ ಬಿಟ್ಟು ಬಿಡ್ತೇವೆ, ಎಲ್ಲಿ ಮಾಡೋದಿಲ್ಲ. ಎಂದೂ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ದು ಇಂತ ಕೆಲ್ಸ ಇತ್ತು ನನ್ನ ಸ್ವಾರ್ಥಕ್ಕೋಸ್ಕರ ಎಂದೂ ಹೋಗಿ ನಿಂತಿಲ್ಲ. ಬರೀ ಊರ್ಗಾರಿಕೆ ಆಗ್ಲಿ, ಯಾರ ಸಮಾಜದಲ್ಲಿ ಇರ್ತಕ್ಕಂಥ ಬಡವರಾಗ್ಲಿ, ನಂದವ್ರಾಗ್ಲಿ, ಅವ್ರ ಪರವಾಗಿ ರಾಜಕಾರಣ ಮಾಡಿದವ್ರು. ನಾವೆಲ್ಲ ರಾಜಕಾರಣಕ್ಕೆ ಸೇರ್ಕೊಳ್ಳೋದು ನಮ್ಗೆ ಅದ್ರ ಆಶೆನೂ ಇಲ್ಲ. ನಮ್ದು ಏನು ನಾವು ರಾಜಕಾರಣದಲ್ಲಿ ಹೋಗಲ್ಲ. ಸಾಕಷ್ಟು ನಮ್ಗೆ ದೇವ್ರು ಸಾಕಷ್ಟು ಜಮೀನ್ ಐತಿ. ಇವತ್ತಿನ ದಿನ ನಮ್ಮ ತಂದೆಯವರು ಅವಾಗಿನಿಂದ ಎಲ್ಲಾರು ಜಮೀನು ಮಾರಿದ್ರು ಏನೇನ್ 30-40 ಎಕರೆ ಜಮೀನು ಉರ್ಸ್ಯಾರಪ್ಪ ಅಂತಂದ್ರ ಕೋಟಿಗಟ್ಲೆ ಬೆಲೆ ಬಾಳುವ ಜಮೀನು ಇವತ್ತದು. ಕೋಲಾರ ಅಂತ ತಾಲೂಕದ ಸಮೀಪ ಇರ್ತಕ್ಕಂಥ ಜಮೀನು, ಮೇನ್ ರೋಡಿಗೆ ಹತ್ತಿರ್ತಕ್ಕಂಥ ಜಮೀನು ಸಿಕ್ಕಾಪಟ್ಟೆ ಕೋಟಿಗಟ್ಲೆಗೆ ಬೆಲೆ ಬಾಳುವಂತ ಜಮೀನು. ನಮ್ಮ ತಂದೆ ತಾಯಿ ಬರೇ ನಮ್ಮ ತಂದೆ ನಮಗ ಅಷ್ಟೇ ಆಸ್ತಿ ಅಂತಸ್ತು ಎಲ್ಲಾರು ಗಳಿಸಬಹುದು, ಅದು ದೊಡ್ಡ ವಿಷಯ ಅಲ್ಲ. ಅದ್ರ ನಮಗ್ ಒಳ್ಳೆ ಸಂಸ್ಕಾರ, ಒಂದು ಶಿಕ್ಷಣ ಕೊಟ್ರಲ್ಲ ನಮ್ ತಂದೆ. 4 ಜನರಿಗೆ ಒಬ್ರಿಗೆ ಕಳ್ಸೋದು ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಅಂದ್ರೆ 4 ಜನರಿಗೆ ಒಂದು ಉನ್ನತ ಹುದ್ದೆ ಒಳಗ ಎಲ್ಲಾರು ಒಂದೊಂದು ಫೀಲ್ಡ್ದಾಗ, ಒಬ್ರು ವಕೀಲರು, ಒಬ್ರು ಡಾಕ್ಟರ್, ಒಬ್ರು ಇಂಜಿನಿಯರ್, ಎಲ್ಲಾರು ಒಂದೊಂದು ಉನ್ನತ ಹುದ್ದೆ ಒಳಗದೇವ್. ನಮ್ಮ ತಮ್ಮ MBBS ಟಾಪ್ 10 ಕಾಲೇಜ್ ಒಳಗ MBBS ಪದವಿಯನ್ನು ಪೂರೈಸ್ಕೊಂಡ. ಅಲ್ಲಿ ನಮ್ ತಮ್ಮನು ಅಲ್ಲೆಲ್ಲಾ MBBS ಮಾಡಿದವ್ರು 2 ಕೋಟಿ ಗಟ್ಲೆ ಪೇಮೆಂಟ್ ಶೀಟ್ ಬಂದವ್ರು, ದೊಡ್ಡ MLA ex-MLA ಮಕ್ಕಳು, ದೊಡ್ಡ ಕಾರು, ಆಡಿ ಕಾರು ಅಂತವ್ ತಂದ್ರ ನಮ್ ತಮ್ಮ ನಡ್ಕೋತ ಹೋಗಿದ. ಇವತ್ತಿಗೂ MBBS ಡಾಕ್ಟರ್ ಅಂದ್ರ ಅದಾನಂದ್ರ ನಮ್ ತಮ್ಮ ನಂಬಂಗಿಲ್ಲ ಕೆಲವೊಬ್ರು. ನೋಡಕ್ ಹೆಂಗ್ ಕಾತಾನ. ನನಗೂ ಸಹಿತ
ನೋಡಕ್ ಕೆಲವೊಬ್ರು ಪರಿಚಯ ಮಾಡಕ್ ನೋಡಕ್ ಹಿಂಗ್ ಕಾಣ್ತಾರ ಇವ್ರು ವಕೀಲ್ರಿ ಇವ್ರದೆಲ್ಲ ನೀ ಕೇಳಿದವ್ರು ಹೆಂಗದಾರ ಅನ್ನೋದು ಹಿಂಗತ್ತ ಮಂದಿ ಕೆಲವೊಬ್ರು ಹೇಳ್ತಿರ್ತಾರ ಹೊಸಬ್ರು ಪರಿಚಯ ಮಾಡುವಾಗ ಅಷ್ಟು ಸರಳವಾಗಿ ಬದುಕಿದವ್ರು ನಾವೆಲ್ಲ. ನಮ್ಗೆ ಆಡಂಬರದ ಜೀವನ ಯಾವತ್ತೂ ಬೇಡ. ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಾನ, ಸಾಕಷ್ಟು ಅನುಕೂಲ ಐತಿ. ನಾವು ಇತರರೊಂದಿಗೆ ಏನ್ ಸಹಾಯ ಮಾಡ್ಯಾವ ಅದು ಪೂರ್ವ ಜನ್ಮದ ಪುಣ್ಯ ನಮಗ್ ತಟ್ಟೈತಿ, ನಮ್ಗೆ ಹೆಮ್ಮೆ ಐತಿ ಸಾಕಷ್ಟೇ. ಓಕೆ ಸರ್. ಸರ್, ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಮುಂದಿನ ಬರವಣಿಗೆ ಏನಾದ್ರು? ಹೌದು, ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಬೆಳಿಬೇಕು ನಾವು. ಇನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಪುಟ್ಟ ಸಸಿ ನಾವು. ಇನ್ನ ಈಗ ಒಂದು ಪುಸ್ತಕವನ್ನು ಹೊರಗೆ ತೆಗೆದಿದ್ದೇನೆ. ಅದರ ಜೊತೆಗೆ ಇನ್ನೂ ಒಂದು ಪುಸ್ತಕ ಬರೀಬೇಕು, ಇನ್ನೊಂದು ಕಾದಂಬರಿ ಬರೀಬೇಕು, ಇನ್ನೂ ಪುಸ್ತಕಗಳು ಬಹಳ ಬರಿಬೇಕಂತಕ್ಕಂತ ಆಸೆ ಇದೆ. ಸಾಕಷ್ಟು ಕೆಲಸದ ಒತ್ತಡ ಅವೆಲ್ಲವನ್ನು ಸರಿಪಡಿಸ್ಕೊಂಡು ಮಾಡ್ಬೇಕು. ಸ್ವಲ್ಪ ಕಷ್ಟ ಆಕೇತಿ, ಆದ್ರೂ ಸ್ವಲ್ಪ ಸಮಯ ತೆಗಿತೀನಿ. ಒಂದ್ ತಾಸ ಅರ್ಧ ತಾಸು ಸ್ವಲ್ಪ ದಿನ ಒಂದ್ ಸ್ವಲ್ಪ ಓದ್ಲಿಕ್ಕೆ ಸಮಯ ಮೀಸಲಿಡ್ತೀನಿ ಅಷ್ಟೇ. ಅದ್ರ ಜೊತೆ ಕೆಲ್ಸದ ಒತ್ತಡ ಬಾಳ ಆಕೇತಿ. ನಮ್ಮ ವಕೀಲ ವೃತ್ತಿಯಲ್ಲಿ ಹೇಗಿರ್ತೈತಿ ಟೆನ್ಷನ್ ಅದು ಗೊತ್ತ. ಅವರು ಇವರು ಕ್ಲೈಂಟ್ಸ್ ಕಿರಿಕಿರಿ ಮಾಡ್ತಿರ್ತಾರೆ, ಫೋನ್ ಅಲ್ಲಿ ಇಲ್ಲಿ, ಜೊತೆ ಸಮಾಜ ಸೇವೆಯಲ್ಲಿ ಇರ್ತೇವೆ, ಅವ್ರು ಕರೀತಿರ್ತಾರ, ಅವ್ರ ಕಾರ್ಯಕ್ರಮ ಕರೀತಿರ್ತಾರ, ನಮ್ಮೇಲೆ ಅಭಿಮಾನ ಇಟ್ಟು ಕರೀತಿರ್ತಾರ. ಕಾರ್ಯಕ್ರಮ ಬರ್ಬೇಕ ನೋಡಪ್ಪ, ಹೋಗ್ಲಿಕ್ಕಂದ್ರೆ ನೋಡಪ್ಪ ಎಟ್ಟ ಸೊಕ್ಕ ಹಿಂಗ ಆತರ ನಮ್ ಜನ ನಮ್ಮ ಹಿಂದೆ ಯಾರು ಆಡ್ಕೋಬಾರ್ದು, ಆ ಮನೋಭಾವ ಉಳ್ಳವ್ರು ನಾವು ಅಷ್ಟೇ. ಎಲ್ಲಾ ಸಮುದಾಯ ಜನರೊಂದಿಗೆ ಬಹಳ ಅನ್ಯೋನ್ಯದಿಂದ ಇರ್ತೀರಿ ಸರ್ ತಾವು. ಹೌದು, ನಾನು ಯಾವತ್ತು ಯಾವುದೇ ಜಾತಿ ಧರ್ಮ ಜನಾಂಗ ಯಾವ್ದನ್ನ ನನ್ನ ಇದು ಮಾಡ್ದವಲ್ಲ. ಯಾಕಂದ್ರೆ ಜಗಜ್ಯೋತಿ ಅನ್ನ ಬಸವಣ್ಣನವ್ರ ತತ್ವಾದರ್ಶಗಳನ್ನ ನಾನು ಅಳವಡಿಸ್ಕೊಂಡಿನಪ್ಪ ಅಂತಂದ್ರ ನಾನು 1% ಆದ್ರೂ ಅವ್ರ ಗತೆ ಇರ್ಬೇಕು. ನಾನು ಬರೇ ನಾನು ಬಸವಣ್ಣವ್ರ ತತ್ವಾದರ್ಶ ಅಳವಡಿಸ್ಕೊಂಡಿನಂದ್ರ ವರ್ಷಕ್ಕೊಂದ್ಸರ ಬಸವಣ್ಣವ್ರ ಜಯಂತಿ ಬಂದಾಗ ಬಸವಣ್ಣವ್ರ ಮೂರ್ತಿಗೆ ಹೋಗಿ ಮಾಲಾರ್ಪಣೆ ಮಾಡಿ ಮನ್ಯಾಗ ಬಂದ್ ಕೂತ್ರ ಅಲ್ಲದು. ಬಸವಣ್ಣವ್ರ ತತ್ವಾದರ್ಶಗಳನ್ನ ನಮ್ಮ ನೈಜ ಜೀವನದಲ್ಲಿ 1% ಆದ್ರೂ ನಾವು ಅಳವಡಿಸ್ಕೊಂಡ್ರೆ ಅವಾಗ ನಿಜವಾದ ಬಸವಾಭಿಮಾನಿಗಳು ಆಗ್ತೇವೆ ನಾವು. ಹೀಗಾಗಿ ನಾವು ಎಲ್ಲರ ಜೊತೆ ಬೆರೆಯುವಂತ ಒಂದು ಗುಣವನ್ನು ನಾವು ಅಳವಡಿಸ್ಕೊಂಡಿದ್ರಿಂದ, ಬಸವಣ್ಣವ್ರ ತತ್ವಾದರ್ಶಗಳನ್ನ ನಾವು ಅಳವಡಿಸ್ಕೊಂಡು ಶರಣರ ತತ್ವಾದರ್ಶಗಳನ್ನ ಅಳವಡಿಸ್ಕೊಂಡಿದ್ರಿಂದ ನಾವು ಕೆಲವೊಬ್ಬರಿಗೆ ಅಪ್ಕೊಳಿಕಂದ್ರೆ ಅವರೇ ಬಂದ್ ನಮ್ಗೆ ಅಪ್ಕೋತಾರ. ಯಾಕಂದ್ರೆ ಜಾತ್ಯತೀತವಾಗಿ ನಾವ್ ಇದ್ದೇವೆ ಅಂದ್ರೆ ನಮ್ಗೆಲ್ಲರ ಜೊತೆ ನಮ್ಗೆಲ್ಲರೂ ಪ್ರೀತಿ ಮಾಡ್ತಾರ, ನಮ್ಗೆಲ್ಲರೂ ಹಂಚ್ಕೋತಾರ, ನಮ್ಗೆಲ್ಲರೂ ನಮ್ ಅನುತಂಬರ. ಇವತ್ತಿಗೂ ನನಗ ಮುಸಲ್ಮಾನ್ ಅನ್ನುವಂತ ಫೀಲ್ ನನ್ಗೆ ಎಲ್ಲಿ ಆಗಿಲ್ಲ. ಸ್ವಾಮಿಗಳು ಮದುವೆಯಾಗ ಮ್ಯಾಕ್ಸಿಮಮ್ ಎಲ್ಲಾ ಸ್ವಾಮಿಗಳ ಮದುವೆಯಾಗ ಎಲ್ಲಾ ಕಡೆ ಕರೀತಾರೆ, ಎಲ್ಲಾ ಗುರುಗಳು ಕರೀತಾರೆ, ಎಲ್ಲಾ ಜಾತಿ ಧರ್ಮ ಲಿಂಗಾಯತರಾಗ್ಲಿ ಇವತ್ತು ಯಾರು ಬೇಕಾದವ್ರಾಗ್ಲಿ ಎಲ್ಲಾರು ಮದುವೆ ಒಳಗ ಕಾರ್ಯಕ್ರಮದಾಗ ಕರೆಸಿ ನನಗೆ ಗೌರವ ಕೊಡ್ತಾರೆ. ಇವತ್ತೆಲ್ಲೇ ಬಿಜಾಪುರದಾಗ ಮೊಹಮ್ಮದ್ ಗೌ ಸವಾಲ್ದಾರ್ ಬಂದನ್ಪ ಅಂತಂದ್ರ ಒಂದ್ ಕರೆಸಿ ಒಂದ್ ಕುರ್ಚಿ ಕೊಡ್ತಾರಪ್ಪ ಅಂತಂದ್ರ ಅದಕ್ಕ ಆ ದೇವ್ರಿಗೆ ನನ್ನ ತಂದೆ ತಾಯಿಗೆ ನನ್ನ ಈ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನು ಚಿರುಣಿಯಾಗಿರ್ಲೇಬೇಕು. ಯಾಕಂದ್ರೆ ನಾನು ಬೆಳೆಸಿದವ್ರು ಎಲ್ಲರೂ ಎಲ್ಲರೂ. ನಿಮ್ ಎಲ್ಲಾ ಕ್ರೆಡಿಟ್ ಯಾರಿಗೆ ಅರ್ಪಣೆ ಮಾಡ್ತೀರಿ ಸರ್? ನಂದು ಇದೆಲ್ಲ ಕ್ರೆಡಿಟ್ ಅಪ್ಪ ಅಂತಂದ್ರ ನಮ್ಮ ಅಜ್ಜಿಯ ಜೊತೆಗೆ ನಮ್ಮ ತಂದೆ ತಾಯಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅರ್ಪಿಸ್ತೀನಿ. ಯಾಕಪ್ಪ ಅಂತಂದ್ರ ಅವರ ತ್ಯಾಗದ ಪ್ರತಿಫಲವಾಗಿ ನಾನು ಇವತ್ತಿನ ಈ ಮಟ್ಟಿಗೆ ಬೆಳೆದಿದ್ದು. ಅವಾಗಲೇ ನಮ್ಮ ತಂದೆಯವರು ಹೋಲಿ ಬಿಡಪ್ಪ ಏನ್ ಮಾಡೋದಂತ ತಮ್ಮ ಐಷಾರಾಮಿ ಜೀವನವನ್ನು ಸಾಗಿಸಿದ್ವು ಅಂದ್ರ ಮೊಹಮ್ಮದ್ ಗೌಸ್ ಎಲ್ಲೋ ಏನು ಎಲ್ಲೇ ರೈತಾಪ ಹೊಲದಾಗ ಎಲ್ಲರ ದುಡ್ಕೋತ ಎಲ್ಲರ ಹಮಾಲಿ ಕೆಲಸ ಮಾಡ್ಕೋತ ಎಲ್ಲರ ಹೋಗ್ಬೋದಾಗಿತ್ತು. ಹೋಗ್ಬಿಡ್ತಿದ್ದೆ, ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರು ಕಷ್ಟ ಪಟ್ಟಿದ್ರಿಂದ ನಾನು ಸುಖದ ಜೀವನ ಅನುಭವಿಸಕತ್ತಿಲ್ಲ, ಮತ್ತ ಅವ್ರು ನೆನಿಲಾರ್ದ ನಾನು ಯಾರಿಗ್ ನೆನಿಬೇಕು? ಹೌದಲ್ಲ. ನನ್ನ ಜೀವನದಲ್ಲಿ ಬಾಳಪ್ಪ ಅಂತಂದ್ರ ನಾನು ನಂಬಿದ್ದ ದೇವ್ರು ನನ್ಗೆ ಇದು ಮಾಡತಕ್ಕಂತ ಆ ಕರುಣಾಮಯಿ ದಯಾಮಯದ ಅಲ್ಲಾ ಪರಮಾತ್ಮ ಆ ಭಗವಂತನನ್ನ, ಅದರ ಜೊತೆ ಅಜ್ಮೀರ್ ದರ್ಗಾದ ಹಜರತ್ ಖ್ವಾಜಾ ಮೈನುದ್ದೀನ್ ಚಿಸ್ತಿ ಅವರನ್ನ, ಜಗಜ್ಯೋತಿ ಅನ್ನ ಬಸವಣ್ಣನವರನ್ನ, ಇವ್ರನ್ನೆಲ್ಲ ಆದರ್ಶಕರು. ಇದ್ರ ಮೇಲೆನೆ ನಾನು ನಡೆಯೋದು, ಇವ್ರ ತತ್ವಾದರ್ಶಗಳ ಮೇಲೆ. ಓಕೆ ಸರ್. ಈಗ ಮೊಹರಂ ಹಬ್ಬ ಹರಿದಿನಗಳಲ್ಲಿ ಸರ್ ತಾವು ಫೇಸ್ಬುಕ್ ಲೈವ್ ಬರ್ತಿರ್ತೀರಿ, ಬಿಬಿ ಫಾತಿಮಾ ಅವರ ಇದು ಆಗಲ್ಲ ಸರ್? ಒಂಥರ ನಾವು ಇದು ಇದ್ದಂಗ ಸಕಲಪುಲ ಒಂದ್ ಎರಡು ನುಡಿಗಳು ಹಾಡ್ಲ. ಒಂದೇ ಹಾಡು ಸರ್. ಬಿಬಿ ಫಾತಿಮಾ ಕತೆ ಕೇಳಿ ಕುಂತ ಬಡತನ ಕಾಡ್ತಿತ್ರಿ ಅವರಿಗೆ ಪರೀತ, ಒಂದೇ ಸೀರೆ ಉಡುತ್ತಿದ್ದಳು ಇಲ್ಲದರ ವರದ, ಅದಕ್ಕ ಒಲಗಿದ್ಯಾಪಿ 360 ನೆರಮನಿ ಮುದುಕಿದು ಸೂಸಿದ ಬೆಸ್ತ, ದಾರಿಗೆ ಪಿರಿ ಮಾಡಿ ಇಟ್ಟಿದ ಭಗವಂತ, ದಾರಿಗೆ ಪಿರಿ ಮಾಡಿ ಇಟ್ಟಿದ ಭಗವಂತ. ಈಗೆಲ್ಲ ಅವೆಲ್ಲ ರಿವಾಜ್ ಪದಗಳು ಅಷ್ಟೇ ಅಲ್ಲ, ಭಾಷಣ ಆಗಿರ್ಬಹುದು, ಇವತ್ತಿನ ನ್ಯಾಯಾಂಗದ ಇದ್ರ ಆಗಿರ್ಬಹುದು, ದೇವ್ರ ಒಂದು ಕಲೆ ಕೊಟ್ಟಾನ ಏನಾದ್ರು. ಅದ್ರ ರೈತಾಪಿ ವೃತ್ತಿಯಲ್ಲಿ ಏನಾದ್ರು ಮಾಡ್ಬೇಕು, ರೈತ ಪರ ಹೋರಾಟದಲ್ಲಿಯೂ ಸಾಕಷ್ಟು ನಾವು ಯಾವ ಅಲ್ಲ ರೈತರಾಗಿರ್ಬೋದು. ನಾನು ಯಾವತ್ತು ನಾನು ಈ ಮಟ್ಟಿಗೆ ಬೆಳೆದಿನಪ್ಪ ಅಂತಕ್ಕಂಥ ಅಹಂ ನನ್ನ ಮನಸ್ಸಿನಾಗಿಲ್ಲ. ನಾನು ಸಾಮಾನ್ಯ ಒಳಗ್ ಸಾಮಾನ್ಯ ಆಗಿರವ ಅಷ್ಟೇ. ಅದ್ರ ಜೊತೆಗೆ ಜಾನಪದದ್ದು ಇದು ನನ್ಗೆ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ಎಳೆನೀರು ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ,
ಕೂಸಿದ್ದ ಮನೆಗೆ ಬೀಸನಿಕೆ ಯಾತಕ, ಕೂಸು ಕಂದಮ್ಮ ಒಳ ಹೊರಗ ಆಡಿದರ ಬೀಸನಿಕೆ ಗಾಳಿ ಸುಳಿದಾವ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳೆ ತಂಪ, ಭೀಮರತಿ ಎಂಬ ಹೊಳೆ ತಂಪ ಹಡೆದವ್ವ ನೀ ತಂಪು ನನ್ನ ತವರಿಗೆ. ತಂದೀಯ ನೆನೆದರ ತಂಗಾಳ ಬಿಸಿ ಆಯ್ತು, ಗಂಗಾದೇವಿ ನನ್ನ ಹಡೆದವನ ನೆನೆದರ ಮಾಸೀದ ತಲೆಯು ಮುಡಿಯಾಯ್ತು. ಹೀಗೆ ಜಾನಪದದಲ್ಲಿ ಸಾಕಷ್ಟು ಗರ್ತಿ ಹಾಡುಗಳು ಹಾಡ್ಕೋತ ಅವಾಗೆಲ್ಲ ಗರ್ತಿ ಹಾಡುಗಳು, ತಾಯಿ ಮಗಳನ್ನ ತವ್ರ ಮನೆಗ್ ಕಳ್ಸಿರ್ತಕ್ಕಂತ, ಮಕ್ಕಳನ್ನ ಆಡ್ತಕ್ಕಂತ ಸಾಕಷ್ಟು ಹವ್ಯಾಸಗಳು. ಹಾಗೆ ದೇವ್ರು ಏನೋ ಗಾಡ್ ಗಿಫ್ಟ್ ಅಂದದು ಎಲ್ಲ ದೇವ್ರೆಲ್ಲ ನಮ್ಗೆ ಕರುಣಿಸಿದ ಒಂಥರ ಗಾಡ್ ಗಿಫ್ಟ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೊಂದು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮೊಹಮ್ಮದ್ ಗೌಸ್ ಅವರು ಸೂಟು ಬೂಟು ಪ್ಯಾಂಟ್ ಇದ್ರು ಹಳ್ಳಿ ತಮ್ಮ ಸ್ವಗ್ರಾಮಕ್ಕೆ ಬಂದಲ್ಲ ತಲೆ ಟೈಲ ಮೇಲೆ ಸನಿಕಿ. ಹೌದೌದು, ನಾನು ಇವತ್ತಿಗೂ ನಮ್ಮ ಊರಾಗ ಬಂದೆ ಅಂದ್ರ ನಾ ಯಾವತ್ತಿಗೂ ನನ್ನ ಈ ತರ ಡ್ರೆಸ್ ಇವತ್ತು ನಾನು ಕೋಟಿಗೆ ಹೋಗಿ ಬಂದ ನಿಮ್ಮಲ್ಲಿ ಕುಂತು ಸಂದರ್ಶನ ಕೊಡಕತ್ತೀನಿ ಅಂದ್ರೆ ಈ ತರ ಡ್ರೆಸ್ ಅದಾವ. ನಾನು ಯಾವತ್ತಿಗೂ ನನಗ ಆಡಂಬರದ ಅಷ್ಟ ಇದು ಮಾಡ್ತಕ್ಕಂತ ಜೀವನ ನನಗೆ ಬೇಕಾಗಿಲ್ಲ. ನಾನು ಸಿಂಪಲ್ ಸಾದಾ ಆಗಿರ್ಬೇಕು ಅಷ್ಟೇ ಅದನ್ನ ಬಯಸಿ. ನಾವು ಊರಿಗೆ ಇವತ್ತಿಗೂ ಬಂದ್ರು ನಂದ ಒಂದ್ ನೈಟ್ ಪ್ಯಾಂಟು, ಒಂದ್ ಟಿ ಶರ್ಟ್, ಹೆಗಲ ಮೇಲೆ ಯಾವತ್ತು ಟಾವೆಲ್ ಇರ್ತೈತಿ ನಂದು. ಟಾವೆಲ್ ಇಟ್ಕೊಂಡು ಹೊಲಕ್ ಹೋಗೋದಾಗ್ಲಿ ಅಲ್ಲೇ ಆಗ್ಲಿ ನಾನು ಯಾವತ್ತಿಗೂ ನನ್ನ ಇಷ್ಟ ಪಡಂಗಿಲ್ಲ ಆ ತರ ಇದ್ರ ಜೀವನ ಮಾಡ್ಬೇಕಂತೇಳಿ. ಸಾದಾ ಸರಳ ಸಾದಾ ಜೀವನ ನಾವ್ ಹೆಂಗ್ ಬೆಳೆದೇವ ಆ ದಾರಿ ನಾನು ನೆನಬೇಕಲ್ಲ. ನಾನೀಗ ಬೆಳೆದೀನಿ, ನನ್ನ ಬಲ್ಲಿ ಸಾಕಷ್ಟು ಐತಿ, ನನ್ನ ಬಲ್ಲಿ ಏನ್ ಬೇಕಾದೈತಿ ಅಂದ್ರ ನಾ ಆ ತರ ಆಡಂಬರ ಜೀವನ ಮಾಡಂಗಿಲ್ಲ. ನಾನು ಬೆಳೆದ ದಾರಿಯನ್ನ ನಾನು ಯಾವತ್ತೂ ಮರಿಬಾರ್ದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಅದು. ನಾನು ಹೆಂಗ್ ಬೆಳೆದೀನಿ, ಯಾ ನೋವು ಉಂಡು ಬೆಳೆದೀನಿ ನಾನು, ಅದನ್ನೆಲ್ಲ ನಾನು ನೆನೆಸ್ಲೇಬೇಕಲ್ಲ. ಅದ್ ನೆನ್ಸ್ಕೊಂಡು ಇವತ್ತಿಗೂ ನಾನು ನೆನ್ಸ್ಕೊಂಡು ಊಟ ಮಾಡ್ತೀನಿ. ನಾನು ಒಂದೊಂದ್ ಸಂದರ್ಭದಾಗ ಮುಂಜಾನೆ ಇನ್ನೊಂದ್ ಘಟನೆ ನಿಮ್ಗೆ ಹೇಳುದ್ ನೆನಪರ್ಸಿನಿ. ನಾನು PUC ಇದ್ದಾಗ ಊರಿಂತ್ರ ಬುತ್ತಿ ಕಳಿಸ್ತಿದ್ರು ಬಸ್ಸಿಗೆ ಬುತ್ತಿ ಇಟ್ಟು ಕಳಿಸ್ತಿದ್ರು. ಒಮ್ಮೆ ಬಸ್ ಬರ್ತಿತ್ತು, ಒಮ್ಮೆ ಬರ್ತಿರ್ಲಿಲ್ಲ. ನಾಷ್ಟ ಮಾಡಕ್ ಮುಂಜಾನೆ ರೊಕ್ಕ ಇರ್ತಿರ್ಲಿಲ್ಲ. ಅವು ಏನ್ ಒಣ ರೊಟ್ಟಿ ಇರ್ತಿದ್ದಲ್ಲ, ಕಡಕ ರೊಟ್ಟಿ ಇಟ್ಟಿದ್ವು. ಆ ಕಡಕ ರೊಟ್ಟಿ ಒಳಗೆ ಹಿಂಡಿ ಹಾಕಿದ್ರ ಮನ್ಯಾಗ ಹಿಂಡಿ ಹಾಕಿ ಅದ್ರೊಳಗೆ ನೀರ್ ಹಾಕಿ ನಾಷ್ಟ ಮಾಡಿರ್ತಿದ್ರು. ಕಟಕ ರೊಟ್ಟಿ ಅದ್ರೊಳಗೆ ಹಿಂದಿ ನೀರ್ ಹಾಕೊಂಡು ಕಿಶನ್ ಹಿಂಡ್ಯಾಗ ಅದನ್ನ ನಷ್ಟ ಮಾಡಿ ಹೋಗಿದ್ದು ಮನೆ. ಅಂತವೆಲ್ಲ ನೋವುಗಳು ಅನ್ಭವಿಸೋ. ಅವಾಗೆಲ್ಲ ನನಗೊಂದು ಕ್ಯೂರಿಯಾಸಿಟಿ ಇರ್ತಿತ್ತು. ನಾನ್ ಬರ್ದಾಗೆಲ್ಲ ಅವಾಗ ಹೈಸ್ಕೂಲ್ ಕಲಿಯುವಾಗ PUC ಇದ್ದಾಗ ನನ್ಕಿಂತ ದೊಡ್ಡ ಇವತ್ತಿಗೂ ಅದಾರ ಅವ್ರು VIPsಗಳು, ದೊಡ್ಡವರು ಲೀಡರ್ಗಳು, ಅವ್ರೆಲ್ಲ ಅವಾಗ ಅಡ್ಡಾಡ್ತಿದ್ರು ಬಾಳ್ ಟಾಪ್ಲೆ. ನಮ್ ಲೋಕಲ್ ಹುಡುಗರವ್ರು ಅವ್ರೆಲ್ಲ ನಮ್ ದೋಸ್ತರದು ಗೆಳೆಯರು, ಅವ್ರೆಲ್ಲ ಹೋಗಿ ಅವ್ರ ಜೊತೆ ಬಹಳ ಅವಿನಾಭಾವ ಮಾತಾಡೋರು. ಅವ್ರಿಗೆಲ್ಲ ಅವ್ರ ಕರೆಯೋರು, ಎಷ್ಟು ಇಜ್ಜತ್ ಮಾಡೋರು, ಇದು ಮಾಡೋರು. ನೋಡಪ್ಪ, ನಾವು ಇವ್ರಿಗೆ ಯಾವಾಗ ಭೇಟಿ ಹಾಕೇವೋ, ಯಾವಾಗ ಮಾತಾಡ್ತೇವೋ, ಇವ್ರ ಜೊತೆ ಯಾವಾಗ ಬೇರಿತೇವೋ, ಇಂಥವ್ರ ಜೊತೆ VIP ಜೊತೆ ಯಾವಾಗ ಮಾತಾಡ್ಸೋ ಅವಕಾಶ ಸಿಗ್ತಿತ್ತು ನಮಗೂ, ಇಂಥವ್ರ ಜೊತೆ ಯಾವಾಗ ಇದು ಆಗೋದು ಅವಕಾಶ ನನ್ನ ಮನಸ್ಸಿನಾಗ ಅನಿಸ್ತಿತ್ತು. ಅದು ಕೂಡ ಇವತ್ತಿಗೆ ಅಲ್ಲ ದೇವ್ರು, ಆ ಪರಮಾತ್ಮನ ಆಶೀರ್ವಾದ. ಇವತ್ ಇದೇ ರೋಡ, ಅದೇ ಜನ ಹಿಂಗ್ ಹೊಂಟೆ ಅಂದ್ರೆ ನಾನು ಅಲ್ಲೇ ದೂರ ಇರ್ತೀನಿ, ಅವ್ರು ನನ್ ಕೈ ಮಾಡ್ತಾರೆ. ಆ ಮಟ್ಟಕ್ಕೆ ನನ್ ಇವತ್ತ ಎಲ್ಲ ನನ್ನ ಜನತೆ, ಎಲ್ಲ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ನನ್ನ ಒಂದು ಹೆಸರು ಮಾಡ್ಕೊಂಡಿನಿ ಅಂತಕ್ಕಂತ ಹೆಮ್ಮೆ ನನಗೆ ಬಹಳ ಅನಿಸ್ತೈತಿ. ಮೊಹಮ್ಮದ್ ಗೌಸ್ನವರು ಈ ರೀತಿ ನೋಡಿ ತಮ್ಮ ತಾಯಿಯವ್ರು ಖುಷಿ ಇರ್ಬೋದ್ರ? ಹೌದು, ನಮ್ ತಂದೆ ತಾಯಿ ಖುಷಿ ಪಟ್ಟ ಬೇರೆ ಯಾರು ಖುಷಿ ಪಡಲ್ಲ. ಇವತ್ ನಮ್ಮ ತಂದೆ ಆಗ್ಲಿ ಯಾವ್ದೇ ಊರಾಗ ಆದ್ರೆ ಎಲ್ಲೇ ಆದ್ರೆ ಮೊಹಮ್ಮದ್ ಗೌಸ್ ಹೆಂಗ್ ಅದಾರಿ, ಮೊಹಮ್ಮದ್ ಗೌಸ್ ಹಂಗ್ ಮಾತಾಡ್ತಾರಿ, ಹಿಂಗ್ರಿ ಮೊಹಮ್ಮದ್ ಗೌಸ್ ಬಾಳ ಹೋಗ್ತಿರ್ತಾರೆ. ನಮ್ಮ ತಂದೆ ತಾಯಿಗೆ ಹೇಳ್ತಾರ, ನಮ್ ತಂದೆ ತಾಯಿ ನೀವು ನನಗ ದುಡ್ಡು ಕೊಡೋದು ಬೇಡ, ಗಾಡಿ ಕೊಡ್ಸೋದು ಬೇಡ, ಕಾರ್ ಕೊಡ್ಸೋದು ಬೇಡ, ನನ್ ಮನಿ ಕೊಡೋದು ಏನ್ ಬೇಡಪ್ಪ, 4 ಮಂದಿ ನನ್ನ ಮಗ ಹಿಂಗತ್ತೇಳಿ 4 ಮಂದಿ ನಾ ಎಲ್ಲೇ ಹೋದಲ್ಲಿ ಗುರುತಿಸ್ತಾರ, ಸಾಕ್ ನನ್ಗೆ ಅದೊಂದು ದೊಡ್ಡ ನನಗೆ ಹೆಮ್ಮೆ ಪಟ್ಟಂಗ, ನಿಮ್ಮಿಂದ ನನ್ಗೆ ಏನು ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ತಂದೆ ಇವತ್ತಿಗೆ ಹೇಳ್ತಾರೆ. ನಮ್ಮ ತಂದೆ ಇವತ್ತು ತಮ್ಮ ವೃತ್ತಿ ರೈತಾಪಿ ಕುಟುಂಬದಲ್ಲಿ ತಮ್ಮ ಇದ್ರದಿಂದ ಬಂದಿರ್ತಕ್ಕಂತ ಯಾವ್ದ ಒಂದ್ ತಾವೇ ಇದು ಮಾಡ್ಕೋತಾರ. ಬಟ್ ನಮ್ದು ನೀವ್ ಕೊಡಪ್ಪ 10 ರೂಪಾಯಿ ಅಂತೇಳಿ ಇನ್ನೂ ತನ ನಮ್ ತಂದೆ ಯಾವತ್ತೂ ಕೇಳಿಲ್ಲ. ನಮ್ಗೆ ನೀವೇನ್ ದುಡಿತೀರಿ, ಏನ್ರ ಪಗಾರ ಮಾಡ್ತೀರಿ ಎಂದೂ ಕೇಳಿಲ್ಲ ನಮ್ ತಂದೆ ಇವತ್ತಿಗೂ. ಅಷ್ಟೆಲ್ಲ ನಮಗ್ ಗೊತ್ತ, ನಮ್ಮ ತಂದೆಗೆ ಭರವಸೆ ಒಂದು, ನನ್ ಮಕ್ಳು ಏನೇ ಮಾಡಿದ್ರು ಒಂದ್ ಒಳ್ಳೇದ್ ಮಾಡ್ತಾರ, ಒಳ್ಳೆ ಮಟ್ಟಕ್ಕೆ ಇರ್ತಾರ ಅಂತಕ್ಕಂಥದ್ದು ನಮ್ಮ ತಂದೆಗೆ ನಮ್ಮ ಮೇಲೆ ಇರ್ತಕ್ಕಂಥ ಭರವಸೆ ಇದು. ಸರ್, ಕೊನೆಯದಾಗಿ ತಮ್ಮ ಮುಂದಿನ ಹೆಜ್ಜೆ ಯಾವ ಕ್ಷೇತ್ರಗಳು ಸರ್? ನೋಡ್ರಿ, ನನ್ನ ಮುಂದಿನ ಹೆಜ್ಜೆ ಯಾವ ಕ್ಷೇತ್ರ ಅನ್ನೋಕ್ಕಿಂತಲೂ ನಾನು ಸಮಾಜ ಸೇವೆ ಕ್ಷೇತ್ರದಲ್ಲಿ ಇರಕ್ ಬಯಸ್ತೀನಿ. ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರಿಬೇಕು. ಸಮಾಜಕ್ಕೆ ಇನ್ನೂ ನನ್ನಿಂದ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು. ಸಮಾಜದಲ್ಲಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಹೆಸರು ಮಾಡ್ಕೋಬೇಕು. ಅದು ಸಮಾಜಕ್ಕೆ ಇನ್ನು ಸಾಹಿತ್ಯಕ್ಕೂ ಇನ್ನೂ ಕೆಲವೊಂದಿಷ್ಟು ಪುಸ್ತಕವನ್ನು ಬರೆಯೋದರ ಮುಖ ಈ ಸಮಾಜದಲ್ಲಿ ಹೋರೆ ಕೂರೆಗಳನ್ನ, ಅಂಕು ಡೊಂಕುಗಳನ್ನ ತಿದ್ದತಕ್ಕಂತ ಕೆಲಸ ಮಾಡಬೇಕು. ಈ ಸಮಾಜದಲ್ಲಿ ಇನ್ನೂ ಒಂದು ಉನ್ನತ ಅಡ್ಡೆಗೆ ನಾನು ಏನು ಬೆಳೆದು ಇನ್ನೊಂದು ಸ್ವಲ್ಪ ಹೆಸರು ಮಾಡ್ಕೋಬೇಕಂತಕ್ಕಂಥದ್ದು ಒಂದು ಅಭಿಲಾಷೆ. ಅದರ ಜೊತೆ ಪ್ರಾಕ್ಟೀಸ್ ಮಾಡ್ತೀನಿ. ಅದರಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಹಂತಕ್ಕೆ ಬೆಳಿಬೇಕು. ಅದ್ರ ಜೊತೆಗೆ ಅದೇ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ಬೇಕಂತಕ್ಕಂತ ಅಭಿಲಾಷೆ ನಂದು. ಅದರ ಜೊತೆಗೆ ಏನಾದ್ರೂ ನನ್ನ ಹುದ್ದೆ ಪಡ್ಕೋಬೇಕಪ್ಪ, ಏನಾದ್ರೂ ನನ್ನ ಆಗಬೇಕಂತಕ್ಕಂತ ಆಶೆ ನನಗೇನು ಇಲ್ಲ. ಸಾಕು, ನನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ 4 ಜನರ ಹೆಸರ ಬಾಯಲ್ಲಿ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತಕ್ಕಂಥ ಹೆಸರು ಐತ್ಲಾ, ಇದಕ್ಕಿಂತ ದೊಡ್ಡ ಹುದ್ದೆ ನನಗೆ ಜೀವನದಾಗ ಯಾವುದೂ ಇಲ್ಲ. ಸಾಕು, ನನಗೆ ತೃಪ್ತಿ ಐತೆ, ನನಗೆ ಇಷ್ಟೇ ಸಾಕು.
ಓಕೆ ಸರ್, ಇಲ್ಲಿವರೆಗೆ ನಮ್ಮ ವಾಹಿನಿಗೆ ಬಂದು ತಮ್ಮ ಸಾಹಿತ್ಯ ಬಗ್ಗೆ ಆಗಲಿ, ವಕೀಲ ವೃತ್ತಿ ಬಗ್ಗೆ ಆಗಲಿ, ಸಾಮಾಜಿಕ ಸೇವೆ ಆಗಲಿ, ತಮ್ಮ ಉಪನ್ಯಾಸ ಬಗ್ಗೆ ಆಗಲಿ ಸಮಗ್ರವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕೆ ತಮಗೆ ನಮ್ಮ ವಾಹಿನಿ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದ, ನಮಸ್ಕಾರ. ಕತೆ ಕೇಳರಿ ಕುಂತ ಬಡತನ ಕಾಡ್ತಿತ್ರಿ ಅವರಿಗೆ ಪರೀತ, ಒಂದೇ ಸೀರೆ ಉಡುತ್ತಿದ್ದಳು ಇಲ್ಲದರ ವರದ. ಅದು ಬಾಳ ಪದೇ ಪದೇ ಕಾಡಕತ್ತೈತಿ ಇವತ್ತಿಗೂ. ಯಾಕಪ್ಪ ಅಂತಂದ್ರ ನಮ್ಮ ಅಜ್ಜಿ ನಾನು ಏನ್ ನೌಕರಿ ಮಾಡಿ ನಾನು ಬಂದಿರ್ತಕ್ಕಂತ ನನ್ ಸರ್ಕಾರಿ ನೌಕರಿನೂ ಸಿಕ್ತಿ, ನೌಕರಿ ಮಾಡಿದೆ. ನಾನು ನೌಕರಿ ಮಾಡೋಣ 2-3 ತಿಂಗಳಿಗೆ ಪಗಾರ ಆಯ್ತದು. 1.5 ಲಕ್ಷ ರೂಪಾಯಿ ಏನೋ ಪಗಾರ ಬಂತದು. ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ ಅಲ್ಲ, ನೀನು ಕ್ಷುದ್ರ ಅಲ್ಲ, ನೀನು ಇನ್ನೊಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದವಲ್ಲ. ಶಿವಾನಂದ ಪಾಟೀಲ್ ಸಾಹೇಬ್ರು ಯಾವ ಗುಣ ತಮಗೆ ಅಚ್ಚುಮೆಚ್ಚು ಸರ್? ಒಬ್ಬ ರಾಜಕೀಯ ಗುರುನು ಶಿವಾನಂದ ಪಾಟೀಲ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗ್ತೈತಿ. ಟಿಪ್ಪು ಸುಲ್ತಾನ್ ಅವರು ಹಿಂದೂ ವಿರೋಧಿ ಅನ್ನುವ ಮಾತು ಬಹಳ ಸರ್ ಯತ್ನಾಳ್ ಅವ್ರ ಬಾಯಲ್ಲಿ. ನೋಡ್ರಿ, ಟಿಪ್ಪು ಸುಲ್ತಾನ ಹಿಂದೂ ವಿರೋಧಿ ಇರ್ತಾರಲ್ಲ, ಅವರಷ್ಟು ಮೂರ್ಖರನ್ನ ಯಾರು ಇಲ್ಲ. ಯತ್ನಾಳ್ ಅವರು ಒಂದು ವಿಷಯ ತಿಳ್ಕೋಬೇಕು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ದ್ವೇಷವನ್ನು ಬಿತ್ತಿ ನನ್ನ ರಾಜಕಾರಣದ ಬೇಳೆಯನ್ನು ಬೇಸ್ಕೊಳಕ್ ಹೋಗ್ಬಾರ್ದು ನಾವು. ಇನ್ ರಾಜಕಾರಣ ಏನೇ ಇದ್ರು ನೀವು ವೈಯಕ್ತಿಕ ಮಾಡ್ಕೋರಿ. ಅದನ್ನು ಬಿಟ್ಟು ಕಿಚಿನ್ ಇಂಥ ಸಂತರು, ಇಂಥ ಜಗಜ್ಯೋತಿ ಅನ್ನ ಬಸವನ್ನ ನೋಡಿ ನಡೆದಾ ಇರ್ತಕ್ಕಂಥ ಪುಣ್ಯ ಭೂಮಿಯೊಳಗೆ ನಾವು ಕಲುಷಿತ ವಾತಾವರಣವನ್ನು ಮಾಡಿ ಜಾತಿ ರಾಜಕಾರಣ ಮಾಡಿ ನನ್ನ ಬೇಳೆ ಬೇಯಿಸ್ಕೊಳ್ಳೋದು ಸರಿಯಲ್ಲ. ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ.